ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರು ಇರ್ತಾರೆ. ಆಮೇಲೆ 4 ಜನ ಯಾರಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಇರ್ತಾರೆ. ಹೈಕೋರ್ಟಿಗೆ ಬಂದಾಗ 1+2 ಇಲ್ಲಿ ಏನಂದ್ರೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಇರ್ತಾರಲ್ಲ ಅವರ ಪ್ಲಸ್ ಏನಂದ್ರೆ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಈಗ ಡಿಸ್ಟಿಕ್ ಕೋರ್ಟ್ಸಿಗೆ ಜಡ್ಜಸ್ ಡಿಸ್ಟಿಕ್ ಕೋರ್ಟ್ ಬಂದಾಗ ಮತ್ತೆ ಅಲ್ಲಿ ಚೀಫ್ ಜಸ್ಟಿಸ್ ತನಕ ಬರಂಗಿಲ್ಲ, ಜಡ್ಜಸ್ ತಟ್ಟಾತೀವಿ. ಅವರೇ ಯಾರು ಇರ್ತಾರಲ್ಲ ಒಬ್ಬರು ಜಡ್ಜ್ ಇರ್ತಾರೆ. ಬೇರೆ ಬೇರೆ ಅವು ಏನು ಮೆಟ್ರೋಪಾಲಿಟಿಯನ್ ಅಂತ ಮಾಡಿರ್ತಾರಲ್ಲ ಅವಕ್ಕೊಂದು ಒಂದೊಂದಕ್ಕೆ ಇರ್ತಾರಲ್ಲ ಅವ್ರಿಗೆ ಅವ್ರದ್ದು ಹೆಡ್ ಹತ್ತಾರೆ ಜಡ್ಜ್ ಹತ್ತ. ಅವ್ರನ್ನ ಅಪಾಯಿಂಟ್ ಯಾರು ಮಾಡ್ತಾರಂದ್ರೆ ಗವರ್ನರ್ ಆಫ್ ದ ಸ್ಟೇಟ್ ಯಾರು ಇರ್ತಾರಲ್ಲ ಅವ್ರು ಹೆಂಗೆ ಗವರ್ನರ್ ಮಾಡ್ತಾರಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ. ಹೈಕೋರ್ಟ್ ಜೋಡ ಏನಂದ್ರೆ ಇದನ್ನು ಕನ್ಸಲ್ಟೇಷನ್ ಮಾಡ್ತಾರಂದ್ರೆ ಹೈಕೋರ್ಟ್ ಜೋಡ ಮಾತಾಡಿ ಅವ್ರ ಒಪ್ಪಂದದ ಅಥವಾ ಅವ್ರ ರೆಕಮೆಂಡೇಶನ್ ಮೇಲೆ ಡಿಸ್ಟಿಕ್ ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ನೆನಪಿಟ್ಕೋರು ಅದಕ್ಕೆ ಹೇಳಿದ್ದಲ್ಲ. ಮತ್ತು ಅದು ತಾಲೂಕು ಸೇಮ್ ಯಾವ್ದು ತಾಲೂಕದ ಡೈರೆಕ್ಟ್ ಜಡ್ಜಸ್ ಇದ್ರದ್ದು ಎಕ್ಸಾಮ್ ಬರ್ತದೆ ಕರೆಕ್ಟ್. ಯಾವ್ದು ಬಾರ್ ಇದ್ರದನ ತಡಿ ಏನೋ ಥರ ಅದಕ್ಕೆ ಬಾರ್ ಕೌನ್ಸಿಲ್ದಲ್ಲೋ ಇನ್ನೊಂದು ಎಕ್ಸಾಮ್ ಬರ್ತದೆ ಅದಕ್ಕೆ ಎಲಿಜಿಬಿಲಿಟಿ ಏನೋ ಎಕ್ಸಾಮ್ ಅಂತಾರಲ್ಲ ಅದರ ತಾಲೂಕಿಗೆ ಬರ್ತಾರೆ. 4 ಮಂದಿ ಬಂದ್ರೆ ನೋಡ್ರಿ ಮ್ಯಾಲಿಂದ ಕೆಳಗಿನ ತನಕ ಗೊತ್ತಾತಲ್ಲ. ಮ್ಯಾಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ದಾಗ ಸೇಮ್ ಇರ್ತೈತಿ ಬಟ್ ಕಾಂಪೋಸಿಷನ್ ಚೇಂಜ್ ಇರ್ತೈತಿ. ಸುಪ್ರೀಂ ಕೋರ್ಟ್ದಾಗ ಕಾಂಪೋಸಿಷನ್ ಏನಿರ್ತದೆ ಅಂದರೆ ಕಾಂಪೋಸಿಷನ್ ಅಂದ್ರೆ ಎಷ್ಟು ಜನ ಇರ್ತಾರಂದ್ರೆ 1+4 ಇರ್ತಾರೆ. ಹೈಕೋರ್ಟಿಗೆ ಬಂದಾಗ 1+2. ನಾಳೆ ಎಲ್ಲರ ಕೊಲಿಜಿಯಮ್ ಮತ್ತು ಮ್ಯಾಲೆ ಕೇಳಿ ಕೊಲಿಜಿಯಮ್ ಬಗ್ಗೆ ಯಾವ ಹೇಳಿಕೆ ತಪ್ಪಾಗೈತಿ ಕರೆಕ್ಟ್ ಆಗೈತಿ ಅಂತೇಳಿ ಇವೆಲ್ಲರ ತಾಲೂಕಾ ಮತ್ತು ಡಿಸ್ಟಿಕ್ ಕೊಟ್ಟರೆ ಕೊಲಿಜಿಯಮ್ ಪದ್ಧತಿ ಅಪ್ಲೈ ಆಗಂಗಿಲ್ಲ. ನೆನಪಿಟ್ಕೋರಿ. ಯಾಕಂದ್ರೆ ನಾವು ಕೊಲಿಜಿಯಮ್ ಅಂದ್ರೆ ಡೈರೆಕ್ಟ್ ನ್ಯಾಯಾಂಗ ನೇಮಕಾತಿ ಅಂತ ಬಂದಾಗ ಇದು ನ್ಯಾಯಾಂಗ ಬರ್ತೈತಿ. ಬಟ್ ಇದ್ರೊಳಗೆ ಯಾವುದಂದ್ರೆ ಕೊಲಿಜಿಯಮ್ ಸಂಬಂಧ ಬರಂಗಿಲ್ಲ. ಎಲ್ಲಿ ಅಂದ್ರೆ ತಾಲೂಕಿಗೆ ಮತ್ತು ಡಿಸ್ಟಿಕ್ಕಿಗೆ ಗೊತ್ತಾತಲ್ಲ. ತಾಲೂಕಿದ ಎಕ್ಸಾಮ್ ಬರೋದ ಡಿಸ್ಟಿಕ್ದು ಬಂದಾಗ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಇನ್ನೊಂದು ಯಾವ್ದು ಆರ್ಟಿಕಲ್ ಹೇಳಿದೆ 240 ಆರ್ಟಿಕಲ್ ಕನ್ಫ್ಯೂಸ್ ಆಗತ್ತಿತ್ತು ಅಂದಿದ್ರೆ 240 ಆರ್ಟಿಕಲ್ ಏನು ಹೇಳ್ತೈತೆ ಹೇಳ್ರಿ ಏನ್ರಿ? ಪುದುಚೇರಿ ಎಲ್ಲಿ ಬರ್ತದೆ? ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲಿ ಬರ್ತಾವೆ? ಯಾವ ಭಾಗನಾಗ ಬರ್ತಾವೆ ಕೇಂದ್ರಾಡಳಿತ ಪ್ರದೇಶ? ಯಾವ್ದ? 8ನೇ ಭಾಗ. 8ನೇ ಭಾಗದ ವಿಧಿ ಹೇಳಿದ್ದಿಲ್ಲ ಎಲ್ಲಿಂದ ಎಲ್ಲಿ ತನಕ ಇದಾವೆ ಓದ್ತೋ ಮ್ಯಾಲಿಂದ ಅಂದ್ರೆ 7ನೇದ 238 ಬ್ಯಾನ್ ಆಗೈತಿ. 238 ಆರ್ಟಿಕಲ್ ಇಲ್ಲ ಕರೆಕ್ಟಾ. 7ನೇ ದೇಶೀಯ ಸಂಸ್ಥಾನಗಳಿಗೆ ಯಾವ್ದಿತ್ತು ಅಂದ್ರೆ 238 ಹತ್ತಿತ್ತಲ್ಲ. ಆ 238 ಇಲ್ಲ ತಿಳ್ಕೊರಿ. 239ದಿಂದ ಸ್ಟಾರ್ಟ್ ಆಗೈತಿ. 239ದಿಂದ ಎಲ್ಲಿ ತನ ಅಂತ ಹೇಳಿದ್ನಿ 242 ತನ. ಯಾಕೆ 242 ತನ? 243ದಿಂದ ಡೈರೆಕ್ಟ್ ಪಂಚಾಯತಿಗೆ ಬರ್ತಾವೆ. ಪಂಚಾಯತಿ ಮುನ್ಸಿಪಾಲ್ಟೀಸ್ ಕೋಆಪರೇಟಿವ್ಸ್ ಬಂದ್ರೆ 243ದಿಂದನೇ ಸ್ಟಾರ್ಟ್ ಆಕಾವಲ್ಲ. 242 ಮತ್ತು 239 ಏನು ಬರ್ತೈತಲ್ಲ ಅವೆಲ್ಲ ಎದಕ್ಕೆ ಸಂಬಂಧಿಸಿರ್ತಾವೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಳ್ತೀವಿ. ಅದು ರೀಸೆಂಟಾಗಿ 240 ಆರ್ಟಿಕಲ್ ಅಷ್ಟ ನ್ಯೂಸ್ನಾಗ ಯಾಕಿತ್ತಂದ್ರೆ 240 ಆರ್ಟಿಕಲ್ ಅಂಡರ್ ಇತ್ತಂತೇಳಿ ಯಾವ್ದಾರ ಒಂದು ಯೂನಿಯನ್ ಟೆರಿಟರಿ 240 ಆರ್ಟಿಕಲ್ ಅಂಡರ್ ಯಾವ್ದಾರ ಕೇಂದ್ರಾಡಳಿತ ಪ್ರದೇಶ ಇದ್ರೆ ಅಲ್ಲಿ ಏನು ಮಾಡ್ಬೋದು ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಇರ್ತಾರಲ್ಲ ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಇದು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಯಾರು ಆಡಳಿತದಾಗಿರ್ತಾರೆ ಅಥವಾ ಯಾರೊಬ್ಬರು ಉಸ್ತುವಾರಿದೊಳಗಿರ್ತಾರೆ ಹೇಳ್ರಿ? ಪ್ರೆಸಿಡೆಂಟ್. ಅದರ ಸಲ್ಮಂದ ಲೆಫ್ಟಿನೆಂಟ್. ಚಂಡೀಗಢ ಎದಕ್ಕೆ ತೊಗೊಳತ್ತಾರ ಅಂದ್ರೆ ಚಂಡೀಗಢಿಗೆ ಪ್ರೆಸೆಂಟ್ ಏನೈತಂದ್ರೆ ಪಂಜಾಬ್ ಗವರ್ನರ್ ಅದಾರ. ಪಂಜಾಬ್ದಾಗ ಸರ್ಕಾರ ಬೇರೆದೈತಿ. ಈಗ ಸೆಂಟ್ರಲ್ದಾಗ ಬಂದ್ರೆ ಆಲ್ಮೋಸ್ಟ್ ಅದು ಹಂಗೆ ಇರಂಗಿಲ್ಲ. ಬಟ್ ಪ್ರೆಸಿಡೆಂಟ್ ಯಾರು ಫೇವರಾಗಿ ವರ್ಕ್ ಮಾಡ್ತಿರ್ತಾರಂದ್ರೆ ಅದು ಮಾಡೋದು ಇರಂಗಿಲ್ಲ. ಬಟ್ ಯಾರು ಫೇವರಾಗಿ ವರ್ಕ್ ಮಾಡ್ತಿರ್ತಾರಂದ್ರೆ ಯಾವ್ದು ಕಾರ್ಯಾಂಗ ಅಥವಾ ಯಾವ ಸರ್ಕಾರ ಇರ್ತೈತಲ್ಲ ಅವ್ರು ಫೇವರಾಗಿ ವರ್ಕ್ ಮಾಡ್ತಿರ್ತಾರೆ. ಅದಕ್ಕೆ 240 ಆರ್ಟಿಕಲ್ ಅಂಡರ ಚಂಡೀಗಢ ತರಬೇಕನ್ನತ್ತಾರ. ಗೊತ್ತಾತಲ್ಲ. ಮತ್ತೇನು ಡೌಟ ಮುಗೀತಾ? ನೆಕ್ಸ್ಟ್ ಇದು ಹೇಳ್ರಿ. ರೀಸೆಂಟಾಗಿ ಇದು ಹೇಳಿದ್ವಿ ಸುಸಹಾಯ ಅಂತ ಮಾಡ್ಯಾರ ಅಂತ ಹೇಳಿದ್ವಿ. ಎದಕ್ಕೆ ರೀ ಸುಸಹಾಯ? ಸುಪ್ರೀಂ ಕೋರ್ಟ್ದು ಏನು ಅದಕ್ಕೆ ಏನತ್ತಾರ ಅದು ನೆನಪಿಟ್ಕೋರೆ. ನಾಳೆ ಡೈರೆಕ್ಟ್ 1 ಕೇಸ್ 1 ಡಾಟಾ ಅಂತ ಕೇಳಿದಾಗೂ ನೆನಪಿರ್ಬೇಕು. 1 ಕೇಸ್ 1 ಡಾಟಾ ಅಂತ ಬಂದತ್ತೇಳಿ ಯಾವ ಪೋರ್ಟಲ್? ಸುಸಹಾಯ ಪೋರ್ಟಲ್. ಈಗ ಹೇಳ್ರಿ ನೋಡು ಸುಪ್ರೀಂ ಕೋರ್ಟ್ದವ್ರು ಏನು ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ಹೊಸ ಕಾನೂನುಗಳು ಬರ್ತಾವಲ್ಲ ಕ್ರಿಮಿನಲ್ ಕಾನೂನು ಇದನ್ನ ಏನತ್ತಾರ ಅದ ಏನತ್ತಾರ ಅವಕ್ಕ ನ್ಯಾಯ ಕಾನೂನುಗಳನ್ನ ಹೊಸ ಕಾನೂನುಗಳತ್ ಬಂದಾವಲ್ಲ. ಮೊದಲು ಏನಿದ್ದು IPC CRPC ಮತ್ತು ಇನ್ನೊಂದು ಯಾವುದಿತ್ತಂದ್ರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹತ್ತಿದ್ದಲ್ಲ ಅವ್ರ ರೀನೇಮ್ ಮಾಡಿ ಹೊಸ ಕಾನೂನುಗಳ ತಂದಾರ್ರಿ. ಆ ಹೊಸ ಕಾನೂನುಗಳದಾಗ ಏನೈತೆ ಅಂದ್ರೆ ನಾವು ಆನ್ಲೈನ್ದಿಂದನೂ ಸಾಕ್ಷಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಎಲ್ಲ ಅಲೌ ಮಾಡ್ಯಾರ. ಇದ್ರೊಳಗೆ ಡಿಜಿಟಲ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಆದ್ಯತೆ ಕೊಟ್ಟಾರೆ. ಯಾವ್ದ್ರೊಳಗೆ ಅಂದ್ರೆ ಹೊಸ ಕಾನೂನೊಳಗೆ. ಯಾವ ಇಯರ್ದಾಗ ಬರ್ತಾವೆ ಇವೆಲ್ಲ? ಯಾವ್ದ? 2000 ಇಯರ್ ನೆನಪಿಟ್ಕೋರೆ. 2023 ಇವತ್ರೊಳಗೆ ಕ್ವಶನ್ ಕನ್ಫ್ಯೂಸ್ ಆಗಿರ್ತಾವೆ. ಬರೀ ಕಾನೂನುಗಳು ಬಂದಾವ ಅಂತೇಳಿ 25 26 ಹಾಕಿ ಬಂದಿರಿ. ಮತ್ತು ಏನ ಮೊದಲು IPC ಹತ್ತಿತ್ತು 1860 ಬಂದಿರ್ತೈತೆ. IPC ಏನಂತಾರಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತಾರೆ. ಈಗ ಹಾಕ್ತಾರೆ ನೋಡ್ರಿ. ಮರ್ಡರ್ ಆದ್ರೆ ಅದು ಕೇಸ್ ಆಗ್ತಿರ್ತಾರಲ್ಲ IPC ಸೆಕ್ಷನ್ ಅಂತ ಇವೆಲ್ಲ IPC ಒಳಗಿರ್ತಾವೆ. ಅದ್ರದ್ದು ರೀನೇಮ್ ಹೊಸದು ಏನು ಮಾಡ್ಯಾರ ಈಗ? BNS ಅಷ್ಟ. ಭಾರತೀಯ ನಾಗರಿಕ ಸಂಹಿತಾ ಅಂತ ಬರ್ತೈತಿ. ಭಾರತೀಯ ನಾಗರಿಕ ಸಂಹಿತಾ ಯಾವಾಗ ರೀನೇಮ್ ಮಾಡ್ರತ್ ಕೇಳ್ರು ನೆನಪಿಟ್ಕೋರಿ. 2023 ಆಕತ್. ಸಾರಿ ಭಾರತೀಯ ನ್ಯಾಯ ಸಂಹಿತಾ 2ನೇ ಭಾರತೀಯ ನ್ಯಾಯ ಸಂಹಿತಾ ಅಂತ ಬರ್ತೈತಿ. ಯಾವ್ದು? IPC ಹತ್ತಿತ್ತಲ್ಲ ಇಂಡಿಯನ್ ಪೆನಲ್ ಕೋಡ್ ಇದ್ದಿದ್ದು ಏನಾಗೈತೆ ಅಂದ್ರೆ ಭಾರತೀಯ ನ್ಯಾಯ ಸಂಹಿತಾ ಆಗೈತಿ 2023. ಅದಾದ್ಮೇಲೆ ಹೇಳ್ರಿ ಈಗ CRPC ಯಾವ ಇಯರ್ದಾಗ? CRPC ಬಂದಿತ್ತಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ.
ಮತ್ತು ಇವೆರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ IPC ಅನ್ನೋದ ಒಂದು ಸೆಕ್ಷನ್ ಇರ್ತೈತಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ IPCಗೆ ಡಿಫ್ರೆನ್ಸ್ ಏನಂದ್ರೆ ಈಗ ಯಾರ ಮರ್ಡರ್ ಮಾಡಿರ್ತಾರಲ್ಲ, ಮರ್ಡರ್ದವ್ರ ಮೇಲೆ 302 IPC ಅಂತ ಹಾಕಿಬಿಟ್ಟಿರ್ತಾರಲ್ಲ, ಇದು IPC ಏನು ಹೇಳ್ತೈತೆ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂಡರ್ ಹೇಳ್ತೈತಿ. ಬಟ್ CRPC ಹೆಂಗಂದ್ರೆ ಅವ್ರು ಮರ್ಡರ್ ಮಾಡಿನೂ ಅವ್ರನ್ನ ಹೆಂಗೆ ಪೊಲೀಸರು ನಡೆಸೋಬೇಕು ಅಥವಾ ಜೈಲ್ನಾಗ ಹೆಂಗೆ ನಡೆಸೋಬೇಕು ಅನ್ನತ್ತಿಲ್ಲ, ಅದಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ. ಕ್ರಿಮಿನಲ್ ಹೆಂಗೆ ಪ್ರೊಸೀಡ್ ಮಾಡಬೇಕು ಅಥವಾ ಈಗ ಜೈಲ್ನಾಗ ಮರ್ಡರ್ ಮಾಡೋಣ ಹೋಗಿ ಜೈಲ್ನಾಗ ಹಾಕಿ ಬಡದ್ರೆ ನಡೆಯಂಗಿಲ್ಲ, ಅದ್ರ ಸಲ್ಮಂದ್ ಏನು ಮಾಡ್ತಾರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬರ್ತೈತಲ್ಲ, ಸಪೋರ್ಟಿಂಗ್ ಅಂತ ಕರೀತಾರೆ ರೀ. ಯಾವ ಇಯರ್ದಾಗ ಬಂದಿರ್ತದೆ CRPC? ಯಾವ್ದು 1973ದಾಗ ಬರ್ತದೆ. ಅದರದ್ದು ಹೊಸ ಹೆಸರೇನು? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ, BNSS. ಹಿಂಗ ನೆನಪಿಟ್ಕೋರೆ, ಫುಲ್ ಫಾರ್ಮ್ ಕೇಳಿರ್ತಾರೆ. BNSS ಫುಲ್ ಫಾರ್ಮ್ ಏನಂದ್ರೆ B ಅಂದ್ರೆ ಭಾರತೀಯ, N ಅಂದ್ರೆ ನಾಗರಿಕ, ನೆಕ್ಸ್ಟ್ SS ಅಂದ್ರೆ ಸುರಕ್ಷಾ ಸಂಹಿತಾ. ಇನ್ನೊಂದು ಯಾವ್ದು ಉಳಿತಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತಿತ್ತು 1872ರಾಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಬರ್ತದೆ. ಇವು ಮೂರು ನೋಡ್ರಿ. IPC ಅಂದ್ರೆ ಗೊತ್ತಾತಲ್ಲ, IPC ಎದಕ್ಕೆ ಇರ್ತೈತೆ ಅಂದ್ರೆ ಯಾವ್ದಾರ ಕೇಸ್ ಆಗಿರ್ತೈತಲ್ಲ, ಯಾವ IPC ಹಾಕ್ತೀವಿ. ಈಗ 402 ಅಂತ ಕರಿತಿರ್ತೀವಿ. 402 ಎದಕ್ಕೆ ಹಾಕ್ತಾರೆ? ಚೀಟಿಂಗ್ ಮಾಡಿದವ್ರಿಗೆಲ್ಲ 420 ಏನದು? 420 ಬರ್ತದೆ. ಇವು ಚೀಟಿಂಗ್ ಮಾಡಿದವ್ರಿಗೆ ಅದು 420 IPC ಅಂತದ್ದು ಹಾಕ್ತಿರ್ತಾರಲ್ಲ. ಇವೇನಂದ್ರೆ ಡೈರೆಕ್ಟ್ ಅವ್ರ ಮೇಲೆ ಇದು ಅಪರಾಧ ಮಾಡ್ರೆ ಇದು IPC ಐತೈತಿ. ಕ್ರಿಮಿನಲ್ ಪ್ರೊಸೀಜರ್ ಯಾಕಂದ್ರೆ ಅವ್ರನ್ನ ಹೆಂಗೆ ಪ್ರೊಸೀಡ್ ಮಾಡ್ತೀವಿ, ಅವ್ರು ಅಪರಾಧಿ, ಬಟ್ ಅವ್ರನ್ನ ಹೆಂಗೆ ಪ್ರೊಸೀಡ್ ಮಾಡ್ಬೇಕು, ಹೆಂಗೆ ಬೇಕಾದ ಪ್ರೊಸೀಡ್ ಮಾಡಂಗಿಲ್ಲ, ಕಾನೂನು ಅಡಿ ಒಂದು ಅದಕ್ಕೆ ನಿಯಮ ಇರ್ತದೆ, ಅದನ್ನ ಪ್ರೊಸೀಡ್ ಮಾಡ್ಬೇಕು. ಕರೆಕ್ಟಾ? ಅದಾದ್ಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಎದಕ್ಕೆ ಇಟ್ಟಿರ್ತಾರಂದ್ರೆ, ಈಗ ಎವಿಡೆನ್ಸ್ ಇರ್ತಾವ್ರಿ, ಎವಿಡೆನ್ಸ್ ಇದ್ದಿದ್ದು ಎಲ್ಲರ ನಾಳೆ ಅವ್ರು ರಾಜಕಾರಣಿಗಳು ಇರಲಿ ಅಥವಾ ಭಾಳ ರೊಕ್ಕ ಇದ್ದವ್ರು ಅದು ಎವಿಡೆನ್ಸ್ ನಾಶ ಮಾಡಬಾರ್ದಲ್ಲ. ಆ ಎವಿಡೆನ್ಸ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದು ಏನಂತಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಬರ್ತದೆ. ಅದರದ್ದು ಏನಂತ ರೀನೇಮ್ ಮಾಡ್ಯಾರ ಅಂದ್ರೆ, ರೀನೇಮ್ ಏನು ಮಾಡ್ಯಾರ ಇಂಡಿಯನ್ ಎವಿಡೆನ್ಸ್ ಆಕ್ಟದ ಭಾರತೀಯ ಸಾಕ್ಷ್ಯ ಅಧಿನಿಯಮ, BSA ಅಂತ ಕರೀತಾರೆ. ಇವು ಫುಲ್ ಫಾರ್ಮ್ನಾಗ ನೆನಪಿಟ್ಕೋರು, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇದು ಹೇಳ್ರಿ ನೋಡಿ, ಇವು ಎಲ್ಲ ಕಾನೂನುಗಳನ್ನ ಫಸ್ಟ್ ಟೈಮ್ ಫುಲ್ ಇಂಪ್ಲಿಮೆಂಟ್ ಮಾಡಿದ್ದು ಯಾವುದೋ ಒಂದು ಯೂನಿಯನ್ ಟೆರಿಟರಿ ಅಥವಾ ಸ್ಟೇಟ್ ಬರ್ತೈತಿ. ಚಂಡೀಗಢ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳ್ತಾರೆ. ಯಾವ ಒಂದು ಆಡಳಿತ ಪೂರ್ತಿ 100% ಕ್ರಿಮಿನಲ್ ಪ್ರೊಸೀಜರ್ ಏನು ನೀವು ಕಾನೂನುಗಳು ಬಂದವಲ್ಲ ಅವ್ನ ಅಳವಡಿಸಿಕೊಂಡಿದ್ದು ಯಾವುದಂದ್ರೆ, ಇದು ಎದಕ್ಕೆ ಹೇಳ್ತೀವಿ ಅಂದ್ರೆ, ಈ ಕರ್ನಾಟಕದಾಗ ಈಗೂ ಪೊಲೀಸರು ಅರೆಸ್ಟ್ ಮಾಡ್ರೆ ಬಡಗ್ನ ಇಂಡಿಯನ್ ಎವಿಡೆನ್ಸ್ ಇವು ಹೊಸ ಸೆಕ್ಷನ್ಗಳಾಗಿರ್ತಾವೆ. ಅದ್ರೊಳಗೆ ಅವು ಸೆಕ್ಷನ್ ಅಪ್ಲೈ ಮಾಡಲ್ಲ, ಹಳಿವ ಆಗಿರ್ತಾವೆ. ಬಟ್ ಅವ್ನು ಏನಂದ್ರೆ ಹೊಳ್ಳಿ ರಿಪ್ಲೇಸ್ ಮಾಡಂದ್ರೆ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಯಾವುದಂದ್ರೆ ಚಂಡೀಗಢ. 100% ಎಲ್ಲ ಅಲ್ಲಿ ಏನಂದ್ರೆ ಈಗೇನು ಹೊಸ ಕಾನೂನುಗಳು ಬಂದಲ್ಲ ಅವದಾವ್. ಇದು ಎದಕ್ಕೆ ಹೇಳಂದ್ರೆ ಇವೆಲ್ಲ ಕಾನೂನುಗಳೆಲ್ಲ ಬಂದವ್ರು. ಇವು ಎದಕ್ಕಂದ್ರೆ ನ್ಯಾಯಾಂಗದ ಅಂಡರ್ ಬರ್ತಾವೆ. ಈಗ ಏನು ಮಾಡ್ರಿ ಅಂದ್ರೆ ನ್ಯಾಯಾಂಗ ಅಂಡರ್ ಡಿಜಿಟಲ್ಕರಣ ಮಾಡ್ಬೇಕಾದ್ರೆ ರೀಸೆಂಟಾಗಿ ಪೇಪರ್ಲೆಸ್ ಜುಡಿಷರಿ ಮಾಡ್ರಿ. ಎಲ್ಲಿ ಹೇಳ್ರಿ? ಸಿಕ್ಕಿಮ್ದಾಗ ಮಾಡ್ರಲ್ಲ. ಇವನ್ನೆಲ್ಲ ಓವರ್ಸೀನ್ ಮಾಡ್ಬೇಕಾ, ಮತ್ತು ನ್ಯಾಯಾಂಗಗಳದೊಳಗೆ ಏನು ಕೇಸ್ಗಳು ಅಥವಾ ಏನು ಇದನ್ನು ಬಂದಿರ್ತಾವಲ್ಲ ಕೇಸ್ಗಳು, ಅವ್ನು ಜಲ್ದಿ ಬೇಗ ಬಗೆಹರಿಸ್ಬೇಕಂತೇಳಿ ರೀಸೆಂಟಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಸೆಂಟ್ರಲ್ ಅಂತ ನೋಡಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರದಾರ ಸೂರ್ಯಕಾಂತ್ ಅದಾರಲ್ಲ, ಅವ್ರು ಒಂದು ಕಮಿಟಿನ ರೆಕಮೆಂಡ್ ಮಾಡ್ಯಾರ್ರಿ. ಆ ಕಮಿಟಿ ಒಳಗೆ ಯಾರು ಅದಾರ ಅಥವಾ ಯಾರು ಹೆಡ್ ಅದಾರ ಅದ್ರ ಇದು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ತನ, ರೀಸೆಂಟಾಗಿ ಅಪಾಯಿಂಟ್ ಮಾಡ್ಯಾರ ಇದೊಂದು ಕಮಿಟಿ. ಎದ್ರ ಸಲ್ಬಂದ್ ಅಂದ್ರೆ ಪೂರ್ತಿ ಭಾರತದಾಗ ಎಷ್ಟು ನ್ಯಾಯಾಲಯಗಳದಾವಲ್ಲ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಜಿಲ್ಲಾ ನ್ಯಾಯಾಲಯಗಳು, ತಾಲೂಕು ನ್ಯಾಯಾಲಯಗಳಾಗಲಿ, ಎಲ್ಲ ಕಡೆ ಕೇಸ್ ಪೆಂಡಿಂಗ್ಗಳು ಉಳಿಬಾರ್ದ. ಈಗ ಹೆಂಗೆ ಒಂದು ಕೇಸ್ ಒಂದು ಡಾಟಾಕ್ ಮಾಡ್ರಲ್ಲ, ಸೇಮ್ ಇದು ಹೆಂಗೆ ಸುಸಹಾಯ ಮಾಡ್ಯಾರ, ಒಂದು ಕೇಸ್ ಒಂದು ಡಾಟಾಕ್. ಈಗೇನಂದ್ರೆ ಇದ್ರದ್ದು ಓವರ್ಸೀನ್ ಮಾಡೋಕೆ ಎಲ್ಲ ನ್ಯಾಯಾಲಯಗಳನ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಹೆಂಗೆ ಸ್ಮಾರ್ಟ್ ಡಿಜಿಟಲೀಕರಣ ಮಾಡ್ಬೇಕಂತ ಅನ್ನೋ ಸಂಬಂಧ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿದ ಹೆಡ್ ಯಾರದಾರ ಕೇಳಿಲ್ಲ, ನಾನು ನೀನು ಬಂದಿತ್ತು ನೋಡಿ ಪೇಪರ್ನಾಗ. ಕಮಿಟಿದ ಹೆಡ್ ಅರವಿಂದ್ ಕುಮಾರ್ ಅಲ್ಲ, ತಡ್ರಿ ಹೇಳ್ತ ನಾನು ಎಲ್ಲಿ ಬರ್ತೀನಿ. ಅರವಿಂದ್ ಕುಮಾರ್ ನೋಡ್ರಿ, ಕಮಿಟಿ ನೆನಪಿಟ್ಕೋರೆ. ಈ ಕಮಿಟಿ ಕಂಪಲ್ಸರಿ. ಸುಪ್ರೀಂ ಕೋರ್ಟ್ದ ಕಮಿಟಿ ಐತಿ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾಳೆ ಯಾವಾಗ ಬೇಕಾದ್ ಕೇಳ್ಬೋದು. ಯಾಕಂದ್ರೆ ಈಗ ಹೊಸ ಇದನ್ನ ಕಾನೂನುಗಳೇನು ಬಂದಲ್ಲ, ಆ ಕಾನೂನುಗಳ ಬಂದ ಮೇಲೆ ನ್ಯಾಯಾಲಯಗಳದಾಗ ಒಂದು ಏನರ ವಿಸ್ತರಣೆ ಮಾಡ್ಬೇಕು ಅಥವಾ ನ್ಯಾಯಾಲಯಗಳ ಸುಧಾರಣೆ ಸಲ್ಬಂದ್ ಡೈರೆಕ್ಟ್ ಏನು ಕೇಳಿರ್ತಾರೆ ಅಂದ್ರೆ ನ್ಯಾಯಾಂಗ ಸುಧಾರಣೆ ಸಲ್ಬಂದ್ ಇತ್ತೀಚೆಗೆ 2026ರಾಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೇಮಕ ಮಾಡಿದ್ದ ಸಮಿತಿ ಯಾವುದಂದ್ರೆ ಅರವಿಂದ್ ಕುಮಾರ್. ಈ ಅರವಿಂದ್ ಕುಮಾರ್ ಜೊತೆ 3 ಜನ ಅದಾರ ಹೇಳ್ತ ಮೆಂಬರ್ಸ್ಗಳು. ಯಾಕಂದ್ರೆ ನಾಳೆ ಕೇಳಿರ್ತಾರೆ ಈ ಕಮಿಟಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ನೋಡ್ರಿ. ರೀಸೆಂಟಾಗಿ ಇಲ್ಲಿ 9 ಮಂದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಾಡಿ, ಇದನ್ನು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನಲ್ಲ, ನ್ಯಾಯಾಧೀಶರ ಬೆಂಚ್ ಮಾಡಿದ ಶಬರಿಮಲೆ ಕೇಸ್ ಅದು ಹಿಯರಿಂಗ್ ಮಾಡತ್ತಾರಲ್ಲ, ಇಂಥವು ಹಿಯರಿಂಗ್ ಮಾಡ್ಬೇಕಾರೆ ಎಲ್ಲ ಈಗ ಪ್ರಾದೇಶಿಕ ಕಚೇರಿಗಳನ್ನು ವಿಸ್ತರಣೆ ಮಾಡ್ಬೇಕಂದ್ರೆ ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್. ಇವ್ನು ಎಲ್ಲ ಥರದ್ದು ಸ್ಟಡಿ ಮಾಡೋ ಸಂಬಂಧ ಒಂದು ಕಮಿಟಿ ಮಾಡ್ಯಾರ. ಅದ ಸಮಿತಿ ಹೆಸರು ಯಾವುದಂದ್ರೆ ಅರವಿಂದ್ ಕುಮಾರ್. ಹೆಸರು ನೆನಪಿರ್ತೈತಿ, ಅರವಿಂದ್ ಕುಮಾರ್. ಏನು ನಾಳೆ ಕ್ವಶನ್ ಕೇಳಿರ್ತಾರೆ, ಅರವಿಂದ್ ಕುಮಾರ್ ನೇತೃತ್ವದ ನ್ಯಾಯಾಂಗ ಸುಧಾರಣೆ ಸಂಬಂಧ ಸಮಿತಿ ನೇಮಕ ಮಾಡ್ರ. ಅದರೊಳಗೆ ಈ ಕೆಳಗಿನ ಯಾವ ಮೆಂಬರ್ಗಳು ಇಲ್ಲದ ಕೇಳ್ತಾರೆ. 3 ಮಂದಿ ಮೆಂಬರ್ಗಳು ಹೆಸರು ಹೇಳ್ತಾನೆ, ಭಾಳ ಟಪ್ ಅನ್ಸಲ್ಲಿ ಹೇಳ್ತಾನೆ, ಒಮ್ಮೆ ನೆನಪಿಟ್ಕೋರಿ. ಒಂದೇದು ಯಾರಂದ್ರೆ ದೇಬ್ಸು ಬಸಾಕ್ ಅಂತ ಬರ್ತಾರೆ. ದೇಬ್ಸು ಬಸಾಕ್ ಒಂದೇದು ಯಾರ, ಒಂದೇ ಹೆಸರು ದೇಬ್ಸು ಬಸಾಕ. ಎರಡನೇದ ಅಶ್ವಿನಿ ಕುಮಾರ್ ಮಿಶ್ರಾ ಅಂತ ಬರ್ತಾರೆ. ಒಮ್ಮೆ ಒಂದೇ ಸರಿ ಕೇಳಿರಿ, ಅದಕ್ಕೆ ಹೊಸ ಅನಿಸ್ತಾವೆ, ಮತ್ತು ರಿಪಿಟೇಷನ್ ಆಗಂತೆ ನೆನಪಿರ್ತಾವೆ. ಒಂದೇದು ಹೆಡ್ ಯಾರು ಹೇಳ್ರಿ ಕಮಿಟಿದ? ಅರವಿಂದ್ ಕುಮಾರ್. ಒಂದೇದು ಯಾರ್ದು ಹೇಳಿ ಮೆಂಬರ? ದೇಬ್ಸು ಬಸಾಕ. ಎರಡನೇದ ಅಶ್ವಿನಿ ಕುಮಾರ. ಮೂರನೇದ ಸೋಮಶೇಖರ್ ಸುಂದರಣ್ಣ ಅಂತ ಬರ್ತಾರೆ. ಇವ್ರು 4 ಮಂದಿ ಹೆಸರು ನೆನಪಿಟ್ಕೋಬೇಕು. ಹೆಡ್ ಯಾರಂದ್ರೆ ಅರವಿಂದ್ ಕುಮಾರ್. ಯಾವ್ದ್ರ ಸಲ್ಬಂದ್ ಹೇಳಿ ಇವನ
ನ್ಯಾಯಾಂಗ ಸುಧಾರಣೆ ಹಿಂಗ ನೆನಪಿಟ್ಕೋರೆ. ನ್ಯಾಯಾಂಗ ಸುಧಾರಣೆ ಸಲ್ಮನ್ ನೇಮಕ ಮಾಡಿದ್ದ ಸಮಿತಿ ಯಾವ್ದತ್ ಕೇಳ್ರ? ಡೈರೆಕ್ಟ್ ಬರೇ ಸಮಿತಿ ಕೇಳ್ರ ಅರವಿಂದ್ ಕುಮಾರ್ ಹೇಳ್ರಿ. ಆ ಸಮಿತಿಯೊಳಗೆ ಯಾರು ಮೆಂಬರ್ಸ್ ಇದ್ರತ್, ಯಾರ ಒಂದು 5-6 ಮಂದಿ ಜಡ್ಜಸ್ಗಳ ಹೆಸರು ಕೊಟ್ಟ, ಯಾರು ಇಲ್ಲ ಅಥವಾ ಯಾರು ಅದಾರ ಅವತ್ತು ಕೇಳ್ತಾರ. ಅದ್ರ ಸಲ್ಮನ್ 3 ಮಂದಿ ಹೇಳಿನಿ. 3 ಮಂದಿ ಹೆಸರು ಹೇಳ್ರಿ. ಕೊನೆ ದೇವ್ಸು ಬಸಾಕ 1, ಅಶ್ವಿನಿ ಕುಮಾರ್ ಮಿಶ್ರಾ 2, ಇನ್ನೊಬ್ರ ಸೋಮಶೇಖರ್ ಸುಂದರೇಶ್ ಅನ್ನತ್ ಬರ್ತಾನತ್ತ ಸುಂದರ. ಎಸ್ ಡಿ ಬೆಂಕ್ಯೋ ಎಸ್ ಡಿ. ಹಾಂ, ಎಸ್ ಡಿ ಎ ಕೋಡ್ ನೆನಪಿಟ್ಕೊಂಡ್ಬಿಡ್ರಿ. ಎಸ್ ಡಿ ಎ ಕರೆಕ್ಟ್ ಆಗತ್ತಲ್ಲ. ಮತ್ತೆ ಎಸ್ ಅಂದ್ರೆ ಯಾರ? ಸೋಮಶೇಖರ್ ಸುಂದರೇಶ್ ಅನ್ನತ್ ಬರ್ತಾರೆ. ಎಸ್. ಡಿ ಅಂದ್ರ ದೇವ್ಸು ಬಸಾಕ. ಎ ಅಂದ್ರ ಯಾರು ಮಾಡಿದ್ದ ಬೆಂಕಿದ್ರ. ಎಸ್ ಡಿ ಎ ಕೋಡ್ ನೆನಪಿಟ್ಕೋರಿ. ಅದ್ರ ಸಲ್ಮಾನ್ ಮತ್ತೆ ಕೋಡ್ ಬೇರೆ ಕಡೆ ಹಾಕಿರಿ ಅಲ್ರ. ಎಸ್ ಡಿ ಎ ಕೋಡ್ ಅದ್ರ ಸಲ್ಮಾನ್ ಅಂದ್ರ ನ್ಯಾಯಾಂಗ ಸುಧಾರಣೆ ಸಲ್ಮಾನ್ ಬರ್ತೈತೆ ನೆನಪಿಟ್ಕೋರೆ. ನ್ಯಾಯಾಂಗ ಸುಧಾರಣೆ ಸಲ್ಮಾನ್ ಹೆಡ್ ಯಾರಂದ್ರ ಅರವಿಂದ್ ಕುಮಾರ್ ನೆನಪಿಟ್ಕೋರಿ. ರೀಸೆಂಟಾಗಿ ಇದನ್ನ ಪ್ರವೀಣ್ ಸೂದ್ ಅಂತ ಬರ್ತಾರ್ರಿ. ಅವ್ರದ್ದು ಅವಧಿ ವಿಸ್ತರಣೆ ಮಾಡ್ರಿ. ಎದ್ರದ್ದು ಹೆಡ್ ಇದ್ದರ್ರಿ ಅವ್ರ? ಯಾವ್ದಾರ CBI ಯಾವ ಇಯರ್ದಾಗ ಬರ್ತೈತಿ? ಇವ್ರ ಮೇಲೆ ಅವ್ರದ್ದು ಅವಧಿ ವಿಸ್ತರಣೆ ಮಾಡಿದ್ದು ಕೇಳೋದು ಬಿಟ್ಟ CBIದು ಮೋಟೋ ಏನಂತ ಕೇಳ್ರಿ ನಾಳೆ. ಈಗ ಸುಪ್ರೀಂ ಕೋರ್ಟ್ದ ಮೋಟೋ ಏನೈತೆ ಹೇಳ್ರಿ? ಸುಪ್ರೀಂ ಕೋರ್ಟ್ ಇಟ್ ನ್ಯೂಸ್ನಾಗ ಐತೆ. ಅದ್ರದ್ದು ಮೋಟೋ ಏನೈತಿ? ಧರ್ಮೋ ರಕ್ಷಿತ ಆತ ಐತೆ. ಧರ್ಮೋ ರಕ್ಷಿತ ಅಂತ ಹೇಳಿ ಯಾವ್ದ್ರದಂದ್ರೆ ಸುಪ್ರೀಂ ಕೋರ್ಟ್. ಸೇಮ್ CBIದು ಒಂದು. CBI ಯಾಕೆ ನ್ಯೂಸ್ನಾಗ ಐತೆ ಅಂದ್ರೆ ರೀಸೆಂಟಾಗಿ ನೀಟ್ದ ಎಕ್ಸಾಮ್ ಅದು ಲೀಕ್ ಆದ್ವಲ್ಲ. ಯಾವ್ದು ನೀಟ್ ಎಕ್ಸಾಮ್ ಲೀಕ್ ಆಗೈತಿಲ್ಲ, ಅದ್ರದ್ದು ತನಿಖೆ ಯಾರು ಮಾಡತ್ತಾರಂದ್ರೆ CBI. ಹೈಯೆಸ್ಟ್ CBI ನ್ಯೂಸ್ನಾಗ ಬರ್ತೈತೆ ನೋಡ್ರಿ. ಅಪೋಸಿಟ್ ಪಾರ್ಟಿ ಮೇಲೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅದಕ್ಕೆ ಆ CBI ಚೀಫ್ ಎಕ್ಸಿಕ್ಯೂಟಿವ್ ಯಾರದಾರಂದ್ರೆ ಪ್ರವೀಣ್ ಸೂದ್ ಅದಾರ. ಅವ್ರ ಅವಧಿ ವಿಸ್ತರಣೆ ಮಾಡ್ರೆ. CBI ಯಾವ ಇಯರ್ದಾಗ ಬರ್ತದೆ? 1963ರಾಗ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಥವಾ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೈತೆ? ಯಾವ್ದ ಯಾವ ಮಿನಿಸ್ಟ್ರಿ ಇದ? ಎಸ್, ಗ್ರೇವಿಯನ್ಸ್, ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸ್. ಆ ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಯಾರು? ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಹೋಮ್ ಮಿನಿಸ್ಟರ್ ಇರಂಗಿಲ್ಲ. ಪ್ರೈಮ್ ಮಿನಿಸ್ಟರ್. ಇದು ನೆನಪಿಟ್ಕೋರಿ. ಕನ್ಫ್ಯೂಸ್ ಆಕತ್ತೆ. ನಾಳೆ ಎಲ್ಲರ CBI ಕೇಳಿ ನಿಮಗೆ ಎಲ್ಲರ ಹೋಮ್ ಮಿನಿಸ್ಟ್ರಿ ಹಾಕಿದ್ರೆ ಹೋಮ್ ಮಿನಿಸ್ಟ್ರಿ ಸಂಬಂಧ ಬರಂಗಿಲ್ಲ. ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸಸ್ ಅಂತ ಬರ್ತದೆ. ಪರ್ಸನಲ್ ಅಂದ್ರೆ ಏನು ಹೇಳ್ರಿ? ವೈಯಕ್ತಿಕ. ಮತ್ತು ಗ್ರೇವಿಯನ್ಸ್ ಏನ? ಕುಂದುಕೊರತೆಗಳ ನಿವಾರಣೆದ ಏನು ಸಮಿತಿ ಇರ್ತದಲ್ಲ, ಅದರದ್ದು ಹೆಡ್ ಯಾರು ಇರ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಯಾವ್ದು ಇದಕ್ಕೇನತ್ತಾರಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸ್ ಅಂತ ಬರ್ತದೆ. ಆ ಡಿಪಾರ್ಟ್ಮೆಂಟ್ ಅಂಡರ್ ಯಾವ್ದಂದ್ರೆ CBI ವರ್ಕ್ ಆಕತ್. ಅದು ರೆಸ್ಪಾನ್ಸಿಬಲ್ ಯಾರು ಇರ್ತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ತಾರಲ್ಲ ಅವ್ರು ಇರ್ತದೆ. ಕನ್ಫ್ಯೂಸ್ ಆಕಾವ್. ಯಾಕಂದ್ರೆ ಇದು ಇನ್ನೊಂದು ಏನು ಕೇಳ್ಬೋದಂದ್ರೆ CBI ಅನ್ನೋದೈತಲ್ಲ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಮಾಡ್ಯಾರಂದ್ರೆ ಡೆಲ್ಲಿ ಪೊಲೀಸ್ ಆ್ಯಕ್ಟ್, ಡೆಲ್ಲಿ ಪೊಲೀಸ್ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಬರ್ತದೆ. ಯಾವ ಇಯರ್? 1946 ಬರ್ತೈತೆ. ನೆನಪಿಟ್ಕೋರಿ. ಡೆಲ್ಲಿ ಪೊಲೀಸ್ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಬರ್ತೈತಿ. ಅದ್ರ ಪ್ರಕಾರ CBI ನೇಮಕ ಆಗಿರೋದು. CBI ಅಂದ್ರೆ ಗೊತ್ತಾತಲ್ಲ. CBI ಮೋಟೋ ಇನ್ನು ಹೇಳ್ರಿ ಯಾವ್ದಾರ CBI ಮೋಟೋ? ಎಸ್. ಇಂಡಸ್ಟ್ರಿ, ಇಂಪಾರ್ಶಾಲಿಟಿ, ಇಂಟಿಗ್ರಿಟಿ. ಇಂಡಸ್ಟ್ರಿ ಅಂದ್ರೆ ಉದ್ಯಮಿ ಅಂತ ಕರೀತಾರೆ. ಮತ್ತು ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆ ಅಂತ ಹಾಕಿರಿ. ಉದ್ಯಮಿ. ಇಂಪಾರ್ಶಾಲಿಟಿ ಅಂದ್ರೆ ಪಾರದರ್ಶಕತೆ ಅಂತ ಕರೀತಾರ ಅಥವಾ ನಿಷ್ಪಕ್ಷಪಾತ ಅಂತ ನೆನಪಿಟ್ಕೋರಿ. ಕನ್ನಡದಾಗ ನೆನಪಿಟ್ಕೋರಿ. ಏನಂದ್ರೆ ಉದ್ಯಮ, ನಿಷ್ಪಕ್ಷಪಾತ. ಇಂಟಿಗ್ರಿಟಿ ಅಂದ್ರೆ ಸಮಗ್ರತೆ. ನೆನಪಿಟ್ಕೋರಿ. ಇವೇನಂದ್ರೆ 3 ಇದ್ರ ಧ್ಯೇಯ ವಾಕ್ಯದಾಗ ಐತಿ. ಏನಂದ್ರೆ ಉದ್ಯಮ ಅಂದ್ರೆ ಇದೊಂದು CBI ಅನ್ನೋದು ಪ್ರೈವೇಟ್ ಆರ್ಗನೈಸೇಷನ್ ಇದ್ದಂಗೆ. ಇದಕ್ಕೇನು ಇದನ್ನ ಆರ್ಟಿಕಲ್ ಅದು ಬರಂಗಿಲ್ಲ. ಸೇಮ್ ಅದಕ್ಕೆ ಉದ್ಯಮ. ನಿಷ್ಪಕ್ಷಪಾತ ಅಂದ್ರೆ ಯಾವುದೂ ಒಂದು ಪಕ್ಷಪಾತ ಮಾಡಬಾರ್ದು. ಅದು ಮಾಡ್ತೈತೆ ಪ್ರಾಕ್ಟಿಕಲಿ, ಬಟ್ ಮಾಡಬಾರ್ದತ್ ಇದ್ರದ್ದು ಮೋಟೋದಾಗ. ನಿಷ್ಪಕ್ಷಪಾತ. ಇನ್ನೊಂದು ಯಾವುದಂದ್ರೆ ಇಂಟಿಗ್ರಿಟಿ. ಇಂಟಿಗ್ರಿಟಿ ಅಂದ್ರೆ ಸಮಗ್ರತೆ. ನೆನಪಿರ್ತೈತಲ್ಲ ಹೇಳ್ರಿ ಮೋಟೋ. CBI ಬಂದಾಗ ಏನೇನು ಹೇಳಿಲ್ಲ ಇನ್ನು ಚೌಕಟ್ಟು ನೆನಪಿಟ್ಕೋರಿ. ನಾಳೆ ಎಲ್ಲರ ಪ್ರವೀಣ್ ಸೂದ್ ಎಕ್ಸಿಕ್ಯೂಟಿವ್ ಬಿಟ್ಟು ಬೇಕಾದ ಕೇಳಿ, ಅಥವಾ CBIಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿ ಅಥವಾ ಸರಿಯಾಗಿದೆ ಅಂತ ಕೇಳಿ ಏನಕ್ಕೆ ಕೇಳಿ ಅದ್ರ ನೆನಪಿಟ್ಕೋರಿ. CBI ಸ್ಥಾಪನೆ ಆಗಿದ್ದು ಯಾವ ಕಾಯ್ದೆ ಪ್ರಕಾರ ರೀ? ಈಗ ಹೇಳ್ರಿ. ಡೆಲ್ಲಿ ಪೊಲೀಸ್ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಅಂತ ನೆನಪಿಟ್ಕೊಂಡ್ರು ಸಾಕು. ಡೆಲ್ಲಿ ಪೊಲೀಸ್ ಕಾಯ್ದೆ ಯಾವ ಇಯರ್ದಾಗ ಬಂದಿರ್ತೈತಿ? 1946 ಕಾಯ್ದೆ ಐತ್ಲ. ಆ ಕಾಯ್ದೆ ಪ್ರಕಾರ CBI ನೇಮಕ ಮಾಡ್ತಾರೆ. ಯಾವ ಇಯರ್ದಾಗ? 1963. ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೈತಿ? ಗ್ರೇವಿಯನ್ಸ್ ಆ್ಯಂಡ್ ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸಸ್ ಅಂತ ಬರ್ತೈತಿ. ಅದು ಯಾವ ಮಿನಿಸ್ಟ್ರಿ? ನೆನಪಿಟ್ಕೋರೆ. ಹೋಮ್ ಮಿನಿಸ್ಟ್ರಿ ಅಂತ ಕನ್ಫ್ಯೂಸ್ ಆಗಿರಿ. ಮತ್ತು ಯಾರಂದ್ರೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಬರ್ತೈತಿ. ನೆನಪೈತೆ? ಅದಾದ್ಮೇಲೆ ಯಾರದಾರ ಅದ್ರದ್ದು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್? ಪ್ರವೀಣ್ ಸೂದ್. ನೆಕ್ಸ್ಟ್ ಅದ್ರ ಮೇಲೆ ಏನು ಕೇಳ್ಬೋದು ಅಂದ್ರೆ ಅದ್ರ ಮೋಟೋ. ಇನ್ ಕೇಸ್ ಕೇಳ್ರ ಮೋಟೋ ಏನೈತಂದ್ರೆ ಏನು? ಉದ್ಯಮ, ನಿಷ್ಪಕ್ಷಪಾತ, ಸಮಗ್ರತೆ. ನೆನಪಿರ್ತೈತಲ್ಲ CBI. ರೀಸೆಂಟಾಗಿ ಏನಾಗೈತೆ ಅಂದ್ರೆ ಅದ್ರ ಅದ ಅಮೆಂಡ್ಮೆಂಟ್ ಇದು ಇಯರ್ ಇದನ್ನು ಮಾಡಿದ್ದು ಎಕ್ಸ್ಟೆಂಡ್. ಈಗ ಎರಡನೇ ಬಾರಿಗೆ ಇವ್ರದ್ದು. ಕರೆಕ್ಟ್. ಎರಡನೇ ಬಾರಿಗೆ. ಮೊದಲು ಮಾಡಿರಿ ಪ್ರವೀಣ್ ಸೂದ್ ನಮ್ಮ ಈ ಕರ್ನಾಟಕದ ಇದನ್ನಿದ್ರಲ್ಲ IG ಆ್ಯಂಡ್ DG
ಹಾಂ ಕರೆಕ್ಟ್. ಪ್ರವೀಣ್ ಸೂದ್ ಅವ್ರು ಇದ್ರು ನೋಡ್ರಿ ಅವಾಗ ಟೈಮ್ನಾಗ ಈ ಪೊಲೀಸರಿಗೆಲ್ಲ ವೀಕ್ಲಿ ಆಫ್ ಇದನ್ನ ಫೆಸಿಲಿಟಿ ತೆಗ್ದಾರವ್ರು. ಮೊದಲು ಪೊಲೀಸರಿಗೆ ವಾರದಾಗ 7 ದಿನ ಕೆಲಸ ಇರ್ತದೆ, ತಿಂಗಳದಾಗ 30 ದಿನ ಅವರೇ ಅಮೆಂಡ್ಮೆಂಟ್ ಮಾಡಿದ್ದದು. ಪ್ರವೀಣ್ ಸೂದ್ ಇಲ್ಲಿ ಇದ್ರಲ್ಲ ಅವ್ರಿಗೆ ಎಲ್ಲಿ ಹೋಗ್ಯಾರ ಅಂದ್ರೆ CBIದ ನಿರ್ದೇಶಕರಾಗ್ಯಾರ. CBI ನಿರ್ದೇಶಕರ ಅಂದ್ರೆ ಒಂದು ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಅವ್ರದ್ದು ಈಗ ಅವಧಿ ವಿಸ್ತರಣೆ ಮಾಡ್ರಿ. ಗೊತ್ತಾತಲ್ಲ CBIದ? ಹೇಳ್ರಿ ಲಾಸ್ಟ್ ಒಮ್ಮೆ ಹೇಳ್ತೀರಿ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಆಕತ್ತಂದ್ರೆ ಡೆಲ್ಲಿ ಪೊಲೀಸ್ ಕಾಯ್ದೆ ಪ್ರಕಾರ. ಅದ್ರ ಮೋಟೋ ಏನಂತ ಕೇಳ್ರ? ಜೈ ಜವಾನ್ ಅಂತ. ಉದ್ಯಮ ನಿಷ್ಪಕ್ಷಪಾತ ಮತ್ತು ಸಮಗ್ರತೆ ಅಂತ ಬರ್ತೈತಿ. ಯಾವ್ದ್ರದ? ಈ CBI ಯಾವ ಇಯರ್ದಾಗ? 1963 ಹೇಳ್ರಿ. ಹಾಂ ಅದು ಹೇಳಿನಲ್ರಿ, ಹೇಳಿಲ್ಲ ಅದೇನು? ಅದು ಶಾಸನಬದ್ಧ ಸಂಸ್ಥೆ ಅಲ್ಲತ್ ಹೇಳಿಲ್ಲ? ಹಾಂ ಅಲ್ಲ ಹೇಳಿಲ್ಲ. ಹಾಂ ವಿಧಿ ಇಲ್ಲತ್ ಹೇಳಿಲ್ಲ. ಸಂವಿಧಾನದಾಗ ಯಾವುದು ವಿಧಿ ಅಲ್ಲ, ಅದು ಸ್ಟ್ಯಾಟ್ಯೂಟರಿ. ಏನಾತ? ಹಾಂ ಹೇಳ್ರಿ. ಹಾಂ ಶಾಸನಬದ್ಧ ಅಲ್ಲತ್ ಹೇಳಿ. ಅದು ಕರೆಕ್ಟ್. ಅದನ್ನು ನೆನಪಿಟ್ಕೋರಿ. ಇವು ಶಾಸನಬದ್ಧ ಸಂವಿಧಾನಬದ್ಧ ಕನ್ಫ್ಯೂಸ್ ಆಗಬಾರ್ದು. ಸಂವಿಧಾನಬದ್ಧ ಅಂದರೆ ಯಾವ ಸಂಸ್ಥೆಗಳು ಇರ್ತಾವೆ ಹೇಳ್ರಿ? ಆರ್ಟಿಕಲ್ ಬತ್ತೇಳಿ ಸಂವಿಧಾನಬದ್ಧ. ಶಾಸನಬದ್ಧ ಅಂದ್ರೆ ಶಾಸನ ಅಂದ್ರೆ ನಮ್ಮಲ್ಲಿ ಮಸೂದೆಗಳು ಪಾಸ್ ಮಾಡಿರ್ತೀವಲ್ಲ, ಆ ಮಸೂದೆ ಪಾಸ್ ಆಗಿ ಶಾಸನ ಆಗಿರ್ತದೆ. ಬಟ್ ಇದೇನು CBI ಆಗೈತಿಲ್ಲ ಅದ್ರದ್ದು ಯಾವ್ದು ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಪ್ರಕಾರ ಅದು ಶಾಸನಬದ್ಧ ಸಂಸ್ಥೆ ಅಲ್ಲ, ಶಾಸನಬದ್ಧ ಸಂಸ್ಥೆ ಅಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಬಟ್ ಇನ್ನೊಂದು ಏನಂದ್ರೆ CBIದಾಗ ಕೇಳ್ತಿರ್ತಾರಂದ್ರೆ CBIಗೆ ಎಷ್ಟು ಪವರ್ ಐತೆ ಅಂದ್ರೆ ಯಾವ್ದಾರ ಒಂದು ಸ್ಟೇಟಿಗೆ ವಿದೌಟ್ ಏನಂದ್ರೆ ನಾವು ಅವ್ರದ್ದು ಸ್ಟೇಟದ ಗೌರ್ಮೆಂಟದ ಅಪ್ರೂವಲ್ ತೊಗೊಳ್ಳೋದು ಮಾಡ್ಬೋದು. ಒಂದು ಸ್ವಲ್ಪ ಸ್ಟೇಟ್ಗಳದಾವ, ಆ ಸ್ಟೇಟ್ನಾಗ ಏನಂದ್ರೆ ಇದನ್ನು ಕೊಟ್ಟಿದ್ರು ಅವ್ರು CBIಗೆ ನಾವು ಎಸ್ಟಾಬ್ಲಿಷ್ ಮಾಡಕ್ಕೆ ಬಿಡಂಗಿಲ್ಲ ಅಂತೇಳಿ. ಬಟ್ CBI ಕೇಳ್ತಾರೋ ಮ್ಯಾಮ್. ಈಗ ಹೆಂಗೆ ಇದನ್ನು ಎಲೆಕ್ಷನ್ ಕಮಿಷನ್ ಬಂದಾಗ SIR ಬರ್ತೈತಲ್ರಿ, SIR ಬಂದಾಗ ಯಾವ್ದಾರ ಸ್ಟೇಟ್ನಾಗ ಹೋಗಿ ಡೈರೆಕ್ಟ್ ಮಾಡ್ಬೋದು ಅವ್ರ SIR ಮಾಡ್ಬೋದು. ಆ ಸ್ಟೇಟ್ ಗೌರ್ಮೆಂಟ್ ಏನು ಕೇಳಲ್ದ ಮಾಡ್ದ. ಬಟ್ CBIದು ಹೆಂಗಿರ್ತೈತೆ ಅಂದ್ರೆ ಎಲ್ಲ ಸ್ಟೇಟ್ ಒಳಗೆ ವಿದೌಟ್ ಅವ್ರ ಸ್ಟೇಟ್ ಕನ್ಸಂಟ್ ಇರಲ್ದನು ಮಾಡ್ಬೋದು. ಬಟ್ ಸಮ್ ಸ್ಟೇಟಸ್ ಅದಾವ, ಎಷ್ಟೋ 6 7 ಏನೋ ಗೊತ್ತಿಲ್ಲ ಅದು ಪಕ್ಕ ನನಗೆ. ಎಷ್ಟೋ ಸ್ಟೇಟ್ ಅದಾವ, ಆ ಸ್ಟೇಟ್ ಒಳಗೆ ಏನಂದ್ರೆ ಅಲೌ ಮಾಡಿಲ್ಲ CBIದು ಇದನ್ನು ಮಾಡ್ಬೇಕಾರೆ ಕನ್ಸೆಂಟ್ ಕಂಪಲ್ಸರಿ ಅಂತ ಹೇಳ್ರಿ. ಇದನ್ನು ನೆನಪಿಟ್ಕೋರಿ. ಅದನ್ನು ಸ್ವಲ್ಪ ಸ್ಟೇಟಿಗೆ ಅಷ್ಟ ಅದ, ಉಳ್ಕಿದ ಸ್ಟೇಟ್ನಾಗ ಅಲೌ ಐತಿ. ಅವು 7-8 ಸ್ಟೇಟ್ ಅದಾವ ಅಷ್ಟ. ಹಾಂ ಏನು CBI ಏನು ಹೇಳತ್ತ ಹೇಳ? ಯಾರನ್ನ ನಿರ್ದೇಶಕರ ನೇಮಕ ಮಾಡೋದ? ಎಲ್ಲಿ ಸ್ಟೇಟ್ ಒಳಗೆ CBIನ ಹೆಂಗೆ ಆಯ್ಕೆ ಮಾಡ್ತಾರ? ಅದು ಯಾವ್ದು ಕಮಿಟಿ? CJI ಪ್ಲಸ್ ಅಪೋಸಿಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರಗತ್ಲೆ ಅದ್ರದ್ದು ಹಂಗೈತಿ ಪಕ್ಕ ಅಲ್ಲ. ಕಂಪೋಸಿಷನ್ ಬಾಡಿ ಹೇಳತ್ತಲ್ಲ ನೀ CBIದ. ನೀ ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಹೇಳ್ತ ನೋಡ ಇನ್ನೊಮ್ಮೆ CBI ಕರೆಕ್ಟ್ ಐತಿ. ಅದು ನಾನು ನೋಡಿ ಹೇಳ್ತೀನಿ ಬಿಡ. ಆದ್ರೂ CBIದು ಏನು ಹೇಳತ್ತೀನಿ ಅಂದ್ರೆ ನಾ ಸ್ಟೇಟ್ ಒಳಗೆ ಬರ್ತಾರ. ಈಗ CBI ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಐತ್ರಿ. ನಮ್ಮಲ್ಲಿ ಯಾವುದೋ ಒಂದು ಸ್ಟೇಟ್ನಾಗ ಕ್ರಿಮಿನಲ್ ಇರ್ತಾನೆ, ಕೇಸ್ ಆಗಿರ್ತೈತೆ, ಬಂದು ಸ್ಟೇಟ್ದಾಗ ಏನು ಪರ್ಮಿಷನ್ ತೊಗೊಂಡ್ರೆ ನಮ್ಮಲ್ಲಿ ಯಾವ್ದಾರ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಕರ್ನಾಟಕದವ್ನ ಅರೆಸ್ಟ್ ಮಾಡ್ಕೋಬೇಕಾರ ಕಂಪಲ್ಸರಿ ಕರ್ನಾಟಕ ಪೊಲೀಸ್ ಯಾವ್ದು ರೀಸನ್ ಬರ್ತೈತಲ್ಲ ಅವ್ರು ಪರ್ಮಿಷನ್ ತೊಗೋಬೇಕೋ ಇಲ್ಲೋ ತೊಗೋತಾರಲ್ಲ. ಬಟ್ CBIಗೆ ಹೆಂಗೈತೆ ಅಂದ್ರೆ ಯಾವುದೋ ಸ್ಟೇಟ್ನಾಗ ಹೋದ್ರು ವಿದೌಟ್ ಯಾರ್ದು ಕನ್ಸೆಂಟ್ ಬೇಕಾಗಿಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಏನು ಒಂದು ಕೇಸ್ ಅಂದ್ರೆ ಅದಕ್ಕೆ ಏನೋ ಮೆಂಬರ್ ಆಫ್ ಕನ್ಸೆಂಟು ಏನೋ ಅಂತಾರ, ಅದು ಸಮ್ ಸ್ಟೇಟ್ ಒಳಗೆ ಏನು ಮಾಡಿರಲ್ಲ ಅಲೌ ಮಾಡಿಲ್ಲ. ಬಟ್ CBI ನಿರ್ದೇಶಕರ ನೇಮಕದ ಕಮಿಟಿದ ನನಗೆ ಅವೇರ್ನೆಸ್ ಇಲ್ಲ. ಬಟ್ ಹೇಳ್ತೀನಿ CBI ಕಮಿಟಿದ ನೇಮಕದ ಹೇಳತ್ತಾರ, ಅವ್ರು ಕನ್ಫ್ಯೂಸ್ ಆಗ್ಬೇಡ್ರಿ. CBIದು ಗೊತ್ತಾತಲ್ಲ ಒಳ್ಳೇದು. CBI ಸ್ಥಾಪನೆ ಆಗಿದ್ದು ಗೊತ್ತಾತ, ಯಾರು ಮಾಡಿರ್ತಾರೆ, ಯಾವ ಆ್ಯಕ್ಟ್ ಪ್ರಕಾರ, ಕಾಯ್ದೆ ಯಾವ್ದು ಹೇಳ್ರಿ? ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಅಂತ ಬರ್ತೈತಲ್ಲ ಅದರ ಅಂಡರ CBI ನೇಮಕ ಆಕತ್. ಯಾವ ಇಯರ್ದಾಗ? 1963ದಾಗ. ಈಗ 1963ದಾಗ CBI ಆಗೈತೆ. ನೀ ಕನ್ಫ್ಯೂಸ್ ಆಗ್ಬೇಡು, ನನಗೂ ಮಾಡ್ತಿಲ್ಲ. 1946ದ ಆ್ಯಕ್ಟ್ ಯಾವ್ದು? ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಅಂತ ಬರ್ತದೆ. ಅದರ ಅಂಡರ CBI ಮಾಡ್ತಾರೆ 1963 ಒಳಗೆ. ನಾ ಏನು ಹೇಳಿ ಪ್ರವೀಣ್ ಸೂದ್ ಅವ್ರದ ಅವಧಿ ವಿಸ್ತರಣೆ ಮಾಡ್ರೆ ಅದ್ರ ರಿಲೇಟೆಡ್ CBI ಹೇಳತ್ತೀವಿ. ಕರೆಕ್ಟಾಗಿ CBI ಯಾವ ಡಿಪಾರ್ಟ್ಮೆಂಟ್ ಅಂಡರ್ ವರ್ಕ್ ಆಕತ್ತಂದ್ರೆ ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸಸ್. ಅದು ರೆಸ್ಪಾನ್ಸಿಬಲ್ ಯಾರಿಗಿರ್ತದೆ? ಪ್ರೈಮ್ ಮಿನಿಸ್ಟ್ರಿಗೆ ಇರ್ತದೆ. ಈ ಚೀಫ್ ಎಕ್ಸಿಕ್ಯೂಟಿವ್ ಯಾರು ಪ್ರವೀಣ್ ಸೂದನ್ ನೇಮಕ ಮಾಡಿರ್ತಾರಲ್ಲ ಅದ್ರ ಕಮಿಟಿ ಕೇಳತ್ತ ನಾವು. ಆ ಕಮಿಟಿದು ಕನ್ಫರ್ಮ್ ನಾಳೆ ಮಾಡ್ತೀನಿ ನಿಮಗೆ, ನನಗೆ ಕನ್ಫರ್ಮ್ ಇಲ್ಲ ಅದಕ್ಕೆ. ಓಕೆ ಆತಲ್ಲ ಮತ್ತೆ ಇಲ್ಲೋ ಐತಿ. ಇನ್ವೆಸ್ಟಿಗೇಷನ್ ಹೇಳತ್ತಿಲ್ಲ. ಹಾಂ ಮತ್ತು CBI ಇದು ದರ್ಶನ್ ಕೇಸ್ನಾಗ ಹೆಂಗೆ ಕರ್ನಾಟಕದಾಗ ಹಾಕ್ಯಾರ? ಇಲ್ಲ ಕರ್ನಾಟಕ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅದಕ್ಕೆ ನೋಡು.
ಇಲ್ಲ ಅದು ಇಲ್ಲ ಅವು ಸ್ವಲ್ಪ ಸ್ಟೇಟ್ ಅದಾವ ಅದೇ ಹೇಳತ್ನ ಸ್ವಲ್ಪ ಸ್ಟೇಟ್ನಾಗ ಐತಿ ಡೈರೆಕ್ಟ್ ಅಲೌ ಐತಿ CBI ವಿದೌಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರ್ದು ಕನ್ಸೆಂಟ್ ಬೇಕಾಗಿಲ್ಲ ಯಾಕಂದ್ರೆ ಈಗ ಅಕಸ್ಮಾತ್ ನೀ ಹೇಳ್ದಂಗೆ ಮಾಡಿದ್ವಿ ಪ್ರಾಕ್ಟಿಕಲ್ ಆಗಿ ನೋಡ್ರಿ CBI ಕರೆಕ್ಟ್ ಐತೆ ಒಂದು ಕ್ವಶನ್ CBI ಇನ್ ಕೇಸ್ ನಾವು ಯಾವ್ದಾರ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಡ್ಬೇಕಾರ ನಾ ಗೌರ್ಮೆಂಟ್ಗೆ ಅತ್ತಿ ಇದನ್ನ ಭಾಳ ವ್ಯಕ್ತಿ ಅದೀನಿ ಅಥವಾ ಗೌರ್ಮೆಂಟಿಗೆ ರೊಕ್ಕ ಕೊಡೋದಿನ ನಾ ಕರ್ನಾಟಕ ಗೌರ್ಮೆಂಟಿಗೆ ನನ್ನ ಕಡೆ ಭಾಳ ರೊಕ್ಕ ಐತಿ ಗೌರ್ಮೆಂಟ್ದವ್ರಿಗೆ ಪರ್ಮಿಷನ್ ಕೊಡಕ್ಕೆ ನಾ ಯಾಕೆ ಅಲೌ ಮಾಡ್ತೀನಿ ಹೇಳ್ರಿ CBIಗೆ ಅಲೌ ಮಾಡ್ಲಿಕ್ಕಂದ್ರೆ ಅವಾಗ ಹೆಂಗೆ ಆ್ಯಕ್ಟ್ ಆಕ್ಕಾರ CBIಗೆ ಅದಕ್ಕೆ ಆ ಲೆವೆಲ್ ಪವರ್ ಕೊಟ್ರೆ ಒಂದು ಸಮ್ ಸ್ಟೇಟ್ ಅಷ್ಟದ ಆ ಸ್ಟೇಟ್ ಕನ್ಫರ್ಮ್ ಮಾಡ್ತಾನ ಕನ್ಸೆಂಟ್ ಅಂತ ಬರ್ತದೆ ಆ ಕನ್ಸೆಂಟ್ ಇದ್ದಿದ್ದು ಸ್ಟೇಟ್ನಾಗ ಏನೈತೆ ಅಂದ್ರೆ ಕಂಪಲ್ಸರಿ ಅವ್ರದ್ದು ಪರ್ಮಿಷನ್ ತೊಗೊಬಾರ್ದು ಉಳ್ಕಿದ್ದು ಏನು ಸ್ಟೇಟ್ ಅದಾವಲ್ರಿ ಆ ಸ್ಟೇಟ್ನಾಗ ವಿದೌಟ್ ಆ ಸ್ಟೇಟಿಂದ ಕನ್ವೆನ್ಷನ್ ಇರಲ್ದು CBI ಬರ್ತದೆ ನೆನಪಿಟ್ಕೋರಿ ಇದಂತರೂ ಕನ್ಫರ್ಮ್ ಐತಿ ಅದು ಯಾವ ಸ್ಟೇಟ್ ಅಂತ ಹೇಳ್ತಾನೆ ಓಕೆ ನೆಕ್ಸ್ಟ್ ಪ್ರವೀಣ್ ಸೂದ್ ಅವಿಕ ಗೊತ್ತಾತಲ್ಲ CBI ಏನಾರ ಕನ್ಫ್ಯೂಷನ್ ಐತೇನು ಅವು ಎರಡು ಒಂದು ಯಾವ್ದು ಕಾನ್ಸ್ಟಿಟ್ಯೂಷನ್ ಇದನ್ನೇನ ಅದು ಕಾಂಪೋಸಿಷನ್ ಹೆಂಗೆ ಮಾಡ್ತಾರತ್ತ ಒಂದು ಹೇಳ್ತಾನೆ ಆಮೇಲೆ ಏನಂದ್ರೆ ಅದು ಕನ್ಸೆಂಟ್ ಯಾವ ಸ್ಟೇಟ್ಗೆ ಅದಾವ ಅಂತ ಹೇಳ್ತಾನೆ ಎರಡು ಎಷ್ಟು ರೀ ಹಾಂ ಅದು ನಾಳೆ ಹೇಳ್ತೀನಿ ತೋರಿ ನಾನು ಅದು ಎರಡು ಕನ್ಸೆಂಟ್ ನಿಮಗೆ ನಾಳೆ ಹೇಳ್ತೇನೆ ಕಂಪಲ್ಸರಿ ಇದು ನೆನಪಿಟ್ಕೋರಿ CBI ಗೊತ್ತಾತಲ್ಲ ಏನು ಕನ್ಫ್ಯೂಷನ್ ಇಲ್ಲ ಮತ್ತು ಬೇರೆ ಎಲ್ಲ ಆ್ಯಡ್ ಮಾಡಬೇಡ್ರಿ ಇದು ಹೇಳ್ತೇನೆ ಮುಂದಿನ ಈಗ ಯಾರದಾರು ಚೀಫ್ ಎಕ್ಸಿಕ್ಯೂಟಿವ್ ಅಂದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ಕಮಿಟಿದಾಗ ಹೇಳ್ತಾನೆ ಓಕೆ ನೆಕ್ಸ್ಟ್ ರೀಸೆಂಟಾಗಿ ಕರ್ನಾಟಕದಾಗ ಒಂದು ಏನು ಮಾಡ್ತಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಂದ್ರೆ ಏನಂದ್ರೆ ಪರಮಾಣು ಅಣು ವಿದ್ಯುತ್ ಸ್ಥಾವರ ಅಂತೇಳಿ ಪ್ರೆಸೆಂಟ್ ಎಲ್ಲಿ ಐತಂದ್ರೆ ಕರ್ನಾಟಕದಾಗ ಒಂದು ಐತ್ರಿ ಎಲ್ರಿ ಕೈಗ ಐತಲ್ಲ ಇನ್ನೊಂದು ಮಾಡ್ಬೇಕಂದ್ರೆ ಎಲ್ಲಿ ಹೇಳ್ರಿ ಕೊಪ್ಪಳದಾಗತ್ತ ನೋಡಿ ಶಿವಮೊಗ್ಗದ ನೀನಾಸಮ್ ಅಂತ ಬರ್ತೈತಲ್ಲ ನೀನಾಸಮ್ ಎಲ್ಲೇ ಯಾವ್ದು ನೀನಾಸಮ್ ಎಲ್ಲೇ ಹೆಗ್ಗೋಡ್ ನೀನಾಸಮ್ ನಾಟ್ಯ ಸಂಘ ಅಂತ ಬರ್ತೈತೆ ಗೊತ್ತೈತಲ್ರಿ ಅದ್ರದ್ದು ಹೆಸರು ಮೇಲಾರ ನೆನಪಿಟ್ಕೋರಿ ಯಾಕಂದ್ರೆ ಇದು ಎದರ ಸಲ್ಮಾನ್ ನ್ಯೂಸ್ನಾಗ ಹೇಳ್ತೇನೆ ನೋಡ್ರಿ ಇದು ಕಂಪಲ್ಸರಿ ಹೆಂಗೆ ಕೇಳ್ತಾರಂದ್ರೆ ನಮ್ಮಲ್ಲಿ ಇದನ್ನು ಹೇಳಿದ್ದು ಗೊತ್ತೈತಿ ಎರಡು ಅಶ್ವಿನಿ ಅಥವಾ ಒಂದು ಪೋರ್ಟಲ್ ಮಾಡ್ಯಾರ ಅಂತ ಹೇಳಿದ್ದು ಯಾವ ಎರಡು ಮರ್ಜ್ ಮಾಡಿ ಅಶ್ವಿನಿ ಮಾಡ್ಯಾರು ಅಲ್ಲಿದ್ದಾಗ ಡಿಸ್ಕಷನ್ ಮಾಡಿದ್ದು ನೋಡಿ ಅಶ್ವಿನಿ ಅಂತ ಅದ್ರ ಫುಲ್ ಫಾರ್ಮ್ ಐತ್ನ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಬರ್ತದೆ ಅಣುಶಕ್ತಿ ಅಂದ್ರೆ ಅಣುಗಳು ಏನು ಇವು ಪರಮಾಣು ಅಣು ವಿದ್ಯುತ್ಗಳು ಬರ್ತಾವಲ್ಲ ಯಾವುದೋ ಯುರೇನಿಯಮ್ ಆಗಲಿ ಪ್ಲೂಟೋನಿಯಮ್ ಥೋರಿಯಮ್ ಇಂಥವ್ನು ಯೂಸ್ ಮಾಡ್ತಾರೆ ಅದಕ್ಕೆ ಅಶ್ವಿನಿ ಅಂತ ಆಗಿರ್ತಾರೆ ಯಾವ ಎರಡನ್ನ ಮರ್ಜ್ ಮಾಡ್ತಾರೆ ಇದ್ರೊಳಗೆ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೆಕ್ಸ್ಟ್ ಆಟೋಮಕ್ ಬರಲ್ಲ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವು ಎರಡು ಕನ್ಫ್ಯೂಸ್ ಆಗಬೇಡ್ರಿ ನಾಳೆ ಎಲ್ಲರ ಇನ್ ಕೇಸ್ ಮತ್ತು ಅದನ್ನು ಕನ್ಫ್ಯೂಸ್ ಆಗಬೇಡ್ರಿ NTPC ಮತ್ತು NPC ಅಂತ ಬರ್ತದೆ ಯಾವ್ದಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಂತ ಒಂದು ಬರ್ತೈತಿ ಇನ್ನೊಂದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಂತ ಬರ್ತದೆ ಬಟ್ ನಾಳೆ ಎಲ್ಲರ ಕೇಳಿರ್ತೀನಿ ಮೇಜರ್ ಆಗಿ ಪೂರ್ತಿಯು ಬಂದಾಗಿಲ್ಲ ಮರ್ಜ್ ಆದಾಗ ಏನಾಗಿರ್ತದೆ ಎಲ್ಲ ಅಶ್ವಿನಿ ಅಂತ ಬರಂಗಿಲ್ಲ ಇವು ಎರಡು ಪ್ರೆಸೆಂಟ್ ಅದಾವ ಬಟ್ ಜಾಯಿಂಟ್ ವೆಂಚರ್ ಎದಕ್ಕೆ ಮಾಡ್ರಿ ಅಂದ್ರೆ ಎರಡು ಕಡೆ ಥರ್ಮಲ್ ಅಂದ್ರೆ ಗೊತ್ತಾಗತ್ತಲ್ಲ ಥರ್ಮಲ್ ಉಷ್ಣ ವಿದ್ಯುತ್ ಸ್ಥಾವರಗಳು ಹೆಂಗೆ ವರ್ಕ್ ಆಕಾವ್ ನ್ಯೂಕ್ಲಿಯರ್ ಅಣು ವಿದ್ಯುತ್ ಸ್ಥಾವರಗಳು ಹೆಂಗೆ ವರ್ಕ್ ಆಕಾವ ಅಂದ್ರೆ ಥರ್ಮಲ್ದು ಆಗು ಹೆಂಗಂದ್ರೆ ಕೋಲ್ ಬರ್ನ್ ಮಾಡಿದ ಹೀಟ್ ಬರ್ತೈತಲ್ಲ ಆ ಹೀಟಿಂದ ಸ್ಟೀಮ್ ಯೂಸ್ ಮಾಡ್ಕೊಂಡ ಟರ್ಬೈನ್ ತಿರುಗಿ ಎನರ್ಜಿ ಉತ್ಪಾದನೆ ಮಾಡ್ರೆ ಯಾವ್ದಿದ ಥರ್ಮಲ್ ನಮ್ಮಲ್ಲಿ 5 ಅದಾವ ಯಾವ ಹೇಳ್ರಿ 5 KTS UTS ಗೊತ್ತೈತಲ್ಲ KTS ಎಲ್ಲಿ ಬರ್ತದೆ ಕೂಡ್ಗಿ ಥರ್ಮಲ್ ಪವರ್ ಸ್ಟೇಷನ್ UTS ಅಂದ್ರ ಉಡುಪಿ ಥರ್ಮಲ್ ಪವರ್ ಸ್ಟೇಷನ್ BTS ಅಂದ್ರ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ RTS ಅಂದ್ರ ರಾಯಚೂರು 4 ಅದಾವ 5 ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಬರ್ತದೆ ಇವು ಥರ್ಮಲ್ ಪವರ್ ಸ್ಟೇಷನ್ ಇನ್ನು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಬಂದ್ರೆ ಕರ್ನಾಟಕದಾಗ ಒಂದೈತಿ ಯಾವ್ದಾ ಕೈಗಾ ಈಗ ಏನು ಮಾಡತ್ತಾರ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ನ ಇನ್ನೊಂದು ವಿಸ್ತರಣೆ ಮಾಡ್ಬೇಕಂದ್ರೆ ಇದು ಕೈಗಾ ಎಲ್ಲೈತಂದ್ರೆ ಉತ್ತರ ಕನ್ನಡ ಡಿಸ್ಟಿಕ್ನಾಗ ಅಲ್ಲಿಂದ ಒಂದು 80 ಕಿಲೋಮೀಟರ್ ಅಂಡ್ರೆ ಯಾವ್ದು ಬರ್ತದೆ ಶಿವಮೊಗ್ಗ ಡಿಸ್ಟಿಕ್ ಒಳಗೆ ಎಲ್ಲಿ ಮಾಡತ್ತಾರಂದ್ರೆ ಇದು ಪೂರ್ತಿ ಇನ್ನ ಅಪ್ರೂವಲ್ ಸಿಕ್ಕ ಆಗಿಲ್ಲ ನೆನಪಿಟ್ಕೋರಿ ಬಟ್ ಮಾಡ್ಬೇಕಂದ್ರೆ ಎಲ್ಲಿ ಅಂದ್ರೆ ನೆನಪಿರ್ತೈತಲ್ಲ ಎಲ್ಲಿ ಹೆಗ್ಗೋಡ ಶಿವಮೊಗ್ಗ ಗೊತ್ತಾತ ಅಶ್ವಿನಿನೂ ನೆನಪಿಟ್ಕೋರೆ ನಾಳೆ ಕೇಳ್ಬೋದು ಯಾವ NTPC ಮತ್ತು NPC ಅಂತ ಬರ್ತೈತಲ್ಲ ಇವ್ನು ಎರಡು ಮರ್ಜ್ ಮಾಡಿ ಯಾವ್ದು ಮಾಡ್ಯಾರಂದ್ರೆ ಅಶ್ವಿನಿ ಫುಲ್ ಫಾರ್ಮ್ ಬಂದ್ರೆ ಹೇಳ್ರಿ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಬರ್ತದೆ ಇವು ನ್ಯೂಕ್ಲಿಯರ್ ಪವರ್ಡ್ ಬಂದಾಗ ಹೇಳತ್ನ ಕನ್ಫ್ಯೂಸ್ ಆಗಬೇಡ್ರಿ ಮತ್ತು ಕೈಗಾ ಬತ್ರ ನಮ್ಮಲ್ಲಿ ಹೆಂಗೆ ಇವು ಇದನ್ನು ಬರ್ತಾವಲ್ಲ ಇದು ಯಾವ್ದಾ ಇದು ಪರಮಾಣು ಅಣು ವಿದ್ಯುತ್ ಸ್ಥಾವರಗಳು ಬರ್ತಾವೆ ಕಲ್ಪಕಮ್ಮು ಬರ್ತದೆ ನೆನಪೈತಲ್ಲ ಈ ಕಲ್ಪಕಮ್ಮದ್ದು ಏನು ವಿಶೇಷ ಅಂತಂದ್ರೆ ಇಂಡಿಯಾದಾಗ ಎಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇಲ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಫಾಸ್ಟ್ ಬ್ರೀಡರ್ ರಿಯಾಕ್ಟ್ ಮಾಡ್ರಿ ಎಲ್ಲಿ ಅಂದ್ರೆ ಕಲ್ಪಕಮ್ದಾಗ ಅದ್ರ ಹೆಸರು ಏನಿಟ್ಟಾರ ಬಾವಿನಿ ಅಂತ ಬರ್ತೈತಿ ಇದು ನೆನಪಿಟ್ಕೋರಿ ಎಲ್ಲ ನ್ಯೂಕ್ಲಿಯರ್ ಪವರ್ದು ಹೇಳತ್ನ ಒಂದೇದು ಏನಂದ್ರೆ ಕರ್ನಾಟಕದಾಗ ಒಂದೈತಿ ಪರಮಾಣು ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಅಂದ್ರೆ ಇದು ಏನು ಮಾಡ್ತಾರೆ ಮತ್ತು ಪರಮಾಣು ಅಣು ವಿದ್ಯುತ್ ಸ್ಥಾವರ ಐತೆ ಅಂತ ಹೇಳಿ ನಾಳೆ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಇದ್ದುದು ಕಿಲ್ ಮಾಡಿರತ್ತಲ್ಲ ಇದರಲ್ಲೇ ಏನು ಮಾಡ್ತಾರಂದ್ರೆ ವಿದ್ಯುತ್ ಉತ್ಪಾದನೆ ಆಗಿರ್ತೈತಲ್ಲ ಸೇಮ್ ನಾವು ಹೆಂಗೆ ಈಗ ಟೈಡಲ್ ಎನರ್ಜಿ ಹೈಡ್ರೋ ಎನರ್ಜಿ ವಿಂಡ್ ಎನರ್ಜಿ ಯೂಸ್ ಮಾಡ್ತೀವಲ್ಲ ಸೇಮ್ ಹಂಗೆ ಯಾವುದಂದ್ರೆ ಇದು ಪರಮಾಣು ಅಣು ವಿದ್ಯುತ್ ಯೂಸ್ ಮಾಡ್ಕೊಂಡ ಎನರ್ಜಿ ಯೂಸ್ ಮಾಡ್ತಾರೆ ಬಟ್ ಇದು ನಮ್ಮಲ್ಲಿ ಕೈಗಾದಾಗೈತಿ ಇನ್ನೊಂದು ಎಲ್ಲಿ ಮಾಡ್ಬೇಕಂದಾರಂದ್ರೆ ಶಿವಮೊಗ್ಗದ ಹೆಗ್ಗೋಡ್ ಅದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ ನೋಡಿ ಹೆಗ್ಗೋಡ್ದಾಗಲ್ಲ ಅದ ನೀನಾಸಮ್ದು ಫುಲ್ ಫಾರ್ಮ್ ಕೇಳಿರ್ತಾರೆ ಏನು ನೀಲಕಂಠ ನಾಟ್ಯ ಸಂಘ ಅಂತ ಬರ್ತೈತಲ್ಲ ಅದ್ರ ಹೆಸರು ಮೇಲೆ ಕೇಳಿರ್ತಾರೆ ಎಲ್ಲಿ ಬರ್ತೈತೆ ಅಂದ್ರೆ ಶಿವಮೊಗ್ಗದ ಇಂಥದ್ದು ಅಣು ವಿದ್ಯುತ್ ಸ್ಥಾವರ ಇಂಡಿಯಾದಾಗ ಅದಾವ್ರಿ ಮೇಜರ್ ಭಾಳ ಅದಾವ ಮೇಜರ್ ಇದ್ದಿದ್ದು ಇವು ರಾಜಸ್ಥಾನದಾಗ ಬರ್ತೈತೆ ಯಾವ್ದು
ರಾಜಸ್ಥಾನದ ರಾವತ್ ಭಟ್ ಇವೆಲ್ಲ ಅಣು ವಿದ್ಯುತ್ ಸ್ಥಾವರ. ನರೋರ ಬಂದ್ರೆ ಉತ್ತರ ಪ್ರದೇಶ, ಇವು ಗೊತ್ತದಲ್ಲ. ಸೇಮ್ ಹಂಗ ರೀಸೆಂಟಾಗಿ ಕಲ್ಪಕಮ್ನಾಗ ಎದಕ್ಕಂದ್ರೆ ತಮಿಳ್ನಾಡ್ನಾಗ ಬರ್ತೈತಿ, ಕರೆಕ್ಟ್. ಬಟ್ ಕಲ್ಪಕಮ್ದು ವಿಶೇಷತೆ ಏನಂದ್ರೆ ಇಂಡಿಯಾದಾಗ ಏನತ್ತ ರಷ್ಯಾ ಅದಕ್ಕೆ ಹೆಲ್ಪ್ ಮಾಡೈತಿ, ಸ್ವದೇಶಿ ಅಲ್ಲ ರಷ್ಯಾ ಮಾಡೈತಿ. ಏನು ಹೇಳತ್ತೀನಿ ಕಲ್ಪಕಮ್. ಕಲ್ಪಕಮ್ದು ಏನು ವಿಶೇಷತೆ ಅಂದ್ರೆ ಪಾಸ್ಟ್ ಪಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಅಂತ ಕರೀತಾರೆ. ಪಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ಗೆ ಪ್ರೆಸೆಂಟ್ ನ್ಯೂಕ್ಲಿಯರ್ ಬ್ರೀಡರ್ಗೆ ಏನು ಡಿಫ್ರೆನ್ಸ್ ಅಂದ್ರೆ, ಪ್ರೆಸೆಂಟ್ ನ್ಯೂಕ್ಲಿಯರ್ ಬ್ರೀಡರ್ಸ್ ಇರ್ತಾವಲ್ಲ, ಮಾಡ್ರೇಟ್ ಆಗಿ ಯೂಸ್ ಮಾಡಿದ ಕ್ವಶನ್ ಕೇಳಿರ್ತಾರೆ. ಏನು ಮಾಡ್ತಾರೆ ಹೇಳ್ರಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಾಗ ಮಾಡ್ರೇಟರ್ ಆಗಿ ಏನು ಯೂಸ್ ಮಾಡ್ತಾರೆ, ಮಾಡ್ರೇಟರ್ ಅಂತ ಬರ್ತೈತಿ. ಫ್ಯೂಯಲ್ ಆಗಿ ಯುರೇನಿಯಮ್, ಕನ್ಫ್ಯೂಸ್ ಆಗ್ಬೇಡ. ಎಸ್, ಹೆವಿ ವಾಟರ್ ಅಥವಾ ಇದನ್ನ ಗ್ರಾಫೈಟ ಯೂಸ್ ಮಾಡ್ತಾರಲ್ಲ, ಈ ಹೆವಿ ವಾಟರ್ ಗ್ರಾಫೈಟ ಯೂಸ್ ಮಾಡ್ತಾರೆ. ಇವು ಎದಕ್ಕೆ ಮಾಡ್ತಾರೆ ಹೆವಿ ವಾಟರ್ ಗ್ರಾಫೈಟ ಮಾಡ್ರೇಟರ್ ಆಗಿ? ಎಸ್, ಇಲ್ಲಿ ಹೇಳಿದ್ವಲ್ಲ, ಫ್ಯೂಯಲ್ ಅಂತ ಬಂದಾಗ ಥೋರಿಯಮ್ ಅಥವಾ ಯುರೇನಿಯಂ ಯೂಸ್ ಮಾಡಿರ್ತೀವಿ. ಈ ಫ್ಯೂಯಲ್ ಹೆಂಗೆ ಇರ್ತೈತೆ ಅಂದ್ರೆ ಅದ್ರೊಳಗೆ ಹಾಕಿದಾಗ ನಮ್ಮಲ್ಲಿ ಹೆಂಗೆ ಪೆಟ್ರೋಲ್ನಾಗ ಹೆಂಗೆ ಬರೀ ಒಂದು ಸ್ವಲ್ಪ ಬೆಂಕಿ ಹತ್ತಿರ ಬ್ಲಾಸ್ಟ್ ಹಾಕಿರ್ತೈತಲ್ಲ, ಆ ಥೋರಿಯಮ್ ಆಗಲಿ ಯುರೇನಿಯಮ್ ಆಗಲಿ ಎಷ್ಟು ಸ್ಪೀಡ್ ಆಗಿ ಅದ್ರೊಳಗಿನ ನ್ಯೂಟ್ರಾನ್ಸ್ ವರ್ಕ್ ಹಾಕಿರ್ತಾವಂದ್ರೆ ಆ ನ್ಯೂಟ್ರಾನ್ಸ್ಗಳನ್ನ ಸ್ಪೀಡ್ನ ಕಡಿಮೆ ಮಾಡ್ಬೇಕಂತ ಯೂಸ್ ಮಾಡ್ತಾರೆ. ಯಾವುದಂದ್ರೆ ಮಾಡ್ರೇಟರ್. ನೆನಪಿಟ್ಕೋರಿ, ಹೆವಿ ವಾಟರ್ ಯೂಸ್ ಮಾಡ್ತಾರೆ, ಇಲ್ಲಾರ ಗ್ರಾಫೈಟ್ ಮಾಡ್ತಿರ್ತಾರೆ, ಕರೆಕ್ಟಾ? ಈ ಮಾಡ್ರೇಟರ್ ಯೂಸ್ ಮಾಡಿ ಅದ್ರ ಸ್ಪೀಡ್ ಕಡಿಮೆ ಮಾಡ್ತಿರ್ತಾರಲ್ಲ. ಬಟ್ ಈ ಫಾಸ್ಟ್ ಮೂವಿಂಗ್ ಬ್ರೀಡರ್ ಐತಲ್ಲ, ಇದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಮಾಡ್ರೇಟರ್ ಯೂಸ್ ಮಾಡ್ತಾರೆ, ಇಲ್ಲತ್ತಲ್ಲ. ಬಟ್ ಇಲ್ಲಿ ನ್ಯೂಟ್ರಾನ್ಗಳದ ವೆಲಾಸಿಟಿ ಅಥವಾ ಏನು ಸ್ಪೀಡ್ ಇರ್ತಲ್ಲ ಅದನ್ನ ಕಡಿಮೆ ಮಾಡಂಗಿಲ್ಲ. ಆ ಸ್ಪೀಡ್ ಒಳಗೂ ಕೆಪಾಸಿಟಿ ಇರ್ತೈತಿ, ಎನರ್ಜಿ ಉತ್ಪಾದನೆ ಮಾಡಕ್ಕೆ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ ಎರಡು. ಇಂಡಿಯಾದಾಗ ಎಲ್ಲರ ಕೇಳಿರತ್ತೇಳಿ ಫಸ್ಟ್ ಟೈಮ್ ಫಾಸ್ಟ್ ಮೂವಿಂಗ್ ನ್ಯೂಕ್ಲಿಯರ್ ಬ್ರೀಡರ್ ಎಲ್ಲಿ ಮಾಡ್ಯಾರಂದ್ರ ಕಲ್ಪಕಮ್. ಏನು ಹೆಸರು ಕೊಟ್ರಂದ್ರ ಬಾವಿನಿ. ನೆನಪಿರ್ತೈತಲ್ಲ, ಏನರ ಕನ್ಫ್ಯೂಷನ್ ಮತ್ತ ಇಲ್ಲಲ್ಲ. ಇನ್ನೊಂದು ಹೇಳ್ರಿ, ನ್ಯೂಕ್ಲಿಯರ್ ಸಂಬಂಧಿಸಿದ್ದಂಗೆ 2047 ಏನು ಮಾಡ್ತೀವಿ ಅಂದ್ರೆ 100 ಗಿಗಾವ್ಯಾಟ್ ಮಾಡ್ಬೇಕಂದ್ರೆ, ಕರೆಕ್ಟ್. 100 ಗಿಗಾವ್ಯಾಟ್ ಮಾಡ್ತೀನಿ ಅಂದ್ರೆ ಯಾವ ಬಿಲ್ ತರ್ತಾರೆ ಅದಕ್ಕೆ? ತಪ್ಪ, ಸಾವಕಾಶ, ಶಾಂತಿ, ಕರೆಕ್ಟ್. ಶಾಂತಿ ಬಿಲ್ ಅಂತ ಬರ್ತದೆ. ಇದನ್ನು ಡಿಸ್ಕಷನ್ ಮಾಡಿದ್ವಿ ನೋಡ್ರಿ, ಶಾಂತಿ ಬಿಲ್. ಇದು ನೆನಪಿಟ್ಕೋರೆ, ಶಾಂತಿ ಬಿಲ್ ಅಂತ. ಇದು ಕ್ವಶನ್ ಕೇಳಿದ್ದಾನೆ ನಾನು SDA FDA ದಾಗ ಕ್ವಶನ್ ಕೇಳಿದ್ರಲ್ಲ. ಶಾಂತಿ ಫುಲ್ ಫಾರ್ಮ್ ಹೇಳ್ರಿ. SHANTI, ಸಸ್ಟೈನೇಬಲ್ ಹಾರ್ನೆಸಿಂಗ್. ಇವು ಹಿಂಗೆ ನೆನಪಿಟ್ಕೋರೆ, ಭಾಳ ಎಲ್ಲರ ಮ್ಯಾಲಿನ ಹೊಂಟಾವತ್ ಬಿಟ್ಟಿರಿ. ಒಳ್ಳೆ ರಿವಿಷನ್. ಒಂದೇದು ನೋಡ್ರಿ, ನ್ಯೂಕ್ಲಿಯರ್ ಪವರ್ಡ್ ಬಂದಾಗ ಹೇಳತ್ನ. ಒಂದೇದು ಕರ್ನಾಟಕದಾಗ ಯಾವ್ದೈತಿ ನ್ಯೂಕ್ಲಿಯರ್ ಪವರ್ಡ್ ಪ್ಲಾಂಟ್ ಅಂದ್ರೆ ಕೈಗಾಯ್ತು. ಇನ್ನೊಂದು ಎಲ್ಲಿ ಮಾಡ್ಬೇಕಂದಾರಂದ್ರೆ ಇವು ತಲೆ ಕಂಪಲ್ಸರಿ ಗೊತ್ತಾತ. ಈಗ ಯಾಕೆ ನ್ಯೂಸ್ನಾಗ ಐತಂದ್ರೆ ಅಲ್ಲಿ ಹೆಲಿಕಾಪ್ಟರ್ ವಿಮಾನಗಳು ಅಡ್ಡಾಡತ್ತಾವ ತೇಕಾರ ಅದ್ರದ್ದು ಸ್ಟಡಿ ಮಾಡಕ್ಕೆ. ಇನ್ನೊಂದು ಅದ್ರ ಸ್ಟಡಿ ಮಾಡ್ಬೇಕಂತ ಎಲ್ಲಿ ಮಾಡ್ಬೇಕಂದ್ರೆ ಹೆಗ್ಗೋಡ್ದಾಗ ಮಾಡ್ಬೇಕಂದ್ರೆ ಕರ್ನಾಟಕದಾಗ ಇರೋದು ಒಂದರಿಯಲ್ಲಿ ಕೈಗಾದಾಗ. ಇದ್ರ ರಿಲೇಟೆಡ್ ಬಂದಾಗ ಭಾರತದಾಗ ಬಂದಾಗ ಒಂದು ಫಾಸ್ಟ್ ನ್ಯೂಕ್ಲಿಯರ್ ನಮ್ದು ಕೈಗಾ ಇದ್ದಿದ್ದು ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಅಲ್ಲಿ ನೆನಪಿಟ್ಕೋರೆ. ಈ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಎಲ್ಲಿ ಮಾಡ್ಯಾರಂದ್ರೆ ತಮಿಳ್ನಾಡಿನಾಗ ಕಲ್ಪಕಮ್ನಾಗ ಬರ್ತೈತಿ, ಕರೆಕ್ಟ್ ಆತ. ಅದಾದ್ಮೇಲೆ ಯಾವ ಎರಡು ಹೇಳಿ, ಒಂದು ಅಶ್ವಿನಿ ಅಂತ ಹೇಳಿ. ಅಶ್ವಿನಿ ಒಳಗೆ ಏನು ಮರ್ಜಕತ್, ಇದು ಅಣುಶಕ್ತಿಗೆ ಸಂಬಂಧಿಸಿದ ಹೇಳತ್ನ. ಯಾವ್ದ? NTPC ಮತ್ತು NPC. NTPC ಫುಲ್ ಫಾರ್ಮ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತ ಬರ್ತದೆ. NTPC ಫುಲ್ ಫಾರ್ಮ NTPC ಹೇಳ್ರಿ. NPC ಬಂದಾಗ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅದ. ನ್ಯೂಕ್ಲಿಯರ್ ಪವರ್ NTPC ಎದಕ್ಕೆ ಅದಾವ ಅಂದ್ರೆ ನಮ್ಮಲ್ಲಿ ಹಂಗೆ ಈಗ KPTCL ಐತಲ್ಲ, ಯಾವ್ದು ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ದನ್ನು ಸಾಗಣೆ ಮಾಡೋಕ್ಕೆ ಬೆಸ್ಕಾಮ್ ಹೆಂಗೆ ಬರ್ತಾವಲ್ಲ, ಸೇಮ್ ಈಗ ಯಾವುದಂದ್ರೆ ನಾವು NTPC ಮತ್ತು NPC ಅಂದ್ರೆ NTPC ಥರ್ಮಲ್ ಎನರ್ಜಿ ಏನು ಉತ್ಪಾದನೆ ಮಾಡಿರ್ತಾರಲ್ಲ ನಮ್ಮಲ್ಲಿ 4 ಕಡೆ, ಅದ್ರದ್ದೆಲ್ಲ ಓವರ್ಸೀನ್ ಮಾಡೋದು ಯಾವುದಂದ್ರೆ NTPC. ಅದ್ರ ಮೇಲೆ ನ್ಯೂಕ್ಲಿಯರ್ ಪವರ್ಡ್ ಅಥವಾ ಪರಮಾಣುದು ಬರ್ತೇಳಿ NPC ಅಂತ ಬರ್ತದೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇವೆರಡನ್ನೂ ಮರ್ಜ್ ಮಾಡಿ ಯಾವ್ದು ಮಾಡ್ಯಾರಂದ್ರೆ ಮತ್ತು ಅದನ್ನು ಮರಿಬಾರ್ದು, ಅಶ್ವಿನಿ ಅಂತ ಬರ್ತದೆ. ಅಶ್ವಿನಿ ಫುಲ್ ಫಾರ್ಮ್ ಬಂದಾಗ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಹೆಸರಿನಾಗ ನೆನಪಿಟ್ಕೋರಿ. ಇನ್ನು ಬಾವಿನಿ ಅಂತ ಎದಕ್ಕೆ ಮಾಡ್ತಾರಂದ್ರೆ ಕಲ್ಪಕಮ್ ಮತ್ತು ಕಲ್ಪಕಮ್ದಾಗ ಫಾಸ್ಟ್ ಮೂವಿಂಗ್ ಬ್ರೀಡರ್ ಮಾಡ್ತಾರೆ. ಇನ್ನೊಂದು ಯಾವ್ದು ಹೇಳಿದ್ವಿ, ಶಾಂತಿ ಬಿಲ್ ಅಂತ ಹೇಳಿದ್ವಿ. ಇದು ತಂದಾರೆ 2025 ಬಂದೈತಿ. ಶಾಂತಿ ಬಿಲ್ ಮೇಲೆ ಕೇಳಿದ್ರು ಸಸ್ಟೈನೇಬಲ್ ಹಾರ್ನೆಸಿಂಗ್. ಮುಂದೆ ಹೇಳ್ರಿ, ಸಸ್ಟೈನೇಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಶಾಂತಿ ಅತ್ತೈತಲ್ಲ, ಎಸ್ ಅಂದ್ರೆ ಏನ್ರಿ? ಸಸ್ಟೈನೇಬಲ್ ಅಂದ್ರೆ ಸುಸ್ಥಿರ, ಎಚ್ ಅಂದ್ರೆ ಹಾರ್ನೆಸಿಂಗ್. ಸಸ್ಟೈನೇಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಒಂದು ಅರ್ಧ ರತ್ತೆಲೆ ಡಾಟಾ ಬಂದ್ರೂ ಅಲ್ಲಿ ಹಾಕ್ಬೋದು. ಅದ್ರ ಸಲ್ಮಂದ್ ಹೇಳತ್ನ ಶಾಂತಿ ಬಿಲ್ ಯಾವ ಇಯರ್ದಾಗ. ಈಗ ಹೇಳ್ರಿ, ಈ ಶಾಂತಿ ಬಿಲ್ ತರೋಕ್ಕಿಂತ ಮುಂಚೆ ನಮ್ಮಲ್ಲಿ 2 ಬಿಲ್ ಇದ್ದು, ಅವು 2 ಬಿಲ್ ಮರ್ಜ್ ಮಾಡಿ ಶಾಂತಿ ಬಿಲ್ ತರ್ತಾರೆ. ಯಾವ 2 ಬಿಲ್ಗಳು ಮರ್ಜ್ ಮಾಡ್ಯಾರ? 1962 ಯಾವುದಿತ್ತು? ಅಟಾಮಿಕ್ ಎನರ್ಜಿ ಆ್ಯಕ್ಟ್. ನೆಕ್ಸ್ಟ್ ಯಾವ್ದು ಹೇಳ್ರಿ? 2010. ಇದು ನ್ಯೂಸ್ನಾಗಿತ್ತ. ಮಧ್ಯಪ್ರದೇಶ ಭೂಪಾಲ್ನಾಗ ಒಂದು ದುರಂತ ಆಗಿರ್ತೈತಲ್ಲ, ಯಾವ ಇಯರ್ದಾಗ? 1984 ಅದ ಕರೆಕ್ಟ್ ಅಲ್ಲ? 1984ದಾಗ ಆಗಿರ್ತೈತಲ್ಲ, ಮಿಥೈಲ್ ಐಸೋಸೈನೈಡ್ ಆಗಿರ್ತೈತೆ. ಅಲ್ಲಿ ಏನು ಮಾಡ್ತಾರೆ ಹೇಳ್ತ ನೋಡ್ರಿ, ಆ್ಯಕ್ಟ್ಗಳ 2 ಕನ್ಫ್ಯೂಸ್ ಆಗಬೇಡ್ರಿ. ಶಾಂತಿ ಬಿಲ್ ತರೋದು ಮೋಟೋ ಏನಿತ್ತಂದ್ರೆ ಇರೋದ ಶಾಂತಿ ಕಾಯ್ದೆ ಅಂತ ನಮ್ಮಲ್ಲಿ ಇದ್ದಿದ್ದಿಲ್ಲ. ಮೊದಲು ಏನಿದ್ದು ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಅಂತ ಒಂದು ಬರ್ತಿತ್ತ. ಅದಾದ್ಮೇಲೆ ಸಿವಿಲ್ ಲಿಬರ್ಟಿ ಡ್ಯಾಮೇಜ್ ಆ್ಯಕ್ಟ್ ಅಂತ ಬರ್ತದೆ. ಸಿವಿಲ್ ಲಿಬರ್ಟೀಸ್ ಡ್ಯಾಮೇಜ್ CLND ಅಂತ ಬರ್ತದೆ. CLDN ಅಥವಾ CLND ಅಂತ ಕರೀತಾರೆ ಅದಕ್ಕೆ. ಯಾವ ಇಯರ್ದಾಗ ಅಂದ್ರೆ
2010 ಇವು ಎರಡು ಹೇಳ್ತಾನೆ ನೋಡ್ರಿ. ಇದು ಎದಕ್ಕೆ ನ್ಯೂಸ್ನಾಗ ಬಂದಿತ್ತಂದ್ರೆ ಇವು ಎರಡು ಅದಾವಲ್ಲ, ಅಟಾಮಿಕ್ ಎನರ್ಜಿದಿಂದ ಅಕಸ್ಮಾತ್ ಇನ್ ಕೇಸ್ ಕೈಗಾದಾಗ ಅಥವಾ ಹೆಗ್ಗೋಡ್ದಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡಿದ್ವು, ಅದರಿಂದ ಡ್ಯಾಮೇಜ್ ಆಯ್ತು ಅಥವಾ ಅದರಿಂದ ಏನಾರ ಆತತ್ತೇಳಿ ಎರಡು ಆ್ಯಕ್ಟ್ ಇದ್ದು ಬೇರೆ ಬೇರೆ ಇದ್ದು. ಯಾವ್ದಂದ್ರೆ ಒಂದು ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಅಂತ ಬರ್ತದಲ್ಲ, ಆ ಕಾಯ್ದೆ ಒಳಗೆ ಸ್ವಲ್ಪ ರೂಲ್ಸ್ ಇದ್ದು. ಆಮೇಲೆ ಇನ್ನೊಂದೇನ ಅದರಿಂದ ಸಿವಿಲಿಯನ್ಸಿಗೆ ನಾಗರಿಕರಿಗೆ ಏನಾಕತ್ಲ ಅದರ ಡ್ಯಾಮೇಜಸ್ಸನ್ನು ಒಳ್ಳೆ ರಿಕವರ್ ಮಾಡೋ ಸಲ್ಬಂದು ಒಂದು ಕಾಯ್ದೆ ಇತ್ತು. ಅವು ಎರಡು ಕಾಯ್ದೆಯನ್ನು ಮರ್ಜ್ ಮಾಡಿ ಯಾವ ಕಾಯ್ದೆ ತರ್ತಾರಂದ್ರೆ ಶಾಂತಿ ಕಾಯ್ದೆ. ನೆನಪಿರ್ತೈತಲ್ಲ ಎರಡು ಯಾವ ಹೇಳ್ರಿ ಕಾಯ್ದೆ ಮರ್ಜ್ ಮಾಡಿದ್ದ? ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಯಾವ ಇಯರ್? 1962. ಇನ್ನೊಂದು ಕ್ಲೈಂಟ್ ಅಂತ ನೆನಪಿಟ್ಕೋರಿ, CLIND ಅಂತ ಬರ್ತದೆ. CLIND ಫುಲ್ ಫಾರ್ಮ ಸಿವಿಲ್ ಲಯಬಿಲಿಟೀಸ್ ಅಂದರೆ ಯಾರ ಸತ್ರ ಅಂತೇಳಿ ಅವ್ರು ಬದುಕಕ್ಕೆ ಬೇಕಲ್ಲ. ಈಗ ಅಕಸ್ಮಾತ್ ನಮ್ಮಲ್ಲಿ ಮಧ್ಯಪ್ರದೇಶ ಭೂಪಾಲ್ನಾಗಾಗಿ ಇದುವರೆಗೂ ಇನ್ನು ಅವ್ರು ಏನು ಕುಬ್ಜತೆ ಇಂಥವೆಲ್ಲ ಸಫರ್ ಆಗತ್ತಾರಲ್ಲ, ಅದಕ್ಕೆ ರೊಕ್ಕ ಯಾರು ಕೊಡೋರು? ಅದರ ಸಂಬಂಧ ಕಾಯ್ದೆ ಐತಿ. ಯಾವುದಂದ್ರೆ 2010 ತಂದಿದ್ರೆ ಅವು ಎರಡು ಮರ್ಜ್ ಮಾಡಿ ಯಾವ್ದು ಮಾಡ್ರಂದ್ರೆ ಶಾಂತಿ. ನೆನಪಿರ್ತಾವಲ್ಲ ಯಾವ ಹೇಳಿ? ಬಾವಿನಿ ಬಂದ್ರ ಕಲ್ಪಕಮ್ದಾಗ ಏನದ ಅದ್ರ ಪೂರ್ತಿ ನೆನಪಿಟ್ಕೋರಿ, ಅರ್ಧ ನೆನಪಿಟ್ಕೊಂಡು ಹೋಗ್ಬೇಡ್ರಿ. ಬಾವಿನಿ ಅಂತ ಬಂದ್ರೆ ಪೂರ್ತಿ ನೆನಪಿಟ್ಕೋರಿ. ಎದಕ್ಕೆ ಮಾಡ್ತಾರ ಅಂತ ಹೇಳ್ರೆ, ಕಲ್ಪಕಮ್ದಾಗ ಏನು ಮಾಡತ್ತಾರ ಅಂದ್ರೆ ಹೊಸಾದ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಅಂತ ಮಾಡತ್ತಾರ. ಎಲ್ಲಿ? ಕಲ್ಪಕಮ್ ಬರ್ತತಿ ಎಲ್ಲಿ? ತಮಿಳ್ನಾಡಿನಾಗ. ಅಶ್ವಿನಿ ಅಂತ ಬಂದ್ರೆ ಅಶ್ವಿನಿ ಫುಲ್ ಫಾರ್ಮ್ನಾಗ ಐತೆ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಎರಡೇ ಮರ್ಜ್ ಮಾಡಿ ಜಾಯಿಂಟ್ ವೆಂಚರ್ ಅಂದ್ರೆ NTPC ಮತ್ತು ಗೊತ್ತಾತಲ್ಲ. ಶಾಂತಿ ಬಿಲ್ ಒಳಗೆ ಬಂದಾಗ ಯಾವ್ಯಾವ್ರಿ? ಕ್ಲೈಂಟ್ ಮತ್ತು ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಯಾವ ಇಯರ? 1962. ಆಮೇಲೆ ಕ್ಲೈಂಟ್ ಅಂತ ಬಂದಾಗ ಈ ಕ್ಲೈಂಟ್ ಎದಕ್ಕೈತೆ ಅದು ಗೊತ್ತಾತಲ್ಲ, ನಾಳೆ ಕೇಳ್ಬೋದು. ಮಧ್ಯಪ್ರದೇಶ ಭೂಪಾಲ್ನಾಗ ಆಗಿತ್ತಲ್ಲ ಅದು 1984ದಾಗ ಆದರೂ 2010 ಆ್ಯಕ್ಟ್ ಬಂದೈತೆ. ಅದಕ್ಕಿಂತ ಮುಂಚೆ ಅದಕ್ಕೆ ಹೆಂಗೆ ಕೊಟ್ಟಾರ ಅವ್ರು ಕಂಪೆನ್ಸೇಷನ್ ಅಂದ್ರೆ ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962ದಾಗಿತ್ತಲ್ರಿ, ಆ ಆ್ಯಕ್ಟ್ ಅಂಡರ್ ಅವ್ರಿಗೆಲ್ಲ ಅವೇರ್ನೆಸ್ ರೊಕ್ಕ ಕೊಟ್ಟಿದ್ರು. ಈಗ ಮಧ್ಯಪ್ರದೇಶ ಭೂಪಾಲ್ನಾಗ ನಡು ನ್ಯೂಸ್ನಾಗ ಬಂದಿತ್ತು ನೋಡ್ರಿ, ಅದರ ಸಂಬಂಧ ಅದಕ್ಕೆ ರೊಕ್ಕ ಎದುರು ಕೊಡ್ತಿದ್ದಾರೆ. ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962ದಾಗಿತ್ತಲ್ಲ, ಅದ್ರದ್ದು ಏನು ರೂಲ್ಸ್ ಇತ್ತು ಅದ್ರ ಪ್ರಕಾರ ಕೊಟ್ಟಿದ್ರು. ಅದಾದ್ಮೇಲೆ ಏನು ಮಾಡ್ರಂದ್ರೆ 2010 ಕಾಯ್ದೆ ತರ್ತಾರೆ. ಯಾವ ಕಾಯ್ದೆ ಅಂದ್ರೆ ಯಾವ್ದು? ಕ್ಲೈಂಟ್. ಸಿವಿಲ್ ಲಯಬಿಲಿಟೀಸ್ ಡ್ಯಾಮೇಜ್ ಆ್ಯಕ್ಟ್. ಸಿವಿಲಿಯನ್ಸ್ಗೆ ಎಷ್ಟು ಡ್ಯಾಮೇಜ್ ಆಕತ್ಲ ಅದರದ್ದು ರೊಕ್ಕ ಕೊಡ್ಬೇಕು ಅಥವಾ ಅವ್ರ ಫ್ಯೂಚರ್ಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಬೇಕು, ಇಂಥ ಕಾಯ್ದೆ ತಂದಿರ್ತಾರೆ 2010. ಅದನ್ನು ಮರ್ಜ್ ಮಾಡಿ ಈಗ ಹೊಸ ಕಾಯ್ದೆ ಯಾವುದಂದ್ರೆ ಶಾಂತಿ. ಇದೆಲ್ಲ ಪೂರ್ತಿ ನೆನಪಿಟ್ಕೊಡಿ. ರೀಸೆಂಟಾಗಿ ಮತ್ತೇನ್ರ ಇಲ್ಲಲ್ಲ, ರೀಸೆಂಟಾಗಿ MSP ರೇಟ್ ಜಾಸ್ತಿ ಮಾಡ್ಯಾರ. MSP ಫುಲ್ ಫಾರ್ಮ್ ಏನು ಹೇಳ್ರಿ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಎಷ್ಟು ಕ್ರಾಪ್ಸಿಗೆ ಇಂಡಿಯಾದಾಗ ಕೊಡ್ತಾರ? ಎಟ್ರಿ? ಪ್ರೆಸೆಂಟ್ 22 ಅದಾವ. ಕಂಪಲ್ಸರಿ ನೆನಪಿಟ್ಕೋರಿ 23 ಅತ್ತಾರ. ಯಾಕಂದ್ರೆ ಒಂದನ್ನು ಶುಗರ್ ಕೇನ್ ನಡೀತಾರ, ಅದಕ್ಕೆ ಬೇರೆ ಇರ್ತದೆ. ಅದು ಪೂರ್ತಿ ಹೇಳ್ತಾನೆ. MSP ಅಂತ ಬಂದಾಗ ಗೊತ್ತಾತ ಏನತ್ತಾರ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ. ಇದು ಎದಕ್ಕೆ ಕೊಡ್ತಿರ್ತಾರ ಅಥವಾ ಯಾರು ಕೊಡ್ತಾರ ಅಂತ ಗೊತ್ತಿದೆ? ಯಾರು ಕೊಡ್ತಾರ್ರಿ? ಎಸ್, CACP. ಈಗ ಯಾರು ಇದನ್ನ ಅವೇರ್ನೆಸ್ ಅಥವಾ ರೆಕಮೆಂಡ್ ಮಾಡ್ತಾರೆ, ಯಾರು ಮೆಂಬರ್ ಇರ್ತಾರೆ ಅದಕ್ಕೆ ಹೇಳ್ರಿ. ನೋಡು ಹೆಡ್ ಯಾರು ಇರ್ತಾರೆ? ರೀಸೆಂಟಾಗಿ MSP ಅಂತ ಬರ್ತೈತಲ್ಲ, ಕನಿಷ್ಠ ಬೆಂಬಲ ಬೆಲೆ. ರೀಸೆಂಟಾಗಿ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ಅದ್ರದ್ದು ಏನು ಮಾಡ್ರಂದ್ರೆ 14 ಕ್ರಾಪ್ಸ್ ಬರ್ತಾವೆ ಅದ್ರೊಳಗೆ ಖಾರಿಫ್ಸ್ನಾಗ. ಅದ್ರದ್ದು ರೇಟ್ ಆಫ್ ಪ್ರೈಸ್ ಜಾಸ್ತಿ ಮಾಡ್ಯಾರ. ರೇಟ್ ಪ್ರೈಸ್ ಅಥವಾ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ ಬರ್ತದೆ. CACP ಫುಲ್ ಫಾರ್ಮ್ ಏನು ಹೇಳ್ರಿ? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ ಬರ್ತದೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರೈಸ್ನ ಅಥವಾ ರೆಕಮೆಂಡ್ ಮಾಡೋದು ಅವ್ರ. ಬಟ್ ಅದಕ್ಕೊಂದು ಕ್ಯಾಬಿನೆಟ್ ಕಮಿಟಿ ಇರ್ತೈತಿ. ಆ ಕ್ಯಾಬಿನೆಟ್ ಕಮಿಟಿ ಹೆಡ್ ಯಾರು ಇರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅದು ಕಮಿಟಿಗೆ ಏನತ್ತೀವಿ ನಾವು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ಸಲಹಾ ಸಮಿತಿ ಅಂತ ಕರೀತಾರೆ. ನೆನಪಿಟ್ಕೋರಿ. ಇದ್ರದ್ದು ಹೆಡ್ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್. ಈಗ 1 ಹೇಳ್ತಾನೆ MSP ಪ್ರೆಸೆಂಟ ನೋಡ್ರಿ. MSP ಅಂತ ಬಂದ್ರೆ ಹುಡುಗರು ಬೇಡ ಯಾವ್ದ MSP ಅಂತ ಹೇಳತ್ತಿದ್ವಲ್ಲ, ಕನಿಷ್ಠ ಬೆಂಬಲ ಬೆಲೆ ಅಂತ ಬಂದ್ರೆ ತಲೆಯಾಗಿಟ್ಕೋರಿ. ಕನಿಷ್ಠ ಬೆಂಬಲ ಬೆಲೆ ಎದಕ್ಕೆ ಕೊಡ್ತಿರ್ತಾರೆ ಅಂದ್ರೆ ಯಾವ ಬೆಳೆ ಬೆಳೆದಿರ್ತೀವಲ್ಲ ನಾವು, ಮಳೆಗಾಲದಾಗ ಚಳಿಗಾಲದಾಗ ಎಲ್ಲ ಬೆಳಿತಾರಲ್ಲ, ಅವ್ನು ಏನು ಮಾಡ್ಬೇಕಂದ್ರೆ ರೈತರಿಗೆ ಲಾಸ್ ಆಗ್ಬೇಕು. ನಮ್ಮಲ್ಲಿ ಪ್ರೆಸೆಂಟ್ MSP ಎಷ್ಟು ಕೊಡ್ತಿರ್ತಾರಂದ್ರೆ ಎಷ್ಟು ಹೇಳಿದ್ನ ಅದನ್ನ 150 ಅಥವಾ 1.5% ಆಫ್ ಪ್ರೊಡಕ್ಷನ್ ಕಾಸ್ಟ್. 1.5 ಆಫ್ ಪ್ರೊಡಕ್ಷನ್ ಕಾಸ್ಟ್ ಅಥವಾ 50% ಅನ್ಬೋದು. ಯಾಕಂದ್ರೆ 100 ರೂಪಾಯಿ ನಮಗೆ ಎಲ್ಲರ ಅದನ್ನ ಪ್ರೊಡಕ್ಷನ್. ನಾ ಏನು ಬೆಳೆದೀನಿ ಅಂದ್ರೆ ಉಳ್ಳಾಗಡ್ಡಿ ಬೆಳೆದಿನ ತಿಳ್ಕೊರಿ. ಆ ಉಳ್ಳಾಗಡ್ಡಿಗೆ ನಂದಿಂದ 100 ರೂಪಾಯಿ ಖರ್ಚಾದ್ರೆ ಅದಕ್ಕೆ ಅವ್ರು MSP ಇಡ್ಬೇಕಂದ್ರೆ 100 ಇಡಂಗಿಲ್ಲ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಬರೋದು ಎಷ್ಟಂದ್ರೆ 150 ಇರ್ಬೇಕು. ಯಾಕಂದ್ರೆ ಆ 50 ರೂಪಾಯಿ ನಮಗೆ ಲಾಭ ಇರ್ತದೆ 100 ರೂಪಾಯಿದ ಮೇಲೆ. ಅದಕ್ಕೆ 1.5 ಆಫ್ ಪ್ರೊಡಕ್ಷನ್ ಕಾಸ್ಟ್ ಅಂತ ನೆನಪಿಟ್ಕೋರಿ. ಇದು ಯಾವುದಂದ್ರೆ MSP ಎಲ್ಲ ಬೆಳೆಗಳಿಗೆ ಬರ್ತಾವೆ. ಪ್ರೆಸೆಂಟ್ ಇಂಡಿಯಾದಾಗ ಪ್ರತಿ ಎವ್ರಿ ಇಯರ್ ಚೇಂಜ್ ಮಾಡ್ತಿರ್ತಾರೆ. ಈ ಪ್ರೆಸೆಂಟ್ ಇಯರ್ದಾಗ ಎಷ್ಟು ಕ್ರಾಪ್ಸಿಗೆ MSP ಕೊಡ್ತಾರಂದ್ರೆ 14 ಅಲ್ಲೋ 22 ಟೋಟಲ್ ಹೇಳತ್ತೇನೆ. ಟೋಟಲ್ 22 ಬರ್ತಾವೆ. ಅದು ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ಖಾರಿಫ್ ಬೆಳೆ ಅಂದ್ರೆ ಎದಕ್ಕೆಂದ್ರೆ ಮಳೆಗಾಲದ ಅಥವಾ ಮುಂಗಾರು ಬೆಳೆ ಅಂತ ಕರಿತೀವಿ. ಈಗ ಜೂನ್ಯಾಗ ಬರ್ತೈತಲ್ಲ, ಇದಕ್ಕೆ ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಆ ಖಾರಿಫ್ ಕ್ರಾಪ್ಸಿಗೆ ಎಷ್ಟು ಇರ್ತಾವಂದ್ರೆ ಅದ್ರೊಳಗೆ ಈಗ 22 ಇದ್ವಲ್ಲ, 22 ಡಿವೈಡ್ ಮಾಡಿ ನೆನಪಿಟ್ಕೋರಿ. ಖಾರಿಫ್ದಾಗ ಎಷ್ಟು?
14. ಖಾರಿಫ್ ಆದ್ಮೇಲೆ ಯಾವ್ದು ಬರ್ತೈತಿ? ರಬಿ ಬೆಳೆ ಅಂತ ಬರ್ತೈತಿ, ಹಿಂಗಾರು ಬೆಳೆ ಅಂತ ಕರಿತೀವಿ. ಅದರೊಳಗೆ ಎಷ್ಟ? 6. 14 6 20. ಇನ್ನು 2 ಬರ್ತಾವೆ. 2 ಯಾವಂದ್ರ ಕಮರ್ಷಿಯಲ್ ಅಥವಾ ವಾಣಿಜ್ಯ ಬೆಳೆಗಳಂತ ಕರಿತೀವಿ. ಆ ವಾಣಿಜ್ಯ ಬೆಳೆಗಳದಾಗ ಯಾವ ಬರ್ತಾವ್ರಿ? ಸೆಣಬು ಮತ್ತು ಕೊಬ್ಬರಿ. ಸೆಣಬು ಮತ್ತು ಕೊಬ್ಬರಿ. ಈ ಸೆಣಬ ಮತ್ತು ಕೊಬ್ಬರಿ ಎದಕ್ಕೆ ಬೆಳಿತಾರಂದ್ರೆ ಅದನ್ನ ಕಮರ್ಷಿಯಲ್ ರೊಕ್ಕ ಮಾಡೋ ಸಲ್ಬಂಧ ಬೆಳಿತಿರ್ತಾರೆ. ಇದು ನೆನಪಿಟ್ಕೋರು. ಅದ್ರ ಸಲ್ಬಂಧ ಅವಕ್ಕೆ ಯಾವ್ದಂದ್ರೆ ವಾಣಿಜ್ಯದಾಗ ಕೊಟ್ಟಾರ. ಏನು ಹೇಳಿದ್ವಿ? MSP ಎಷ್ಟು ಬೆಳಿಗದ ಅಂದ್ರೆ ಎವ್ರಿ ಇಯರ್ ಒಂದ ನೋಡು. MSP ಬೆಳೆ ಡಿಕ್ಲೇರ್ ಮಾಡೋದು ಒಂದು ಸರಿ, ಪ್ರೈಸ್ ಮಾಡೋದು 2 ಸರಿ ಇರ್ಬೇಕು ನೋಡಿ. ಹಾಂ, ಈ ಬೆಳೆದು ಏನೈತಲ್ಲ ಎವ್ರಿ ಇಯರ್ ಒಂದು ಸರಿ ಏನು ಮಾಡ್ತಾರಂದ್ರೆ, ಈಗ ಲಾಸ್ಟ್ ಟೈಮ್ 20 ನೀ ಪ್ರೈಸ್ ಹೇಳತ್ತಿ ಏನು ಹೇಳತ್ತಿ? ನಾ ಅದ ಹೇಳತ್ತೀನಿ. CACP ಏನು ಬೆಲೆಗಳು ಬರ್ತಾವಲ್ಲ, ಬೆಳೆದು ವ್ಯೂ ಮಾಡೋದು 2 ಸರಿ. ಬಟ್ ನಾ ಏನು ಹೇಳಿ, ಖಾರಿಫ್ ಬೆಳೆದು ಈಗ ಮಾಡ್ಯಾರಲ್ಲ, ಯಾವ್ದು ಖಾರಿಫ್ದು 14 ಬೆಳೆಗಳದ. ನಾ ಏನು ಹೇಳಿ, ಒಂದು ವರ್ಷದಾಗ ಒಂದು ಸರಿ ಏನು ಮಾಡ್ತಾರಂದ್ರೆ ಎಷ್ಟು ಬೆಳೆಗಳು MSP ಅಂಡ್ರೆ ಬರಬೇಕು ಇಲ್ಲ ಅಂತ ಡಿಕ್ಲೇರ್ ಮಾಡೋದು ಒಂದು ಸರಿ. ಬಟ್ ಅದ್ರ CACPದವ್ರು ರೆಕಮೆಂಡ್ ಮಾಡ್ತಾರೆ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಅದನ್ನು ಯಾವಾಗಂದ್ರೆ ಎವ್ರಿ 2 ಇಯರ್ಸ್ದಾಗ ವರ್ಷದಾಗ 2 ಸರಿ ಮಾಡ್ತಾರೆ. 2 ಕನ್ಫ್ಯೂಸ್ ಆಗಲಿಲ್ಲಲ್ಲ? ಕರೆಕ್ಟ್ ಅಲ್ಲಿಂದ ಗೊತ್ತಾತಲ್ಲ? MSPದು ಏನೇನು ಬಂದಿತ್ತು ಹೇಳ್ರಿ? MSP ಬಂದಾಗ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ MSP ಒಳಗೆ 22 ಅದಾವ. 22 ಇದನ್ನು ಮಾಡಿದಾಗ ಎಷ್ಟು? ಖಾರಿಫ್ದಾಗ ಏನಾತ? ಒಂದು ಸರಿ ಅಲ್ಲ? ಹಾಂ, ಅದನ್ನ ಹೇಳತ್ನ, ಕನ್ಫ್ಯೂಸ್ ಆಗಬೇಡ. ಒಂದು ಸರಿ ಮಾಡ್ತಾರೆ ವರ್ಷದಾಗ. 1 ಇಯರ್ದಾಗ ಏನು ಮಾಡ್ತಾರೆ ಅಂದ್ರೆ, ಈಗ ನಾ ಎದಕ್ಕೆ ಹೇಳತ್ನಂದ್ರೆ ಲಾಸ್ಟ್ ಟೈಮ್ 24 ಇದ್ದು, 23 ಇದ್ದು, 22 ಇದ್ವಲ್ಲ. ಹಾಂ, ಅದೇ ವೇರಿ ಆಗ್ಬೋದು. ಬಟ್ ಪ್ರೆಸೆಂಟ್ ಇಷ್ಟ ಐತಿ 22. ಈ ವರ್ಷದಾಗ ಒಂದು ಸರಿ ಏನು ಮಾಡ್ತಾರೆ ಅಂದ್ರೆ 8 ಬೆಳೆಗಳತ್ತು ಕೊಡ್ತಾರೆ. ಈಗ ಪ್ರೆಸೆಂಟ್ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ಕೊಟ್ಟಾರಂದ್ರೆ 22 ಬೆಳೆಗಳಿಗೆ ಕೊಟ್ಟಾರ. ಆ 22 ಬೆಳೆದಾಗ ನಾಳೆ ಏನು ಕೇಳಿರ್ತಾರಂದ್ರೆ MSP ಅಂತ ನಾಳೆ ಕೊಟ್ಟು ಹೇಳಿಕೆ ಒಳಗೆ ಕೊಟ್ಟಿರ್ತಾರೆ ರೀ. ಅದ್ರ ಸಲ್ಮಂದ್ ಕನ್ಫ್ಯೂಸ್ ಆಗಬಾರ್ದು. ಖಾರಿಫ್ ಬೆಳೆಗಳು ಎಷ್ಟು ಬರ್ತಾವೆ MSP ಅಂದ್ರೆ 14. ಆಮೇಲೆ ರಬಿ ಬೆಳೆ ಬಂದಾಗ 6 ಬರ್ತಾವೆ. ಆಮೇಲೆ ಕಮರ್ಷಿಯಲ್ ಅಥವಾ ವಾಣಿಜ್ಯ ಬೆಳೆಗಳು ಬಂದಾಗ ಎಷ್ಟು ರೀ? 2. ಈಗ ಹೇಳ್ರಿ, ಯಾರು ಇದನ್ನು ರೆಕಮೆಂಡ್ ಮಾಡ್ತಾರೆ ರೊಕ್ಕ ಅಂತ ಹೇಳಿ? ಯಾವ್ದು ಕಮಿಷನ್ ಐತಂದ್ರೆ CACP ಅಂತ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸ್. ಮತ್ತು ಡಿಫ್ರೆನ್ಸ್ ಗೊತ್ತಾಗಬೇಕಾ? ಕಾಸ್ಟ್ ಆ್ಯಂಡ್ ಪ್ರೈಸ್ 2 ಒಂದೇ ಇರ್ತೈತಿ. ಬಟ್ ಏನಂತ? ಹಾಂ, ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಬರ್ತೈತಿಲ್ಲ 2. ಮತ್ತು ಕಾಸ್ಟ್ ಅಂದ್ರೂ ಒಂದು, ಪ್ರೈಸ್ ಅಂದ್ರೂ ಒಂದು ಅಂತ ಅನ್ಕೋಬೇಡ್ರಿ. ಪ್ರೈಸ್ ಆ ಕಾಸ್ಟ್ ಈ ಡಿಫ್ರೆನ್ಸ್ ಏನಂತ ನೋಡ್ರಿ. ಕಾಸ್ಟ್ಗಳು ಅಂದ್ರೆ ಈಗ ನಾವು ಯಾವ್ದಾರ ಇಂಡಸ್ಟ್ರಿ ಒಳಗೆ ನಮ್ಮ ಗಾಡಿ ಮ್ಯಾನುಫ್ಯಾಕ್ಚರ್ ಆಗಕ್ಕೆ ಹೋದ್ವಿ ಅಂತೇಳಿ ಇದ್ರದ್ದು ಎಷ್ಟು ಕಾಸ್ಟ್ ಆಕತ್ತೆ ಅಂತ ಕೇಳ್ತೀವಿ. ಬಟ್ ಯಾವ್ದಾರ ಅಂಗಡಿಯಾಗ ಒಂದು ಏನಾರ ಕೊಬ್ಬರಿ ಎಣ್ಣೆ ತೊಗೊಳಕ್ಕೆ ಹೋದ್ರೆ ಇದ್ರ ಪ್ರೈಸ್ ಅಂತ ಕೇಳ್ತೀವಿ. ಪ್ರೈಸ್ ಅಂದ್ರೆ ಏನೋ ಫೈನಲ್ ಪ್ರಾಡಕ್ಟ್ ಇದ್ದಿದ್ದು. ಕಾಸ್ಟ್ ಅಂದ್ರೆ ಅದಕ್ಕೆ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂದ್ರೆ. ಕಾಸ್ಟ್ ಆ್ಯಂಡ್ ಪ್ರೈಸ್ನ ಯಾಕೆ ಡಿಫ್ರೆನ್ಸ್ ಮಾಡ್ಯಾರಂದ್ರೆ, ಅಗ್ರಿಕಲ್ಚರ್ ಬೆಳಿಬೇಕಾರೆ ಅದಕ್ಕೆ ಎಷ್ಟು ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ ಅಂದ್ರೆ ಕಾಸ್ಟ್ದಾಗ ಬರ್ತದೆ. ಬಟ್ ಅದ್ರ ಫೈನಲ್ ಏನು ಕೊಡ್ತಾರೆ? ಈಗ ಅರಿಶಿನ ಇದನ್ನ ಲಾಸ್ಟ್ ಒಂದು ಫೈನಲ್ ಪ್ರೈಸ್ ಮಾಡಿರ್ತಾರಲ್ಲ 15,000 18,000 ಮಾರ್ತಾವಲ್ಲ, ಅದಕ್ಕೆ ಪ್ರೈಸ್ ಅತ್ತಾರ. ಅದಕ್ಕೆ CACP ಅಂದ್ರೆ ಕಾಸ್ಟ್ ಆನ್ ಅಗ್ರಿಕಲ್ಚರ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ದವರ ಡಿಕ್ಲೇರ್ ಮಾಡ್ತಾರೆ. ಯಾರು ಹೆಡ್ ಮಾಡಿರ್ತಾರೆ ಇದನ್ನ? ಕ್ಯಾಬಿನೆಟ್ ಕಮಿಟಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆ ಕ್ಯಾಬಿನೆಟ್ ಕಮಿಟಿ ಯಾವುದಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಬರ್ತದೆ. ಈಗ ಪ್ರೆಸೆಂಟ್ ಎಷ್ಟು ಖಾರಿಫ್ ಬೆಳೆಗಳದ್ದು ಎಷ್ಟು ಇದನ್ನು ಎಷ್ಟು ಅತ್ತಲ್ಲ, ಎಷ್ಟು ಬೆಳೆಗಳದ್ದು ಇದನ್ನು ಜಾಸ್ತಿ ಮಾಡ್ಯಾರ ಪ್ರೈಸ್ ಅಂದ್ರೆ ಎಷ್ಟು? 14 ಬೆಳೆಗಳು. ನೆನಪಿಟ್ಟು 22 ಅದಲ್ಲ, 22 14 ಬೆಳೆ ಏನದಲ್ಲ ಅದ್ರದ್ದು ಅಟ್ಟ MSP ಜಾಸ್ತಿ ಮಾಡ್ಯಾರ. ಗೊತ್ತಾತಲ್ಲ MSP ಪೂರ್ತಿ. ಇನ್ನು ಏನು ಕೇಳ್ಬೋದು ಅಂದ್ರೆ, ನಾಳೆ MSP ಬಿಟ್ರೆ ರೀಸೆಂಟಾಗಿ ಶುಗರ್ ಕೇನದ ನ್ಯೂಸ್ನಾಗಿತ್ತು ನೋಡ್ರಿ. ಇಲ್ಲಿ ಗುರ್ಲಾಪುರ್ ಕ್ರಾಸ್ನಾಗ ಅದು ಪ್ರೊಟೆಸ್ಟ್ ಮಾಡಿರಲ್ಲ, ಇದಕ್ಕೂ ಬರ್ತೈತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಬಟ್ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನಲ್ಲ, MRP ಅಂತ FRP ಅಂತ ಕರಿತೀವಿ. FRP ಅಂದ್ರೆ ಫೇರ್ ರಿಮ್ಯುನೇಟಿವ್ ಪ್ರೈಸ್ ಅಂತ ಕರೀತಾರೆ. ಫೇರ್ ರಿಮ್ಯುನೇಟಿವ್ ಪ್ರೈಸ್. ಮತ್ತು ಅದಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ, ಅದನ್ನು ಡಿಕ್ಲೇರ್ ಮಾಡೋರು CACP ಅಂಡ್ರೆ ಬರ್ತೈತಿ. ಅದು ಯಾವುದಂದ್ರೆ ಇದ ಬರ್ತೈತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಬಟ್ FRP ಅದಕ್ಕೆ ಸಂಬಂಧಿಸೈತೆ ಓನ್ಲಿ ಅಂದ್ರೆ ಓನ್ಲಿ ಶುಗರ್ ಕೇನ್. ಕಂಪಲ್ಸರಿ ನೆನಪಿಟ್ಕೋರಿ, FRP ಬೇರೆ ಯಾವುದಕ್ಕೂ ಕೂಡ ಫೇರ್ ಆ್ಯಂಡ್ ರಿಮ್ಯುನೇಟಿವ್ ಪ್ರೈಸ್ ಅಂತ ಬರ್ತೈತಿ. ಯಾವುದಕ್ಕೆ ಕೊಡ್ತಾರಂದ್ರೆ ಓನ್ಲಿ ಕಬ್ಬು 365 ಏನೋ ಐತಲ್ಲ FRP 365, ಅದು ನೆನಪಿಟ್ಕೋರಿ. MRP ಪ್ರೆಸೆಂಟ್ ಪರ್ ಕ್ವಿಂಟಲ್ ಎಷ್ಟೈತೆ ಅಂದ್ರೆ 365 ಐತಿ. ಮತ್ತು ಈಗ ಗುರ್ಲಾಪುರದಾಗ ಆದಾಗ 3,500 ಅಂತಂದ್ರೆ ಅದಕ್ಕೆ ಟನ್ನ ಕ್ವಿಂಟಲ್ ಗೊತ್ತಾಕೋಲ್ಲ. ಹಾಂ, ಕನ್ಫ್ಯೂಸ್ ಆಗಬೇಡ್ರಿ. ಪರ್ ಕ್ವಿಂಟಲ್ FRP ಎಷ್ಟೈತೆ ಪೇರ್ ಆ್ಯಂಡ್ ರಿಮ್ಯುನೇಟಿವ್ ಪ್ರೈಸಾ 365. ಅದನ್ನು ನೆನಪಿಟ್ಕೋರಿ. ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಮಾಡ್ತೇಳಿ ಕಂಪಲ್ಸರಿ. ಯಾವುದೋ ಸ್ಟೇಟ್ನಾಗ ಕಬ್ಬಿನ ಬಿಲ್ ಎಷ್ಟು ಆಗ್ಬೇಕಂದ್ರೆ ಪರ್ ಕ್ವಿಂಟಲ್ 365 ರೂಪೀಸ್ ಇರ್ತದೆ. ಅದನ್ನು ಎಕ್ಸ್ಟ್ರಾ ಯಾವುದಂದ್ರೆ ಆ ಸ್ಟೇಟ್ದವ್ರ ಹೆಚ್ಚು ಮಾಡ್ಕೋಬೋದು. ಕಡಿಮೆ ಮಾಡಕ್ಕೆ ಬರಲ್ಲ, ಹೆಚ್ಚು ಮಾಡಿ ಆ್ಯಡ್ ಮಾಡಿ ಕೊಡ್ಬೋದು. 50 ರೂಪಾಯಿ 60 ರೂಪಾಯಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಿಲ್ಲ ಮೊನ್ನೆ 50 ರೂಪಾಯಿ. ಗೊತ್ತಾತಲ್ಲ MSPದ ಹೇಳ್ರಿ ಬಡ MSP ಅಂದ್ರೆ ಏನ? ಮಿನಿಮಮ್ ಸಪೋರ್ಟ್ ಪ್ರೈಸ್. 8% ಕೊಡ್ತಿರ್ತಾರೆ ರೀ MSP 1.5 ಆಫ್. ಮತ್ತು ಅದನ್ನು ನೆನಪಿಟ್ಕೋ, ಪ್ರೊಡಕ್ಷನ್ ಕಾಸ್ಟ್ ಉತ್ಪಾದನಾ ಕಾಸ್ಟ್ ಎಷ್ಟಾಗಿರ್ತೈತಿಲ್ಲ ಅದ್ರದ್ದು 1.5 ಇರ್ತೈತಿ. ಅದಾದಮೇಲೆ MSP ಪ್ರೆಸೆಂಟ್ ಕರ್ನಾಟಕ ಇಂಡಿಯಾದಾಗ ಎಷ್ಟೈತೆ ಅಂದ್ರೆ ಎಟ್ರಿ 22 ಬೆಳೆಗಳಿಗೆ. ಅದೇ ಎಷ್ಟು ಬೆಳೆಗಳಿಗೆ ಅಂದ್ರೆ 22 ಬೆಳೆಗಳಿಗೆ. ಮತ್ತು ನಾಳೆ ಎಲ್ಲರ ಕನ್ಫ್ಯೂಸ್ ಆಗಕ್ಕೆ ಯಾವ್ದಾರ ಸ್ಟೇಟ್ ಡಿಸೈಡ್ ಮಾಡ್ತೈತಿ MSP ಅಂದ್ರೆ ಕಂಪಲ್ಸರಿ ತೆಗಿಬೇಕು. ಯಾಕಂದ್ರೆ ಸ್ಟೇಟ್ಗಳಿಗೆ ಏನೂ ಸಂಬಂಧ ಬರಂಗಿಲ್ಲ MSP ಡಿಕ್ಲೇರ್ ಮಾಡೋದು ಅಥವಾ ಇದನ್ನು ಮಾಡೋದು. ಯಾರು ಮಾಡ್ತಾರಂದ್ರೆ
ಗೊತ್ತಾತಲ್ಲ. CA CP ದವ್ರು ಮಾಡ್ತಾರೆ. ಎಷ್ಟು ಬೆಳೆ ಅದಾವ ಅಂದ್ರೆ 22 ಬೆಳೆ ಅದಾವ. ಅದಕ್ಕೆ ಹೇಳಿ ಅಂದ್ರೆ ರೀಸೆಂಟಾಗಿ ಖಾರಿಫ್ ಬೆಳೆಗಳದ್ದು ಏನು 14 ಬೆಳೆ ಅದಾವಲ್ಲ ಅದರದ್ದು ರೇಟ್ ಜಾಸ್ತಿ ಮಾಡ್ಯಾರ MSP, ಯಾಕಂದ್ರೆ ಆ ಬೆಳೆಗಳಿಗೆ ಒತ್ತು ಕೊಡ್ಬೇಕಂತೇಳಿ. ನೆನಪಿರ್ತೈತಲ್ಲ, ಮತ್ತೇನರ ಕನ್ಫ್ಯೂಷನ್ ಏನಿಲ್ಲಲ್ಲ. ನೆಕ್ಸ್ಟ್ ಯಾವ್ದ್ರದ್ದು 50 ಮಾಡ್ಯಾರ ನೋಡಿಲ್ಲ, ಅದು ಮಾಡಾರಲ್ಲ ನೋಡು ಕಂಪಲ್ಸರಿ. ಅದು ನಡು ಬಂದಿತ್ತು. ಅದು ಏನು ಮಾಡತ್ತಿದ್ರು ಅಂದ್ರೆ MSP ನಡು ನ್ಯೂಸ್ನೇ ಬಂದಿತ್ತು ನೋಡ್ರಿ. ಎದಕ್ಕೆ ಬರತ್ತಿತ್ತು ಅಂದ್ರೆ ಇವು ತೊಗರಿ ಬೆಳೆ ಇವಾಗಲಿಲ್ಲ 1.5 ಆಫ್ ಪ್ರೊಡಕ್ಷನ್ ಕಾಸ್ಟ್ ಐತೈತಿ. ಅದನ್ನ ಏನು ಮಾಡತ್ತೀರಿ ಅಂದ್ರೆ ರೈತರು ಬೆಳೆದಿದ್ದು CL1 CL2 ಅಂತ ಏನೋ ಮಾಡಿದ್ರು, ಅದು ಡಿಸ್ಟ್ರಿಬ್ಯೂಷನ್ ಆ ಪಾರ್ಟ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದು 61 ಕನ್ಫರ್ಮ್ ಇಲ್ಲ, ಬಟ್ ಇಷ್ಟಂತರೂ ನೆನಪಿಟ್ಕೋರಿ. ಕನ್ಫರ್ಮ್ ಇದ್ದಿದ್ದು ಯಾವುದಂದ್ರೆ MSP ಅರೌಂಡ್ ಗೊತ್ತಾತಲ್ಲ. ಎಷ್ಟು ಬೆಳೆಗಳಿಗೆ ಅದಾವ ಅಂದ್ರೆ 22 ಬೆಳೆಗಳಿಗೆ. ಖಾರಿಫ್ನಾಗ ಎಷ್ಟು ಬರ್ತಾವಂದ್ರೆ 14, ಆಮೇಲೆ ರಬಿದಾಗ ಬಂದಾಗ 6, ಇನ್ನೊಂದು ಯಾವ್ದು ಬಿಟ್ಟು ಕಮರ್ಷಿಯಲ್ ಬಂದಾಗ, ಆಮೇಲೆ ಕಬ್ಬಿಗೆ ಯಾವ್ದು ಕೊಡ್ತಾರಂದ್ರೆ FRP ಅಂತ ಬರ್ತೈತಿ. ಆಮೇಲೆ ಯಾರು ಇದರದ ಪ್ರೈಸ್ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಅರ್ಥ ಮಾಡ್ತಾರಂದ್ರೆ CA CP ಫುಲ್ ಫಾರ್ಮ್ ಕೇಳ್ರ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಇವು. ಹಿಂಗೆ ನಾಳೆ ಎಲ್ಲರ CA CP ಫುಲ್ ಫಾರ್ಮ್ ಕೇಳ್ರೆ MSP ಬಿಟ್ಟು ಏನು ಮಾಡೋರು ಅದ್ರ ಸ್ವಲ್ಪ ನೆನಪಿಟ್ಕೋರು. CA CP ಅಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ನೆನಪಿರ್ತೈತಲ್ಲ. ನೆಕ್ಸ್ಟ್ ಅದು ನೋಡಿ ಹೇಳ್ತನ ಬೇಡ. ಮತ್ತು ನೆಕ್ಸ್ಟ್ ರೀಸೆಂಟಾಗಿ ಇಂಡಿಯಾದಾಗ ಲೋ ಎಮಿಷನ್ ಝೋನ್ ಅಂತ ಮಾಡ್ಯಾರ. ಎಲ್ಲಿ ಲಾಂಚ್ ಮಾಡ್ಯಾರ ಲೋ ಎಮಿಷನ್ ಝೋನ್ ಅಂತ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ಯಾರ. ಲೋ ಎಮಿಷನ್ ಝೋನ್ ಅಂತ ಕರೀತಾರೆ. ಎಲ್ಲಿ ಮಾಡ್ಯಾರ ಹೇಳ್ರಿ? ಪುಣೆದಾಗ. ಎದಕ್ಕೆ ಹೇಳ್ತಾನೆ ನೆನಪಿಟ್ಕೋರಿ, ಇದು ಮಾಡಿದ್ದಿಲ್ಲ ನಾವು. ಈ ಕರೆಂಟ್ ಅಫೇರ್ಸ್ ಇದ್ದ ಲೋ ಎಮಿಷನ್ ಝೋನ್ ಎದಕ್ಕೆ ಮಾಡ್ಯಾರ ಅಂತ ಹೇಳ್ತಾನೆ. ಆ ಏರಿಯಾದಾಗ ಪುಣೆದಾಗ ಶಿವಾಜಿನಗರ ಅಂತ ಒಂದು ಏರಿಯಾದ ಇಂಡಿಯಾದಾಗ ಫಸ್ಟ್ ಟೈಮ್ ಎದಕ್ಕೆ ಮಾಡತ್ತಾರೆ ಅಂದ್ರೆ ನಮ್ಮಲ್ಲಿ 2019 ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ತರ್ತಾರೆ. ನೆನಪೈತಲ್ಲ, ಕ್ಲೀನ್ ಏರ್ ಪ್ರೋಗ್ರಾಮ್ ಎದಕ್ಕೆ ತಂದಿದ್ರು ನಮ್ಮಲ್ಲಿ? ಕ್ಲೀನ್ ಏರ್ ಪ್ರೋಗ್ರಾಮ್ ಎದಕ್ಕೆ ತರ್ತಾರೆ? ಈಗ ಪೊಲ್ಯೂಷನ್ ಐತಲ್ಲ, ಈಗ PM 2.0 2.5 ಅಂತ ಕರಿತೀವಲ್ಲ, ಪರ್ಟಿಕ್ಯುಲೇಟ್ ಮ್ಯಾಟ್ರ್ 2.0. ನಾವು ಈಗ ಉಸಿರಾಡು ಗಾಳಿ ಒಳಗೆ ಎಷ್ಟೋ ಪೊಲ್ಯೂಷನ್ ಇರ್ತದೆ, ಅದು ನಮಗೆ ಗೊತ್ತಿರಂಗಿಲ್ಲ. ಇದಕ್ಕೇನಂದ್ರೆ ನಮಗೆ ಕ್ಲೀನ್ ಏರ್ ಸಿಗಬೇಕು. ಆ ಕ್ಲೀನ್ ಏರ್ ಸಿಗಬೇಕಂದ್ರೆ ಗಾಡಿಗಳು ಕಡಿಮೆ ಆಗ್ಬೇಕು. ಇದು ಎದರ್ ರಿಲೇಟೆಡ್ ಕೇಳ್ಬೋದು ಗೊತ್ತಾ? ಈಗ ರೀಸೆಂಟಾಗಿ ಪ್ರಧಾನಮಂತ್ರಿ ಅವ್ರು ಹೇಳ್ತಾರೆ, ನೆನಪೈತಲ್ಲ, ಗೋಲ್ಡದ್ ಕಡಿಮೆ ಮಾಡ್ರಿ ಅಥವಾ ಪ್ರೈವೇಟ್ ವೆಹಿಕಲ್ದಾಗ ಹೋಗೋದು ಕಡಿಮೆ ಮಾಡ್ರಿ ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಅಂತ ರಿಡಕ್ಷನ್ ಮಾಡ್ಯಾರ ನೋಡ್ರಿ. ಅವ್ರದ್ದು ಪ್ರೊಟೆಕ್ಷನ್ನು ಕಡಿಮೆ ಮಾಡ್ಯಾರ. ಕರೆಕ್ಟಾ? ಇವೆಲ್ಲ ಡಿಸೈಲ್ ಉಳಿಸ್ಬೇಕಂತ ಮಾಡ್ಯಾರ, ರೇಟ್ ಜಾಸ್ತಿ ಆಗತ್ತೈತೆ ಅಂತೇಳಿ. ಹಂಗೆ ರೀಸೆಂಟಾಗಿ ಯಾವ ಸ್ಟೇಟ್ನಾಗ ಏನು ಅಂದ್ರೆ ಲೋ ಎಮಿಷನ್ ಝೋನ್. ಎದಕ್ಕೆ ಲೋ ಎಮಿಷನ್ ಝೋನ್ ಮಾಡ್ಯಾರಂದ್ರೆ ಆ ಝೋನಲ್ಲಿ ಏನೈತಲ್ರಿ, ಆ ಝೋನ್ಯಾಗ ಯಾವುದೋ ಗಾಡಿ ಬರಲಿ ಏನೇ ಬರಲಿ ಆ ಏರಿಯಾದಾಗ ಬರೋ ಗಾಡಿಗಳ ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡ್ಯಾರ. ಎಂಥ ಗಾಡಿಗಳು ಅಂದ್ರೆ ಈಗ BS3 ಎಂಜಿನ್ ಅಂತ ಬರ್ತಿರ್ತಾವಲ್ಲ, ಆ BS3 ಎಂಜಿನ್ಗಳ ಬ್ಲಾಕ್ ಮಾಡಿರ್ತಾರೆ. ಆಮೇಲೆ 2011ಕ್ಕಿಂತ ಹಳೆಯದಾದ ಗಾಡಿಗಳು ಇರ್ತಾವಲ್ಲ, ಇವ್ನ ಹೆಂಗೆ ಅಲ್ಲಿ ಗೊತ್ತಾಕತ್ತೆ ಅಲ್ಲಿ ಬಂದಾಗಂದ್ರೆ ನಮ್ಮಲ್ಲಿ HSRP ಪ್ಲೇಟ್ ಅಂತ ಬರ್ತಾವ ಅಥವಾ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಬರ್ತಾವಲ್ಲ, ಆ ಪ್ಲೇಟ್ ಮೇಲೆ ಅಲ್ಲಿ ಎಲ್ಲ CCTV ಇಟ್ಟಿರ್ತಾರೆ. ಆ ಪ್ಲೇಟ್ನಾಗ ಅಕಸ್ಮಾತ್ ಅದು 2011 ಹಿಂದಿನ ರಿಜಿಸ್ಟ್ರೇಷನ್ ಇತ್ತಂತೇಳಿ ಆ ಗಾಡಿ ಡೈರೆಕ್ಟ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸೀಸ್ ಮಾಡ್ತಾರೆ. ಇದು ಇಂಡಿಯಾದಾಗ ಫಸ್ಟ್ ಉಪಕ್ರಮ, ನೆನಪಿಟ್ಕೋರು. ನಾಳೆ ಕೇಳ್ಬೋದು, ಯಾಕಂದ್ರೆ ಈಗ ನಮ್ಮಲ್ಲಿ ನರೇಂದ್ರ ಮೋದಿ ಮಾಡಿದ್ರಲ್ಲ, ಡೈರೆಕ್ಟ್ ಅದನ್ನು ಕೇಳಂಗಿಲ್ಲ. ಬಂಗಾರದ ರೇಟ್ ಕಡಿಮೆ ಮಾಡ್ಯಾರ ಅಥವಾ ಡೀಸೆಲ್ ಇದನ್ನ ಗಾಡಿ ಕಡಿಮೆ ಮಾಡಂದಾರ ಅಂತೇಳಿ ಅದ್ರ ರಿಲೇಟೆಡ್ ಈ ಕ್ಲೀನ್ ಏರ್ನ ಮೇಂಟೈನ್ ಮಾಡ್ಬೇಕಂತೇಳಿ ರೀಸೆಂಟಾಗಿ ಲೋ ಎಮಿಷನ್ ಝೋನ್ ಎಲ್ಲಿ ಲಾಂಚ್ ಮಾಡ್ಯಾರ ಅಂತ ಕೇಳ್ಬೋದು. ಎಲ್ಲಿ? ಪುಣೆದಾಗ ಶಿವಾಜಿನಗರ ಅಂತ ಬರ್ತೈತಿ, ನೆನಪಿಟ್ಕೋರಿ. ಪುಣೆದಾಗ ಬರ್ತೈತಿ. ಎದ್ರ ಸಲ್ ಬಂದದ್ದು ಗೊತ್ತಾತಲ್ಲ, ಲೋ ಎಮಿಷನ್ ಝೋನ್. ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ. ಸಮ್ ವೆಹಿಕಲ್ಸ್ನ ಏನು ಮಾಡ್ತಾರಂದ್ರೆ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಪುಣೆದಾಗ, ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಜಸ್ಟಿಸ್ ಅರವಿಂದ್ ಕುಮಾರ್ ಕಮಿಟಿ ಹೇಳ್ರಲ್ಲ, ಎದ್ರ ಸಲ್ ಮಂದಿ ಹೇಳ್ರಿ? ಜಸ್ಟಿಸ್ ಅರವಿಂದ್ ಕುಮಾರ್ ಕಮಿಟಿ ನ್ಯಾಯಾಂಗ ಸುಧಾರಣೆ. ಅವ್ರ ಜೋಡ 3 ಮಂದಿ. SDA ಹೇಳ್ರಿ ಪಟ್ಟ. ಎಸ್ ಅಂದ್ರ ಯಾರ? ಎಸ್ ಅಂದ್ರ ಸೋಮಶೇಖರ್ ಸುಂದರೇಶನ್ ಅಂತ ನೆನಪಿಟ್ಕೋರಿ. D ಅಂದ್ರ ದೇವ್ಸು ಬಸಾನತ್ ಬರ್ತಾನೆ, ನೆನಪಿಟ್ಕೋರಿ. ದೇವ್ಸು ಹತ್ತಾರ, ನೆನಪಿಟ್ಕೋರಿ. ನೆಕ್ಸ್ಟ್ SDA ಅಶ್ವಿನಿ ಕುಮಾರ್, ನೆನಪಿರ್ತೈತಲ್ಲ. ಎದ್ರ ಸಲ್ ಮಂದಿ ಕಮಿಟಿ ಹೇಳಿ? ನ್ಯಾಯಾಂಗ ಸುಧಾರಣೆ. ವೆರಿ ಗುಡ್. ನೆಕ್ಸ್ಟ್ ಈಗ ಹೇಳ್ರಿ, ಕರ್ನಾಟಕದ ರೀಸೆಂಟಾಗಿ ಕರ್ತವ್ಯ ಕಾಮತ್ ಅಂದಾರೆ. ಕರ್ತವ್ಯ ಕಾಮತ್ ಎದಕ್ಕೆ ತರ್ತಾರೆ ಹೇಳ್ರಿ? ಕರ್ತವ್ಯ ಕಾಮತ್ ಕಾಮತ್ ಫುಲ್ ಫಾರ್ಮ್ ಐತೆ ನೋಡ್ರಿ. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್. ಕಾಮತ್ ಬರ್ತೈತಲ್ಲ, KAAM ಅಂತ ಬರ್ತೈತೆ. ಕಾಮ್ ಅಂದ್ರ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓನ್ಲಿ ಸ್ಕೂಲಾ? ತಪ್ಪ, ನೆನಪಿಟ್ಕೋರೆ. ಕರ್ತವ್ಯ ಕಾಮತ್ ಬರ್ತೈತೆ. ಕರ್ತವ್ಯ ಕಾಮತ್ ಕರೆಕ್ಟ್ ಐತೆ. ಅದು ಟೀಚರ್ಸ್ ಅಷ್ಟೇ ಬರಂಗಿಲ್ಲ, ಇದ್ರ ನೆನಪಿಟ್ಕೋರಿ. ಕರ್ತವ್ಯ ಕಾಮ ಕರ್ನಾಟಕದಾಗ ಲಾಂಚ್ ಮಾಡ್ಯಾರ. ನಾಳೆ ಏನು ಕೇಳಿರ್ತಾರಂದ್ರೆ ಈ ಕರ್ತವ್ಯ ಕಾಮ ಅನ್ನೋದು ಇನಿಷಿಯೇಟಿವ್ ಕರ್ನಾಟಕದಾಗ ತರ್ತಾರೆ. ಎದಕ್ಕತ್ ಕೇಳ್ಬೋದು. ಎದ್ರ ಸಲ್ಮಂದ್ರೆ ಕರ್ತವ್ಯ ಅಂದ್ರೆ ಏನ್ರಿ? ನಾವು ಮಾಡೋ ಕೆಲಸ. ಕಾಯಕವೇ ಕೈಲಾಸ ಅಂತ ಹೆಂಗೆ ಬಸವಣ್ಣ ಅವ್ರು ಹೇಳಿದ್ರಲ್ಲ, ಹಂಗೆ ನಾವು ಮಾಡೋ ಕೆಲಸ ಏನೈತಿಲ್ಲ ಅದು ಕರ್ತವ್ಯ ಇರ್ತೈತೆ ನಮ್ದು. ಈಗ ಅದ್ರೊಳಗೆ ಯಾರಿಗೆ ಅಂದ್ರೆ ಓನ್ಲಿ ಸಿವಿಲ್ ಸರ್ವೆಂಟ್ಸ್ ಮತ್ತು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಏನಿರ್ತಾರಲ್ಲ ಅವ್ರದ್ದು ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಮಾಡೋ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡ್ಯಾರ. ನೆನಪಿಟ್ಕೋರೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಕರ್ತವ್ಯ ಅನ್ನೋದೇನಂದ್ರೆ ಹೆಸರಿನಾಗ ಐತೆ, ಅದಕ್ಕೇನು ಫುಲ್ ಫಾರ್ಮ್ ಅತ್ತಿಲ್ಲ. ಬಟ್ ಕಾಮ್ ಅನ್ನೋದು ನೆನಪಿಟ್ಕೋರಿ. KAAM ಅಂತ ಬರ್ತದೆ. ಕಾಮ್ದಿಗೆ ಹೇಳ್ರಿ, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಹೇಳ್ರಿ ಇನ್ನೊಮ್ಮೆ, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಎದ್ರ ಸಲ್ಮನ್ ತರ್ತಾರೆ ಇದನ್ನ?
ಗೌರ್ಮೆಂಟ್ ಆಫೀಸರ್ ಮತ್ತು ಸಿವಿಲ್ ಏನದು ಹಾಕಿ ಬಂದಿರಿ, ಪ್ರೈವೇಟ್ದವ್ರಿಗೆ ಬರಂಗಿಲ್ಲ, ಯಾರಿಗಿಲ್ಲ. ಯಾಕೆ ಗೌರ್ಮೆಂಟ್ ಆಫೀಸರ್ಗೆ ಅಂದರೆ ಈಗ ಯಾವ್ದಾರ ಒಂದು ಪ್ರೈವೇಟ್ SD FD ಇರ್ತಾರೆ ತಿಳ್ಕೊರಿ, ಅಟೆಂಡೆನ್ಸ್ ಮತ್ತು ಬಯೋಮೆಟ್ರಿಕ್ ಓದ್ತಾರ, ರೂಮಿಗೆ ಬರ್ತಾರೆ. ಮತ್ತು ಇದ್ರ ಸಲ್ಮಂದ ಏನು ಮಾಡ್ಯಾರ, ಮೊಬೈಲ್ ಅಪ್ಲಿಕೇಶನ್ ಮಾಡ್ಯಾರ ಕರ್ತವ್ಯ ಕಾಮ್ ಅಂತೇಳಿ. ಅದ್ರ GPS ಲೊಕೇಶನ್ ಇರ್ತದೆ, ಅವ್ರು ಎಷ್ಟು ಅಡ್ಡಾಡ್ಯಾರು ಏನಿಲ್ಲ ಅಂತೇಳಿ. ಮತ್ತು ಇವೆಲ್ಲ ಪೊಲೀಸರಿಗೆ ಸಂಬಂಧ ಬರಂಗಿಲ್ಲ, ನೆನಪಿಟ್ಕೋರ. ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಒಳಗೆ ನಮ್ಮಲ್ಲಿ ಯಾವುದೋ ಕರ್ನಾಟಕ ಗೌರ್ಮೆಂಟ್ ಆಗಲಿ ಯಾವುದೋ ಸ್ಟೇಟ್ ಗೌರ್ಮೆಂಟ್ ಬರ್ತೇಳಿ ಪೊಲೀಸರಿಗೆ ಕಂಪಲ್ಸರಿ ಬಯೋಮೆಟ್ರಿಕ್ ಅದು ಮಾಡಿಲ್ಲ, ಎಲ್ಲಿ ಮಾಡಿಲ್ಲ. ಎದ್ರ ಸಲ್ಮಂದ ಮಾಡಂಗಿಲ್ಲ ಹೇಳಣ್ರಿ, ಎದ್ರ ಸಲ್ಮಂದ್ ಮಾಡಂಗಿಲ್ಲ ಅಂದ್ರೆ ನೆನಪಿಟ್ಕೋರಿ. ಯಾವುದೋ ಗೌರ್ಮೆಂಟ್ ಆಫೀಸ್ಗೆ ಹೋಗ್ರಿ, ನಾವು ಮಧ್ಯಾಹ್ನ 1 ಗಂಟೆಗೆ ಹೋಗಿ ಕಾಸ್ಟ್ ಸರ್ಟಿಫಿಕೇಶನ್ ತರ್ತೀವಿ ಅಂದ್ರೆ ಊಟದ ಟೈಮ್ ಐತೆ ಅಂತ ಹೇಳ್ತಾರೆ. ಎಲ್ಲಾರ ಪೊಲೀಸ್ ಸ್ಟೇಷನ್ದಾಗ ಊಟದ ಟೈಮ್ ಅದು ನೋಡಿರನ್ರಿ. ಯಾವ್ದು ಬೇಕಾರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸ್ನಾಗ ಹೋದ್ರೂ ಏನಿರ್ತೈತೆ ಅಂದ್ರೆ ಊಟದ ಸಮಯ ಹಾಕಿರ್ತಾರೆ. ಬಟ್ ಪೊಲೀಸರಿಗೆ ಎಲ್ಲಿ ಊಟದ ಸಮಯ ಅದು ಏನೂ ಬರಂಗಿಲ್ಲ, 24 hours ಜಾಬ್ ಇದ್ದಂಗೆ ಅವ್ರದ್ದು. ಅದ್ರ ಸಲ್ಬಂದು ಅವ್ರಿಗೆ ಪ್ರತ್ಯೇಕವಾಗಿ ಯಾವತ್ತು ಗೌರ್ಮೆಂಟ್ ಸರ್ಕಾರಿ ನೌಕರನ್ನ ಹೆಂಗೆ ಹಿಡಿತಾರಲ್ಲ ಹಂಗೆ ಪೊಲೀಸರನ್ನ ಯಾವತ್ತೂ ಟ್ರೀಟ್ ಮಾಡಂಗಿಲ್ಲ. ಇದು ನೆನಪಿಟ್ಕೋರಿ. ಅದ್ರ ಸಲ್ಬಂದ್ರೆ ಅವ್ರಿಗೆ ಇದು ಯಾವುದೇ ಅಪ್ಲೈ ಆಗಂಗಿಲ್ಲ ಅಂದ್ರೆ ಕರ್ತವ್ಯ ಕಾಮ ಅಪ್ಲೈ ಆಗಂಗಿಲ್ಲ, ನೆನಪಿಟ್ಕೋರಿ. ಕರ್ತವ್ಯ ಕಾಮ್ ಫುಲ್ ಫಾರ್ಮ್ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ವೆರಿ ಗುಡ್. ನೆಕ್ಸ್ಟ್ ಎಲ್ಲಿ ತಂದಾರಂದ್ರೆ ಕರ್ನಾಟಕದಾಗ. ಹೊಳ್ಳಿ ಈಗಿನೂ ಕೇಳ್ತಾನೆ ಹೇಳ್ರಿ ಪಟ. ಲೋ ಎಮಿಷನ್ ಝೋನ್ ಎಲ್ಲಿ ಮಾಡ್ಯಾರ, ಪುಣೆದಾಗ. ವೆರಿ ಗುಡ್. ನೆಕ್ಸ್ಟ್ MSPಗೆ ರೀಸೆಂಟಾಗಿ ಯಾವ ಖಾರಿಫ್ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಎಷ್ಟು ಅದಾವ ಅಂದ್ರೆ 14. ಆಮೇಲೆ ರಬಿ ಬೆಳೆಗಳು ಬಂದಾಗ 6. ಆಮೇಲೆ ಕಮರ್ಷಿಯಲ್ ಕ್ರಾಪ್ಸ್ ಬಂದಾಗ MSP ಡಿಕ್ಲೇರ್ ಮಾಡೋದು ಯಾರಂದ್ರೆ CACP ಫುಲ್ ಫಾರ್ಮ್ ಕೇಳ್ರ, ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್. ನೆಕ್ಸ್ಟ್ ಅಶ್ವಿನಿ ಫುಲ್ ಫಾರ್ಮ್ ಕೇಳ್ರ, ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಅಶ್ವಿನಿ ಯಾವ್ದನ್ನ 2 ಮರ್ಜ್ ಮಾಡ್ರಿ ಅಥವಾ ಜಾಯಿಂಟ್ ವೆಂಚರ್ ಅತ್ತಾರಂದ್ರೆ ಯಾವ್ದ, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಮತ್ತು ಇದನ್ನ ಮತ್ತೆ ಹಿಂಗೆ ಅಣ್ಣ ಹೇಳ್ಯಾನ ತಲೆಯಾಗ ಇದನ್ನ ಇಟ್ಕೊಂಡು ಅಲ್ಲಿ ಹೋಗಿ ತಪ್ಪು ಮಾಡಬೇಡ್ರಿ, ಹೇಳ್ತೀನಿ ಕೇಳ್ರಿ. ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಕರ್ನಾಟಕದಾಗ 4 ಅದಾವ ಥರ್ಮಲ್ ಪವರ್ ಸ್ಟೇಷನ್ ಅದಾವಲ್ಲ, ಇವ್ನ ಮ್ಯಾನೇಜ್ಮೆಂಟ್ ಮಾಡೋದು ಅಶ್ವಿನಿ ಅಲ್ಲ, ಯಾವ್ದು ಮಾಡ್ತಾ ರೀ NTPCನ ಮಾಡ್ತದೆ. ಬಟ್ ಇದು ಜಾಯಿಂಟ್ ವೆಂಚರ್ 2 ಮರ್ಜ್ ಎದಕ್ಕೆ ಮಾಡ್ರಿ ಅಂದ್ರೆ ಸಮ್ ಕೇಸಸ್ ಒಳಗೆ ಕೋಆಪ್ರೇಷನ್ ಕೊಡಕ್ಕೆ. ಯಾಕಂದ್ರೆ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಯ್ತು, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಯ್ತು, 2 ಏನು ಮಾಡ್ತಾವ ಅಂದ್ರೆ ವಿದ್ಯುತ್ ಜನರೇಟ್ ಮಾಡ್ತಾವಲ್ಲ, ಆ ವಿದ್ಯುತ್ ಜನರೇಟ್ ಮಾಡೋಕೆ 2 ಮರ್ಜ್ ಮಾಡ್ಯಾರ. ಎದ್ರ ಸಲ್ಬಂದ್ರೆ ಓನ್ಲಿ ಸಮ್ ಕೇಸಸ್ ಒಳಗೆ ಅಟ್ಟ ಯೂಸ್ ಮಾಡ್ಕೋತಾರೆ, ಪ್ರತ್ಯೇಕವಾಗಿ ಅಥವಾ 2 ಮರ್ಜ್ ಮಾಡಿ ಇವು ಎಲ್ಲ ಹೋಗ್ಯಾವತ್ತಲ್ಲ. NTPCನೂ ಐತಿ ಮತ್ತು NPC ಏನೂ ಐತಿ. ನೆಕ್ಸ್ಟ್ ಇನ್ನೊಂದು ಶಾಂತಿ ಬಿಲ್. ಯಾವ 2 ಮರ್ಜ್ ಆಕತಿ, ಶಾಂತಿ ಬಿಲ್ ಹೇಳಿಲ್ಲ. ಶಾಂತಿ ಬಿಲ್ ಯಾವ್ದು 2 ಮರ್ಜ್ ಆಕಾವು, ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಯಾವ ಇಯರ್ 1962. ನೆಕ್ಸ್ಟ್ ಮತ್ತೊಂದು ಮರ್ಜ್ ಸಿವಿಲ್ ಲಯಬಿಲಿಟೀಸ್ ಆ್ಯಕ್ಟ್ ಯಾವ ಇಯರ್ 2010. ಗ್ರೀನ್ ಟ್ರಿಬ್ಯುನಲ್ ಯಾವ ಇಯರ್, ಅದು 2010. ಗ್ರೀನ್ ಟ್ರಿಬ್ಯುನಲ್ ಹಂಗೆ ದೇಶ ಎಷ್ಟನೇ ದೇಶ ನಮ್ದು ಹೊಂದಿದ್ದು, ಇದು ಮೊನ್ನೆ ಕ್ವಶನ್ ಕೇಳ್ಯಾರ, ನೆನಪಿಟ್ಕೋರಿ. ಹಸಿರು ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದ ಅತ್ಯುನ್ನತವಾದ ಒಂದು ನ್ಯಾಯಮಂಡಳಿ ಹೊಂದಿದ್ದ ಜಗತ್ತಿನ ಎಷ್ಟನೇ ದೇಶ ನಮ್ದಂದ್ರೆ 3ನೇದು. ಮೊದಲು 2 ಯಾವ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ. ನೆನಪಿಟ್ಕೋರಿ. ಅದಕ್ಕಾದ್ರೆ ಕೇಳ್ಬೋದು, ಇಲ್ಲಾರ ಹೆಂಗಾರ ಕ್ವಶನ್ ಕನ್ಫ್ಯೂಸ್ ಮಾಡ್ರು ನೆನಪಿಟ್ಕೋರಿ. ಹಸಿರು ನ್ಯಾಯಮಂಡಳಿ ಯಾವ ಭಾಗನೇ ಬರ್ತಾಳೆ ರೀ, ಇವು ನ್ಯಾಯಮಂಡಳಿಗಳ ಸ್ಥಾಪನೆ ಮಾಡ್ಬೇಕಂತೇಳಿ ಯಾವ್ದ 14A ಗೊತ್ತಾಯ್ತಲ್ಲ. 14A 2 ಆರ್ಟಿಕಲ್ 323A + B. 323A 323B 2. 23 ಒಳಗೆ A B ಅಂತ ಬರ್ತಲ್ಲ, ಅವು 2 ಆರ್ಟಿಕಲ್ ಎದಕ್ಕೆ ಬರ್ತಾವ ಅಂದ್ರೆ ಟ್ರಿಬ್ಯುನಲ್ಸ್ಗೆ ಬರ್ತಾವೆ. ನೆನಪಿಟ್ಕೋರಿ, ಟ್ರಿಬ್ಯುನಲ್ಸ್ಗೆ ಅಂತ ಬರ್ತಾವೆ. ಅದೇ ನ್ಯಾಯಮಂಡಳಿ ಯಾವುದಂದ್ರೆ ಹಸಿರು ನ್ಯಾಯ. ಮಣ್ಣು ಕೇಳಿದ್ರಲ್ಲ. ನೆಕ್ಸ್ಟ್ ಸೇಹತ್ ಮಿಷನ್ ಎದಕ್ಕೆ ಬರ್ತದೆ ಹೇಳ್ರಿ, ಸೇಹತ್ ಮಿಷನ್ ಹೇಳಿದ್ನಲ್ಲ ನಿನ್ನೆ ಹೇಳ್ಯಾರತ್ತ. ಆಮೇಲೆ ಸೇಹತ್ ಮಿಷನ್ ಅಂತ ಲಾಂಚ್ ಮಾಡ್ತಾರತ್ತ ಹೇಳಿದ್ದು ಎದಕ್ಕೆ. ಎಸ್, ಎದರದಿಂದ 2 ಇಂಡಸ್ಟ್ರಿಗಳು ಮರ್ಜ್ ಆಕಾವ ಸೇಹತ್ ಮಿಷನ್ ಒಳಗೆ. ಯಾವ್ಯಾವ, ICAR ಪ್ಲಸ್ ICMR ಅಂತ ನೆನಪಿಟ್ಕೋರಿ. ಇದು ಸೇಹತ್ ಹೆಂಗೆ ಮಾಡ್ತಾರಂದ್ರೆ ಸೇಹತ್ ಫುಲ್ ಫಾರ್ಮ್ ಹೇಳಿದ್ವಲ್ಲ, ಏನೈತೆ ಸೇಹತ್, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಏನು ಹೇಳ್ರಿ ಇನ್ನೊಮ್ಮೆ, ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಹೆಲ್ತ್ ಅನ್ನ ಉಲ್ಟಾ ಹೇಳಿ ನಾನು. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ನೆನಪಿಟ್ಕೋ. ಸೇಹತ್ ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ದವ್ರು ತರ್ತಾರೆ. ಯಾವ 2 ಅಂತ ಹೇಳಿ ಇಲಾಖೆಗಳ, ICMR ಮತ್ತು ICAR. ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಇವ್ರು ಕೂಡ ಏನು ಬಂದಾರ ಅಂದ್ರೆ ಸೇಹತ್ ಮಿಷನ್ ಅಂತಂದ್ರೆ ಹೆಲ್ತ್ ಸಲ್ಮಂದ್. ನೆನಪಿಟ್ಕೋ. ಅದು ಮೊನ್ನೆ 108 ಆಂಬುಲೆನ್ಸ್ ಯೋಜನೆ ಕೇಳಿದ್ರಲ್ಲ, ಯಾವ್ದು ಹೇಳ್ರಿ ನೋನು ನೆನಪೈತಿ. ಆ ಆಂಬುಲೆನ್ಸ್ ಮೇಲೆ ಬರ್ದಿರ್ತಾರೆ ನೋಡಿ, ಆರೋಗ್ಯ ಕವಚ್ ಅಂತ ಬರ್ತದೆ, ಅದ ಸ್ಕೀಮ್ ಅಂಡರ ಬರ್ತಾವೆ. ಯಾವ್ದಾ 108 ಆಂಬುಲೆನ್ಸ್. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಇಂಟರ್ನ್ಯಾಷನಲ್ ದಾದಿಯರ ದಿನ ಅಥವಾ ನರ್ಸಸ್ ಡೇ ಅಂತ ಮಾಡ್ರಲ್ಲ, ಯಾವ ದಿನ, ಯಾವ್ದ May 12. ನೆನಪಿಟ್ಕೋರಿ. ಲೇಡಿ ವಿತ್ ಲ್ಯಾಂಪ್ ಅಂತ ಯಾರು ಕರೀತಾರೆ, ಅವ್ರ ಹೆಸರಲ್ಲೇನೆ ಮಾಡ್ತಾರೆ. ಅವ್ರು ಬಾರ್ನ್ ಫ್ಲಾರೆನ್ಸ್
ನೈಟಿಂಗಲ್ ಅವ್ರ ಮ್ಯಾಲೆ ಕೇಳ್ಯಾರ ಕ್ವಶನ್, ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ಎದಕ್ಕೆ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ ಅಂದ್ರೆ ಯಾವ ಇದ್ರೊಳಗೆ ಹೇಳಿ ನೋಡು, ಕ್ರಿಮಿಯಾ ಅಂತ ಬರ್ತೈತಿ, ನೆನಪೈತಿ? ಕ್ರಿಮಿಯಾ ಎಲ್ಲಿ ಬರ್ತೈತಿ? 2ನೇ ಮಹಾಯುದ್ಧ ಆ ಟೈಮ್ನಾಗ ಕ್ರಿಮಿಯಾ ವಾರ್ ಮೇನ್. ರಷ್ಯಾ ಉಕ್ರೇನ್, ಅದ ಕರೆಕ್ಟ್. ಇದು ಕ್ರಿಮಿಯಾ ಅಂತ ಬರ್ತೈತಲ್ಲ, ಉಕ್ರೇನ್ ಆಡಳಿತದಾಗಿತ್ತು. ಅದೇನು ಮಾಡ್ತೈತೆ ರಷ್ಯಾ ಅದನ್ನ ಇದನ್ನು ತೊಗೋತೈತ್ರಿ ಏನ್ರಿ, ಅದನ್ನ ಆಡಳಿತ ಆಕ್ರಮಿಸ್ಕೋತೈತಲ್ಲ. ಆ ಟೈಮ್ನಾಗ ಏನು ಮಾಡ್ತಿದ್ರ, ಅಲ್ಲಿ ಯುದ್ಧ ಪೀಡಿತ ಅಥವಾ ಮನುಷ್ಯರು ಇರ್ತಿರಲ್ಲ, ಅವ್ರಿಗೆ ಎಲ್ಲರ ಹಗಲಿ ಹೋಗಿ ಎಲ್ಲರ ಟ್ರೀಟ್ಮೆಂಟ್ ಕೊಡತ್ತೇಳಿ ಇವ್ರನ್ನ ಬಡಿತಿದ್ರು, ಯಾರನ್ನ ನರ್ಸ್ಗಳು. ಅದಕ್ಕೆ ಏನು ಮಾಡ್ತಿರಂದ್ರೆ ಅವ್ರು ಏನು ತರೋದಕ್ಕಲ್ಲ ಲ್ಯಾಂಪ ಕಂದಿಲ್ ಹಿಡ್ಕೊಂಡು ಹೋಗಿರತ್ತೆ. ಅದ್ರ ಸಲ್ಮಂದ ಲೇಡಿ ವಿತ್ ಭಾಳ ಜನಕ್ಕೆ ಹೆಲ್ಪ್ ಮಾಡ್ಯಾರ ಅವ್ರು ಸಿವಿಲ್ ಇದ್ರ ಸಲ್ಮಂದ. ಅವ್ರ ಹೆಸರ್ಲೇನೆ ಏನು ಮಾಡ್ತಾರೆ, ವಿಶ್ವ ದಾದಿಯರ ದಿನ ಆಚರಿಸ್ತಾರೆ. ಅದ್ರ ದೇಹವ್ಯಾಖ್ಯೆ ಏನಿತ್ತು ಸರ್? ಅವರ್ ಫ್ಯೂಚರ್ ಅವರ್ ನರ್ಸಸ್. ನೆನಪಿಟ್ಕೋರಿ, ಯಾವ ದಿನ ಹೇಳಿದ್ನ? ಮೇ 12 ಮೇ 11. ಮೇ 11 ನಿನ್ನೆ ಹೇಳಿದ್ದಿಲ್ಲ. ಎದಕ್ಕೆ? ತಂತ್ರಜ್ಞಾನ ದಿನ. ಯಾವ್ದು ಏನು ಆಚರಿಸ್ತಾರ ಅವತ್ತು? ವಿಶೇಷತೆ ಏನಂದ್ರೆ ಪೋಖ್ರಾನ್ 2 ಹೊತ್ತಾಗಿರ್ತತ್ಲ. ಯಾವ್ದು? ಆಪರೇಷನ್ ಶಕ್ತಿ. ನೆನಪಿಟ್ಕೋರಿ, ಆಪರೇಷನ್ ಶಕ್ತಿ ಅಂತ ಬರ್ತೈತೆ. ನೆಕ್ಸ್ಟ್ ಇದು ಏನತ್ತ ಹೇಳ್ರು? ನೆಕ್ಸ್ಟ್ ಇದು ಹೇಳ್ರಿ, ಇದನ್ನು ಹೇಳಿದ್ರಲ್ಲ ಸೂಸಾ ಹೇಳ್ರಿ. ಇದು ಹೇಳ್ರಿ ರೀಸೆಂಟ್ ಏನತ್ತ? ಸೈಬರ್ ಸುರಕ್ಷಾ AI ಅಂತ ತರ್ತಾರೆ ರೀ. ಯಾವ ಒಂದು ಡಿಪಾರ್ಟ್ಮೆಂಟ್ದವ್ರು ತರ್ತಾರೆ ಹೇಳ್ರಿ? ಸೈಬರ್ ಸುರಕ್ಷಾ AI ಅಂತ. ಸೈಬರ್ ಸುರಕ್ಷಾ AI ಅಥವಾ ಎರಡು ಅವ್ರು ತರ್ತಾರೆ. ಗರುಡ ಹತ್ತು ಬರ್ತದೆ. ಯಾರು ತರ್ತಾರೆ ಹೇಳ್ರಿ? ಗರುಡ. CBI ಸೈಬರ್ ಸಲ್ಮನ್ ತರಂಗಿಲ್ಲ ನೋಡು. ಗರುಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೇಳ್ರಿ ಗರುಡ ಎದಕ್ಕೆ? ಯಾವುದು? ಅದ್ಯಾವುದು? ಗರುಡಾಕ್ಷಿ ಆನ್ಲೈನ್ FIR ನ ಇನ್ನೊಂದು ಕೇಳ್ತ ನೋಡ್ರಿ. ಇದು ಯಾರು ತರ್ತಾರಂದ್ರೆ ಹೇಳ್ತೇನೆ ನಾನು. ಸೈಬರ್ ಸುರಕ್ಷಾ AI ಅಂತ ಮತ್ತು ಗರುಡ ಅಂತ ಬರ್ತಾವೆ. ಈ ಗರುಡ ಸೈಬರ್ ಸುರಕ್ಷಾ AI ಎದಕ್ಕೆ ತಂದಾರಂದ್ರೆ ರೀಸೆಂಟಾಗಿ ಸೆಬಿದವ್ರು ತರ್ತಾರೆ. ಈ ಸೆಬಿ ಏನು ಹೇಳ್ರಿ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಮತ್ತು BSE ಅಂತ ಬರ್ತಾವೆ. BSE ಅದಕ್ಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಡಿಫ್ರೆನ್ಸ್ ಏನ? ಸೆಬಿ ಅಂತ ಬರ್ತೈತಲ್ಲ, ಏನಂದ್ರೆ ಸೆಬಿ ಫುಲ್ ಫಾರ್ಮ್ ಏನಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಐತಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಐತಿ. ಎರಡಕ್ಕೂ ಡಿಫ್ರೆನ್ಸ್ ಏನು? ಎರಡು ಹೇಳ್ತೇನೆ ನೋಡಿ. ಹೆಸರಿನಾಗ ಬರ್ತೈತಿಲ್ಲ, ಸ್ಟಾಕ್ ಅಂದ್ರೆ ನಾವು ಯಾವ್ದಾರ ಒಂದು ಕಂಪ್ನಿ ಮೇಲೆ ಹಾಕ್ಬೋದು, ಹೂಡಿಕೆ ಮಾಡ್ಬೋದು. ಬಟ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಅಂತ ಎದಕ್ಕತ್ತಾರಂದ್ರೆ ನಾವು ಸೆಕ್ಯೂರಿಟಿ ತೊಗೊಂಡಿರ್ತೀವಿ. ಯಾವ್ದಾರ ಒಂದು ಗ್ರೀನ್ ಇನ್ವೆಸ್ಟ್ಮೆಂಟ್ ಫಂಡ್ ಅಥವಾ ಈಗ ಹೆಂಗೆ ಮಸಾಲಾ ಬಾಂಡ್ ಅನ್ನೋದು ಒಂದು ಸೆಕ್ಯೂರಿಟಿ ಅಲ್ಲ, ಹಿಂಗೆ ಸೆಕ್ಯೂರಿಟಿ ತೊಗೊಂಡಿರ್ತೀವಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡ್ತದೆ. ಏನಂದ್ರೆ ನಾ ಏನು ತೊಗೊಂಡಿನಿ, ಎಜುಕೇಷನ್ ಸಲ್ಮಂದ್ ಒಂದು 1000 ಕೋಟಿದ ಬಾಂಡ್ ತೊಗೊಂಡಿನಿ, ಅದನ್ನು ಎಕ್ಸ್ಚೇಂಜ್ ಮಾಡೋಕೆ ಯಾವ್ದಂದ್ರೆ ಸೆಬಿ ಬರ್ತೈತಿ. ಏನತ್ತ? ಸೆಬಿ ಬರ್ತದೆ. ಇವು ಎರಡಕ್ಕೂ ಏನು ಮಾಡ್ರಂದ್ರೆ ಇವ್ರೊಳಗೆ ಹ್ಯಾಕ್ ಆಗಬಾರ್ದತ್ತ ಏನು ಮಾಡಂದ್ರೆ ಸೈಬರ್ ಸುರಕ್ಷಾ ಮತ್ತು ಗರುಡ ತಂದಾರ. ಈ ಗರುಡ ಎದಕ್ಕೆ ತಂದಾರಂದ್ರೆ ಅಲ್ಟರ್ನೇಟಿವ್ ಫಂಡನ್ನು ರೈಸ್ ಮಾಡ್ಬೇಕಂತ ತಂದಾರ. ನೆನಪಿಟ್ಕೊಂಡು ಎರಡೂ ಸೆಬಿಗೆ ಸಂಬಂಧಿಸಿರೋದು. ಗೊತ್ತಾಗತ್ತಲ್ಲ, ಕನ್ಫ್ಯೂಸ್ ಆಗಲಿಲ್ಲ. ಯಾವ ಹೇಳ್ರಿ? ಗರುಡ ಮತ್ತು ಸೈಬರ್ ಸುರಕ್ಷಾ ಎದ್ರ ಸಂಬಂಧ? ಸೆಬಿದವ್ರು ತರ್ತಾರೆ. ಸೆಬಿ ಅಂದ್ರೆ ಫುಲ್ ಫಾರ್ಮ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈಗ ಹೇಳ್ರಿ ಗರುಡಾಕ್ಷಿ ಎದಕ್ಕೆ ಬರ್ತದೆ ಕರ್ನಾಟಕದಾಗ? ಎದಕ್ಕೆ? ಆನ್ಲೈನ್ FIR. ಎದ್ರ ಸಲ್ಮನ್ ಬರ್ತೈತಿ? ಗರುಡಾಕ್ಷಿ. ಎಲ್ಲರಿಗೆ ಹಾಕ್ಬೋದು ಆನ್ಲೈನ್ FIR. ನನ್ನ ಮೇಲೂ ಹಾಕ್ಬೋದು ಆನ್ಲೈನ್ FIR. ಎಸ್, ಇದು ನೆನಪಿಟ್ಕೋರಿ. ಗರುಡಾಕ್ಷಿ ಅಂತ ಕರ್ನಾಟಕದಾಗ ತರ್ತಾರಲ್ಲ, ಇದು ಎದ್ರ ಸಲ್ಮನ್ ತರ್ತಾರಂದ್ರೆ ಎಲ್ಲರಿಗೆ ಹಾಕ್ಬೋದನ ಅದ್ರ ಮೇಲೆ FIR ಹಾಕ್ಬೋದು. ಓನ್ಲಿ ಅರಣ್ಯ. ಅದಕ್ಕೆ ನೆನಪಿಟ್ಕೋರಿ, ಅರಣ್ಯ ಇಲಾಖೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ತರ್ತಾರೆ. ಎದಕ್ಕೆ ತರ್ತಾರಂದ್ರೆ ಕಾಡಿನೊಳಗೆ ಏನು ಗಿಡ ಅದು ಸ್ಮಗ್ಲಿಂಗ್ ಮಾಡ್ತಿರ್ತಾರೆ ಅಥವಾ ಪ್ರಾಣಿಗಳಿಗೆ ಬೇಟೆ ಆಡ್ತಿರ್ತಾರಲ್ಲ ಅಂಥವ್ರ ಮೇಲೆ ಆನ್ಲೈನ್ FIR ಹಾಕೋ ಸಲ್ಮಂದ ಗರುಡಾಕ್ಷಿ ಅಂತ ತಂದಾರೆ. ನೆನಪಿಟ್ಕೋರಿ ಅದನ್ನು. ಗರುಡಾಕ್ಷಿ ಯಾವ ಸ್ಟೇಟ್ ತಂದೈತೆ ಅಂದ್ರೆ ಇಂಡಿಯಾದಾಗ ಫಸ್ಟ್ ನಮ್ದು ಸ್ಟೇಟ್ ಅನ್ನೋದು ಹಂಗೆ ತಂದಿದ್ದ ಗರುಡಾಕ್ಷಿ ಆನ್ಲೈನ್ FIR. ಹಿಂಗೆ ಕರೆಕ್ಟ್. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ರಿವಿಷನ್ ಮಾಡಿಸ್ತಾನ ಹಳಿದ ಇದು ಹೇಳ್ರಿ ನೋಡು. ರೀಸೆಂಟಾಗಿ ಈಗ ರೋಸ್ಟರ್ ಬಿಂದು ಅಂತ ಕೊಟ್ಟಾರಲ್ಲ, ರೋಸ್ಟರ್ ಬಿಂದು ಕೊಟ್ಟರೆ ಯಾವ ಕಾಸ್ಟಿಗೆ ಬರ್ತದೆ ಅದು ಅಪ್ಲೈ? ಇದು ನೆನಪೈತಲ್ಲ, ಈಗ ರೀಸೆಂಟಾಗಿ ನೋಟಿಫಿಕೇಶನ್ ಹಾಕಂತ ಹೇಳತ್ತಾರಲ್ಲ, ರೋಸ್ಟರ್ ಬಿಂದು ಅಂತ ಬರ್ತೈತಿ. SCದವ್ರಿಗೆ ಎದಕ್ಕೆ ರೋಸ್ಟರ್ ಬಿಂದುಗಳು ಲಾಂಚ್ ಮಾಡ್ರಿ ಹೇಳ್ರಿ? ಅದ್ರ ಮೇಲೆ ಏನು ಕ್ವಶನ್ ಕೇಳಂಗಿಲ್ಲ, ಅದ್ರ ಸಲ್ಮಂದ ಹೇಳತ್ತಿಲ್ಲ, ಅವೇರ್ನೆಸ್ ಸಲ್ಮಂದ ಹೇಳತ್ತನ. ನೆನಪಿಟ್ಕೋರಿ, ನೋಟಿಫಿಕೇಶನ್ ಸಲ್ಮಂದ ಐತಲ್ಲ, ಈಗ ನೋಟಿಫಿಕೇಶನ್ ಡಿಲೇ ಆಗಿದ್ದು ಎದ್ರ ಸಲ್ಮಂದ ಅಂದ್ರೆ ನಮ್ಮಲ್ಲಿ ಅಲೆಮಾರಿ ಜನಾಂಗಗಳತ್ತು ಬರ್ತಾವೆ. ಎಷ್ಟು ಬರ್ತಾವ್ರಿ ಹೇಳಿದ್ವಲ್ಲ? ಹೇಳಿದ್ದಿಲ್ಲ. ಓದೋತಿಲ್ಲ, ರಿವಿಷನ್ ಮಾಡಿಸ್ಲಿಕ್ಕೆ ಮ್ಯಾಲ ತಲೆ ಅಂತ ಹಾರ್ತಾವೆ. ಇರಲಿ ಬಿಡ್ರಿ. ಒಳ ಮೀಸಲಾತಿ ಅಂತ ಬರ್ತೈತಿ. ಯಾವ ಕಾಸ್ಟಿಗೆ ಸಂಬಂಧಿಸೈತಿ? ಓನ್ಲಿ SCಗೆ STಗೆ ಬರ್ತೈತಿ. SCಗೆ ಬರ್ತೈತಿ. ಈ ಒಳ ಮೀಸಲಾತಿ ಒಳಗೆ ಎಷ್ಟು ಕಾಸ್ಟ್ ಬರ್ತಾವೆ? ಒಳ ಮೀಸಲಾತಿ ಅಂದಾಗ ಗೊತ್ತಾತಲ್ಲ, 101 ಜಾತಿ ಬರ್ತಾವೆ. ಯಾವಾಗಂದ್ರೆ SCದಾಗ ಮೊದಲು ಹೆಂಗಿತ್ತಂದ್ರೆ SC ಅತಿ ಕಾಸ್ಟ್ ಬಂದಾಗ ಅದಕ್ಕೊಂದು 15 ಪೋಸ್ಟ್ ಕೊಟ್ಟರೆ ಎಷ್ಟು ಬೇಕಾದ SCದೊಳಗೆ 1ನೇ ಜಾತಿ ಒಳಗೆ ಜಾಸ್ತಿ ಕಲ್ತಿದ್ದತ್ತೇಳಿ ಅವ ಎಲ್ಲ ಪೋಸ್ಟ್ ತೊಗೊಂಡಿದ್ರು ನಡೀತಿತ್ತು. ಬಟ್ ಒಳ ಮೀಸಲಾತಿ ಒಳಗೆ ಏನಾಗೈತೆ ಅಂದ್ರೆ ಪರ್ಟಿಕ್ಯುಲರ್ ಕಾಸ್ಟ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ. ಹೌದಾ? ಒಳ ಮೀಸಲಾತಿ ಆಯೋಗ ಯಾವುದಿತ್ತು ರೀ? ಇದು ಅವೇರ್ನೆಸ್ ಅಲ್ಲಿ ಒಂದು ಹೇಳತ್ನ. ಇದ್ರ ಮೇಲೆ ಕ್ವಶನ್ ಕೇಳ್ಬೋದಾ? ಅದು ರೋಸ್ಟರ್ ಬಿಂದು ಮೇಲೆ ಏನು ಕೇಳಂಗಿಲ್ಲ. ಬಟ್ ಹೇಳತ್ನ ಹಂಗೆ ಹೇಳಬೇಡ ಮತ್ತು. ಈ ಒಳ ಮೀಸಲಾತಿ ಬಂದಾಗ ಆಯೋಗ ಯಾವುದಂದ್ರಿ?
ನಾಗಮೋಹನ್ ದಾಸ್ ಬತ್ತು. ಒಳ ಮೀಸಲಾತಿ ಯಾವ ಕಾಸ್ಟ್ ಕಂಪಲ್ಸರಿ ತಲೆಯಾಗ ನೆನ್ಪಿಟ್ಟವ್ರು. ಒಳ ಮೀಸಲಾತಿ ಅಂದ್ರೆ ಬಂದ ಯಾವ್ದು ಒಂದು ಕಾಸ್ಟಿಗೆ ಬರ್ತದೆ ಅಂದ್ರೆ SCಗೆ ಅಷ್ಟ ಪರಿಶಿಷ್ಟ ಜಾತಿ ಅಂತ ಬರ್ತದೆ, ಅವ್ರಿಗೆ ಅಟ್ಟ ಒಳ ಮೀಸಲಾತಿ ಅಪ್ಲೈ ಆಕತ್. ಪ್ರೆಸೆಂಟ್ ಏನು ಮಾಡಿದೆ ಅಂದ್ರೆ ಅದನ್ನು 17% ಇದ್ದಿದ್ದು ಡಿಕ್ರೀಸ್ ಮಾಡಿ ಎಷ್ಟು ಮಾಡ್ಯಾರ 15% ಮಾಡ್ಯಾರ. ಈ 15% ಒಳಗೆ ಡಿವೈಡ್ ಮಾಡ್ಯಾರ ಅಂತ ಹೇಳಿದ್ ನೀವು ABC A ಎಷ್ಟು ಈಗ A 15% ಐತಲ್ಲ 15% ಒಳ ಮೀಸಲಾತಿ ಒಳಗೆ ಡಿವೈಡ್ ಮಾಡ್ರಿ. ಎದಾಗ ಎಷ್ಟು ಪರ್ಸೆಂಟ್ 5.25 5.25 ಬರ್ತೈತಿ. ಆಮೇಲೆ ಬಿದಾಗ ಬಂದಾಗ ಸೇಮ್ 5.25. ನೆಕ್ಸ್ಟ್ ಸಿದಾಗ ಬಂದಾಗ 4.5 ಅಂತ ಬರ್ತೈತಿ. ಹೆಂಗೆ ನೆನಪಿಟ್ಕೋಬೇಕಂದ್ರೆ 15 ಐತಲ್ಲ 15 ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಕೂಡ್ಬೇಕು. 1 2 5 ಬರ್ತಾವೆ 10 10 ಇಲ್ಲಿ ಬಂದಾಗ ಎಷ್ಟು ಬತ್ತು 4 ಬತ್ತು 8 ಆತು 14 ಆತು. ಇನ್ನು ಒಂದು ಕೂಡ್ಬೇಕಾರೆ ಅಲ್ಲಿ 0.25 ಇಲ್ಲಿ 0.25 ಇಲ್ಲಿ 0.5 ನೆನಪಿರ್ತೈತಲ್ಲ ABC ಅಂತ ಬರ್ತದೆ. ನಾಳೆ ಏನು ಕೇಳಿರ್ತಾರಂದ್ರೆ ಮೊದಲು ಏನು ಹೇಳಿದ್ರು ಗೊತ್ತನ್ರಿ 3 ಕಾಸ್ಟ್ಗಳನ್ನ ಹೊರಗಿಟ್ಟಿದ್ರಿ. ಯಾವ ಕಾಸ್ಟ್ ಹೇಳಿದ್ನಿ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ. ಇವು 3 ಕಾಸ್ಟ್ಗಳು 101 ಜಾತಿ ಒಳಗೆ ಏನು ಮಾಡ್ತಿದೆ ಅಂದ್ರೆ ಒಳ ಮೀಸಲಾತಿ ಕೊಟ್ಟಾಗ 98 ಜಾತಿಗಳಿಗೆ ಅಷ್ಟ ಮೀಸಲಾತಿ ಕೊಟ್ಟಿದ್ರೆ 3 ಜಾತಿಗಳಿಗೆ ಕೊಟ್ಟಿದ್ದಿಲ್ಲ. ಅವ್ರಿಗೆ ಏನು ಮಾಡಿದ್ರು ಅಂದ್ರೆ 3 ಜಾತಿಗಳಿಗೆ ಪಾರ್ಟ್ A ಅಥವಾ ಪಾರ್ಟ್ ಬಿದಾಗ ತೊಗೊಂಡಿರ 17% ಇದ್ದಾಗ. ಪ್ರೆಸೆಂಟ್ ಅವ್ರನ್ನ ಯಾವ ಒಂದು ಭಾಗದಾಗ ಆ್ಯಡ್ ಮಾಡ್ಯಾರ B ಭಾಗನಾಗ ನೆನಪಿಟ್ಕೋರು. ಸಿದಾಗಿಲ್ಲ ಬಿದಾಗ ಅದಾರ. ಅಲೆಮಾರಿಗಳು ಬಂದಾಗ ಸೀದಾಗ ಬರ್ತಾರೆ. ಪೂರ್ತಿ ನೆನಪಿಟ್ಕೋರ, ಕನ್ಫ್ಯೂಸ್ ಆಗಬಾರ್ದು. ಮೊದಲು ಹೇಳತ್ತಾನ ಮೊದಲು 17% ಇದ್ದಾಗ ನಾವು ಏನು ಹೇಳಿದ್ವು 98 ಕಾಸ್ಟಿಗೆ ಅಷ್ಟ ಡಿಫ್ರೆನ್ಸ್ ಮಾಡಿದ್ರು. ಬಟ್ ಈಗ ಪ್ರೆಸೆಂಟ್ ಎಷ್ಟು ಮಾಡ್ಯಾರ ಅಂದ್ರೆ 101 ಕಾಸ್ಟನು 3 ಬರ್ತಾವೆ ABC. ಒಳ ಮೀಸಲಾತಿ ಗೊತ್ತಾಗತ್ತಲ್ಲ ಮೇಲಿಂದ ಹೊಂಟೋ ಮತ್ತ ಇಲ್ಲೆಲ್ಲ ಗೊತ್ತಾಗತ್ತೆ. ಒಳ ಮೀಸಲಾತಿ ಬಂದ್ರೆ ಆಯೋಗ ಯಾವ್ದಂದ್ರ ನಾಗಮೋಹನ್ ದಾಸ್. ಒಳ ಮೀಸಲಾತಿ ಎಷ್ಟು ಜಾತಿಗಳಿಗೆ ಅಪ್ಲೈ ಆಕತ್ತಂದ್ರೆ 101. ಆ 101 ಜಾತಿಗಳಿಗೆ ಪ್ರವರ್ಗ ABC ಅಂತ ಮಾಡ್ಯಾರ. A ಜಾತಿಗೆ ಎಷ್ಟು ಮೀಸಲಾತಿ 5.25. B ಜಾತಿಗೆ ಬಂದಾಗ 5.25. 3 ಬಂದಾಗ 4.5 ಅಂತ ಬರ್ತದ್ರಿ. ಇದ್ರೊಳಗೆ ನಾಳೆ ಏನು ಕೇಳ್ಬೋದು ಅಂದ್ರೆ ಕರ್ನಾಟಕದಾಗ ಇದು ನಮ್ಮಲ್ಲಿ ನೋಟಿಫಿಕೇಶನ್ ಡಿಲೇ ಮಾಡೋಕೆ ಕಾರಣ ಏನಂದ್ರೆ ಅಲೆಮಾರಿ ಜನಾಂಗದವ್ರಿಗೆ 1% ಸಪ್ರೇಟ್ ಕೊಟ್ಟಿದ್ರು. ಮೊದಲು ಮಾಡಿದಾಗ ಪಾರ್ಟ್ 4 ಮಾಡಿದ್ರು, D ಮಾಡಿದ್ರಲ್ಲ ಅದ್ರೊಳಗೆ ಅಲೆಮಾರಿ ಜನಾಂಗಕ್ಕತ್ತ ಸಪ್ರೇಟಾಗಿ 1% ಕೊಟ್ಟರೆ ಅದನ್ನ ತೆಗ್ದಾರ. ಬಟ್ ಈಗ ಅಲೆಮಾರಿ ಜನಾಂಗಗಳು ಎಷ್ಟು ಅದಾವ ಅಂದ್ರೆ 59 ಅದಾವ. 101 ಕಾಸ್ಟ್ ಅಂತ ಹೇಳಿನಲ್ಲ ಅದ್ರೊಳಗೆ ಅಲೆಮಾರಿ ಜನಾಂಗ ಅಂದ್ರೆ ಗೊತ್ತಾಕರಲ್ಲ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ ನೋಡ್ರಿ, ಒಂದ ಕಡೆ ವಾಸಸ್ಥಳ ಹತ್ತಿರಂಗಿಲ್ಲ ಅಂಥವ್ರಿಗೆ ಅಲೆಮಾರಿ ಜನಾಂಗ ಅತ್ತೀವಿ. ಆ ಅಲೆಮಾರಿ ಜನಾಂಗಗಳು ಎಷ್ಟು ಅದಾವ ಕರ್ನಾಟಕದಾಗ ಅಂದ್ರೆ 59 ಅದಾವ್ರಿ. ಅವ್ರನ್ನ ಯಾವ ಒಂದು ಭಾಗದಾಗ ಹಾಕ್ಯಾರ ಎಸ್ ಸಿ ಭಾಗದಾಗ ಹಾಕ್ಯಾರ. ಇದ್ರೊಳಗೆ ಮತ್ತೊಂದು ಹೇಳ್ಯಾರ ಸಿ ಭಾಗದಾಗ ಇದ ರಿಸರ್ವೇಷನ್ದಾಗ ಹೇಳ್ಯಾರ. ರಿಸರ್ವೇಷನ್ನಾಗ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 1ನೇದು ಏನಂದ್ರಿ 5.25, 2ನೇದು ಏನಂದ್ರೆ 5.25, 3ನೇದು ಬಂದಾಗ 4.5 ಅಂತ ಬರ್ತದೆ. ಅದ್ರೊಳಗೆ ಅಲೆಮಾರಿಗಳಿಗೆ ಅಕಸ್ಮಾತ್ ಇನ್ ಕೇಸ್ ಅದ್ರೊಳಗೆ ಏನಂದಾರ ಅಂದ್ರೆ ಸಿ ಗ್ರೂಪ್ ಅಥವಾ ಡಿ ಗ್ರೂಪ್ ಬರ್ತಲ್ಲ ಅದ್ರೊಳಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಕೊಡಂದಾರ 20%. ಅಲೆಮಾರಿಗಳಿಗೆ ಯಾವ ಒಂದು ಭಾಗದ ಅಂದ್ರೆ 20%. ಇದು ಕನ್ಫ್ಯೂಸ್ ಆಗಿತ್ತಲ್ಲ ಹೇಳಿದ್ನ. ಅದಕ್ಕೆ ಸಿ ಇದ್ರೊಳಗೆ ಏನಂದ್ರೆ 4.5 ಐತಲ್ಲ 4.25 ಜಾಬ್ ಅಂತ ತಿಳ್ಕೊರಿ. 4.25 ಹತ್ತಿರಂಗಿಲ್ಲ 5 ಜಾಬ್ ಐತೆ ಅಂತ ತಿಳ್ಕೊರಿ. ಅದರದ್ದು 20% ಯಾರಿಗೆ ಕೊಡ್ಬೇಕಂದ್ರೆ ಅಲೆಮಾರಿ ಕೊಡ್ಬೇಕು. ಇನ್ ಕೇಸ್ ಗ್ರೂಪ್ ಎ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಬಂದಾಗ ರೀಸೆಂಟಾಗಿ ರೋಸ್ಟರ್ ಬಿಂದು ಕೊಟ್ಟಾರಲ್ಲ. ಇದು ರೋಸ್ಟರ್ ಬಿಂದುಗಳು ಎದಕ್ಕೆ ಕೊಟ್ಟಾರಂದ್ರೆ ಈಗ ನಾಳೆ ಇನ್ ಕೇಸ್ ನಮ್ಮಲ್ಲಿ ಏನಂದೀವಿ ಅಂದ್ರೆ ಒಳ ಮೀಸಲಾತಿ ಒಳಗೆ ಎಷ್ಟು ಕಾಸ್ಟ್ ಅದಾವ ಅಂದೀವ್ರಿ 101 ಕಾಸ್ಟ್ ಅದಾವ. ನಾ ನೋಟಿಫಿಕೇಶನ್ ಮಾಡೋದ 3-4 ಜಾಬಿಗೆ ಮಾಡ್ರೆ 101 ಕಾಸ್ಟಿಗೆ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದನ್ನೇನಂದ್ರೆ ಇವು ಏನು ಡಿಸ್ಟ್ರಿಬ್ಯೂಷನ್ ಆಗಿತ್ತಲ್ಲ ಅದ್ರ ಸಲ್ಬಂದ 400 ರೋಸ್ಟರ್ ಬಿಂದುಗಳು ಕೊಟ್ಟಾರಂದ್ರೆ ಯಾವ ಲೆವೆಲ್ಗೆ ಅವ್ರು ಪ್ರಿಸಿಷನ್ ಆಗಿ ಡಿಸಿಷನ್ ತೊಗೊಂಡಾರ ನೋಡ್ರಿ. ನೋಟಿಫಿಕೇಶನ್ ಮಾಡೋ ಚಾನ್ಸಸ್ ಹೈ ಐತಿ, ಬಟ್ ಮಾಡ್ತಾರಂತ ಹೇಳಂಗಿಲ್ಲ ನಾ. ಮತ್ತು ಆಮೇಲೆ ಮಾಡೋ ಚಾನ್ಸಸ್ ಹೈ ಐತಿ. ಯಾಕಂದ್ರೆ ನಾಳೆ ಅಕಸ್ಮಾತ್ ಇನ್ ಕೇಸ್ ಒಳ ಮೀಸಲಾತಿ ಅಪ್ಲೈ ಆಗಾಗ 3 ಇರಲಿ 4 ಇರಲಿ ಅವು ಹೆಂಗೆ ಅಪ್ಲೈ ಮಾಡಬೇಕು ಅಥವಾ ಯಾರಿಗೆ ಮೊದಲು ಆದ್ಯತೆ ಕೊಡಬೇಕು ಯಾವ ಕಾಸ್ಟಿಗೆ ಅನ್ಯಾಯ ಆಗ್ಬೇಕಂತೇಳಿ ರೋಸ್ಟರ್ ಬಿಂದು ಅಂತ ರೀಸೆಂಟಾಗಿ ಮಾಡ್ಯಾರ. ಇದು ಅವೇರ್ನೆಸ್ ಸಂಬಂಧ ಅಷ್ಟ. ಬಟ್ ಇದು ಏನೈತಲ್ಲ ಮೀಸಲಾತಿ ಡಿಫಾಲ್ಟ್ ನೆನಪಿಟ್ಕೋರಿ. ಇವು 3 ಕಾಸ್ಟ್ ಯಾವ್ದ್ರೋ ಬರ್ತಾವ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಎಲ್ಲೇ ಬಿದಾಗ ನೆನಪಿಟ್ಕೋರಿ. ಮತ್ತು ಸಿ ಹತ್ತಿರಲ್ಲೋ ಸಿದಾಗ ಯಾರು ಬರ್ತಾರಂದ್ರೆ ಅಲೆಮಾರಿ. ಎಷ್ಟು ಅದಾರ ಅಲೆಮಾರಿ ಅಂದ್ರೆ ಎಸ್ ಇದು ಹೇಳ್ರಿ ನೋಡು. ಆಯೋಗ ಎಷ್ಟನೇ ವಿಧಿ ಹೇಳ್ತತಿ ಹೊತ್ತು ಮೇಲಿಂದ 338 ಏನೋ ಬಿನೋ 338 ಅಷ್ಟ. 338 ಎ ಬಂದ್ರೆ SC, 338 ಎ ಬಂದ್ರೆ ST, 338 ಬಿ ಬಂದ್ರೆ ಈಗ SC ST ಮೀಸಲಾತಿಗಳನ್ನ ಲೋಕಸಭೆ ಮತ್ತು ವಿಧಾನಸಭೆಗಳು ಕೊಡ್ತಿಲ್ಲ ಇನ್ಕ್ರೀಸ್ ಮಾಡೋದು ಅಮೆಂಡ್ಮೆಂಟ್ ಹೇಳ್ರಿ ನೋಡು ಒಮ್ಮೆ ಲಾಸ್ಟ್ ಬಡ 1ನೇದು ಯಾವ್ದ 8, 2ನೇದ 23. ಇವ್ನಂತರೂ ನೀವು ಹೊಳ್ಳಿ ರಿವಿಷನ್ ಮಾಡ್ಸೋಣ ಬಿಡಂಗಿಲ್ಲ. ಅವು ನೆನಪು ಎಕ್ಸಾಮ್ನಾಗ ಬಂದಾಗ 1 ಸೆಕೆಂಡ್ನಾಗ ಹೋಗ್ಬಿಡ್ಬೇಕು ಅವು ಪಟ್ನ. ಯಾವ್ದ 1ನೇದು ಯಾವ್ದ 8, 2ನೇದ 23, 3ನೇದ 45, 4 62 ಮತ್ತು ನೆಕ್ಸ್ಟ್ 62 ಆದಮೇಲೆ 79, ನೆಕ್ಸ್ಟ್ 95, ನೆಕ್ಸ್ಟ್ 104. ರೀಸೆಂಟಾಗಿ SC ST ಮೀಸಲಾತಿ ಇನ್ಕ್ರೀಸ್ ಮಾಡಿದ್ದು ಯಾವುದಂದ್ರೆ 104. ಬಡ ತಿದ್ದುಪಡಿ ಒಮ್ಮೆ ಹೇಳ್ತೀರ ಲಾಸ್ಟ್ ಇದ್ದಿದ್ದು ನ್ಯೂಸ್ನಾಗ ಇದ್ದಿದ್ದು ಹೇಳ್ರಿ ನೋಡು. 95ರಿಂದ ಹೇಳ್ರಿ. 95 ಯಾವ್ದಕ್ಕೆ ಬರ್ತೈತಿ 95 ನೆನಪಿಲ್ಲ 95 ಎದಕ್ಕೆ ಬರ್ತೈತಿ RT ಎಜುಕೇಷನ್ಗೆ ಸಂಬಂಧ ಇಲ್ಲ 95
RT ಎತ್ ಬರ್ತದೆ 2009 ಯಾವ್ದಾದತ್ತೆ ಅಮೆಂಡ್ಮೆಂಟ್ ರೈಟ್ ಟು ಎಜುಕೇಷನ್ ಏನು ಹೇಳ್ತದೆ 2009 ಬಂದಿದ್ದ ಏನು ಹೇಳ್ತದೆ ರೈಟ್ ಟು ಎಜುಕೇಷನ್ 6ರಿಂದ 14 ಅದ ಪಕ್ಕ ಅದ ಮೊದಲ ಬಂದಿರ್ತದೆ 51 ಕೇದಾಗ ಹೇಳಿರ್ತೀವಿ ನಾವು ಯಾಕಂದ್ರೆ 6ರಿಂದ 14 ವಯಸ್ಸು ಹುಡುಗರಿಗೆ ಕಂಪಲ್ಸರಿ ಎಜುಕೇಷನ್ ಕೊಡ್ಬೇಕತ್ತ ಬಟ್ ಇದು ರೈಟ್ ಟು ಎಜುಕೇಷನ್ ಏನು ಹೇಳ್ತದೆ ಗೊತ್ತಾನ ಇದು ಕನ್ಫ್ಯೂಸ್ ಆಗಬೇಡ್ರಿ ಗೌರ್ಮೆಂಟ್ ಸಾಲ ಐತೆ ನಮ್ಮ ಸನೇದಾಗ ನಂಗೆ ಗೌರ್ಮೆಂಟ್ ಸಾಲ ಇಲ್ಲಿ ನಮ್ಮ ಊರಂತಿಲ್ಲಿ ಸನೇದಾಗ ಬಟ್ ಅವ್ನು ಬಡ್ರ ಮಕ್ಕಳದಾನ ತಿಳ್ಕೊರಿ ಅವ್ರು ಪ್ರೈವೇಟ್ ಸ್ಕೂಲ್ ಚಲೋ ಕಟ್ಟಾರ ಅವ್ರಿಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂದ್ರೆ ಏನು ಮಾಡ್ಬೋದು ಅಂದ್ರೆ ಪ್ರೈವೇಟ್ ಸ್ಕೂಲ್ ಅದೇ ಲಕ್ಷ ಗಟ್ಟಲೆ ತೊಗೋತಿದ್ರು 25% ಅಲ್ಲಿ ಬಡ್ರ ಏನ ಹಾಂ ಯಾವುದು 95 ಆಗ್ತದೆ 96 ಅದು ಹೇಳ್ತೇನ ಇಲ್ಲ ಯಾವ್ದು ನೋಡೋದ ಕರೆಕ್ಟ್ 95 ಇದಕ್ಕೆ ಬರ್ತದೆ RT ಇದು ಯಾವ್ದ್ಮೇಲೆ ಅದಕ್ಕೊಂದು ತಿದ್ದುಪಡಿ 92 ಇರ್ಬೇಕು ನೋಡ್ರಿ 92 ಸಂಬಂಧಿಸಿದ ಹೌದು 95 ತಪ್ಪು ಹೇಳಿನ ಕರೆಕ್ಟ್ 95 ಈಗಾರ SC ST ಹೇಳಿ ಮತ್ತೆ 95ಕ್ಕೆ ಅದಕ್ಕೆ ಹೋಗಿವಲ್ಲ ಕರೆಕ್ಟ್ ಅದು ಯಾವುದು ಐತು RT ಅದ 2009 ಬರ್ತದೆ ಅದಕ್ಕೊಂದು ತಿದ್ದುಪಡಿ ಐತಿ 86ನೇದು ಒಂದು ಎಜುಕೇಷನ್ಗೆ ಬರ್ತೈತೆ ಅದಾದ್ಮೇಲೆ ಇನ್ನೊಂದು ಬರೋಲ್ಲ 93 ಬರ್ತದೆ ಅದು ಆರ್ಟಿಕಲ್ ಯಾವ್ದತ್ ನೋಡಿ ಹೇಳ್ತೀನಿ ಬಿಡು RT ಎತ್ತ ಗೊತ್ತಾತಲ್ಲ 2009 ಅದಕ್ಕೆ ತಿದ್ದುಪಡಿ ಕನ್ಫರ್ಮ್ ಇಲ್ಲಂಗೆ ಹೇಳ್ತನ ಬಟ್ RT ಅದಕ್ಕೆ ಅದು ಗೊತ್ತಾತ ರೈಟ್ ಟು ಎಜುಕೇಷನ್ 2009 ಕಾಯ್ದೆ ಬಂದೈತೆ ಅದು ಏನು ಹೇಳ್ತೈತೆ ಅದು ಕೇಳ್ರ ಹೇಳಲ್ಲ 6ರಿಂದ 14 ವಯಸ್ಸದ ನಮ್ದು ಫಂಡಮೆಂಟಲ್ ರೈಟ್ಸ್ ರೀ ಅದ್ರ ಇದ್ರೊಳಗೆ ಐತೆ 51 ಕೇದಾಗ ಐತಲ್ಲ ಬಟ್ ಇಲ್ಲಿ ಏನು ಹೇಳ್ತೈತೆ ಅಂದ್ರೆ ಸನಿದಾಗ ಯಾವ್ದಾರ ಪ್ರೈವೇಟ್ ಸ್ಕೂಲ್ ಇರ್ತಾವಲ್ಲ ಅದ್ರೊಳಗೆ ಏನು ಮಾಡ್ಬೋದು ಅಂದ್ರೆ 25% ರಿಸರ್ವ್ ಇಡ್ಬೋದು ಈಗ ಹೇಳ್ರಿ 95ರಿಂದ ತಿದ್ದುಪಡಿ 95 ನಾವೇ ಹೇಳಿ ಮತ್ತೆ ನಾನು ಕನ್ಫ್ಯೂಸ್ ಮಾಡತ್ತದು 95ನೇದು ಯಾವ್ದಂದ್ರೆ SC ST ಇನ್ಕ್ರೀಸ್ ಮಾಡೋದು 96 ಬಂದಾಗ ಅದು ಒಡಿಯಾ ಭಾಷೆ ಇರ್ತೈತಲ್ಲ ನಮ್ಮ ಯಾವ್ದು 8ನೇ ಅನುಸೂಚಿ ಒಳಗೆ ಬರ್ತದೆ ನೆನಪೈತಲ್ಲ 22 ಭಾಷೆ ಒಳಗೆ ಒಡಿಯಾ ಐತೆ ಇಲ್ಲ ಅದ್ರೊಳಗೆ ಅದನ್ನ ಒರಿಯಾ ಇದ್ದಿದ್ದು ಒಡಿಯಾ ಭಾಷೆ ಅಂತ ಮಾಡ್ತಾರೆ ಅದು ಯಾವ್ದಂದ್ರೆ 96 97ನೇ ತಿದ್ದುಪಡಿ ಕೋಆಪರೇಟಿವ್ 98 HK 371J 99 ಕೊಲಿಜಿಯಂ ಎಸ್ 99 ಕೊಲಿಜಿಯಂ ಏನು ಹೇಳ್ರಿ ಕೊಲಿಜಿಯಂ ಬಂದಾಗ ಏನು ಮಾಡಿರ್ತಾರ ನಾಳೆ ಎಲ್ಲರ ಯೂತ್ರಿಗೂ 99ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ತಪ್ಪಾಗಿದೆ ಅಂತ ಕೇಳ್ತಾರೆ ನಾಳೆ ನೀವು ಬರೀ ಕೊಲಿಜಿಯಂ ಮಾಡ್ರ ಕೊಲಿಜಿಯಂನ ಎಲ್ಲರ 99ನೇ ತಿದ್ದುಪಡಿ ಪ್ರಕಾರನ ತಂದಾರ ಅನ್ಕೊಂಡಿರಿ ಮತ್ತು ಕೊಲಿಜಿಯಂ ಪದ್ಧತಿ ಮೊದಲಿಂದ ಐತಿ ಬಟ್ ಏನು ಮಾಡಿದ್ರು ಅಂದ್ರೆ 99ನೇ ತಿದ್ದುಪಡಿ ಒಳಗೆ ಎಸ್ ಇದು ನೆನಪಿಟ್ಕೋರಿ NJDC ಅಂತ ಬರ್ತದೆ NJDC ಅಂದ್ರೆ ನ್ಯಾಷನಲ್ ಜುಡಿಷಿಯರಿ NJAC ಅಪಾಯಿಂಟ್ಮೆಂಟ್ ಕಮಿಟಿ NJAC ನೆನಪಿಟ್ಕೋರಿ 2014 ಅಲ್ಲ 2014 ತರ್ತಾರೆ 2014 ರದ್ದು ಮಾಡ್ತಾರೆ ಇದು ನೆನಪಿಟ್ಕೋರಿ ಕನ್ಫ್ಯೂಸ್ ಆಗಂಗಿಲ್ಲಲ್ಲ ಗೊತ್ತಾತಲ್ಲ 99ನೇ ತಿದ್ದುಪಡಿ ಏನಂದ್ರೆ ಕೊಲಿಜಿಯಂನ ಕಂಟಿನ್ಯೂ ಮಾಡ್ಬೇಕು ಯಾಕಂದ್ರೆ ಯಾರು ಕೇಳಿದ್ರು ತಲೆಯಾಗದ ಇರ್ತದ್ರಿ ನಮಗೆ ಏನಂದ್ರೆ 99 ಬಂದ್ರೆ ಕೊಲಿಜಿಯಂ ನಾಳೆ ಕ್ವಶನ್ಯಾಗ ಒಂದೇದು ಹಾಕಿರ್ತಾನೆ 99ನೇ ತಿದ್ದುಪಡಿ ಪ್ರಕಾರ ಕೊಲಿಜಿಯಂ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಅಂದ್ರೆ ಹ್ಞೂ ಅಂತಂದು ಬಂದಿರಿ ಮತ್ತು ಕೊಲಿಜಿಯಂ ಪದ್ಧತಿ ಜಾರಿ ಮಾಡಿದ್ದಲ್ಲ ಕೊಲಿಜಿಯಂ ಪದ್ಧತಿನ ಮುಂದುವರ್ಸ್ಯಾರ ಬಟ್ ಏನಂದ್ರೆ ಮೊದಲು ಇತ್ತು ಕೊಲಿಜಿಯಮ NJAC ತರಬೇಕತ್ತಾರ ಟ್ರೈ ಮಾಡ್ತಾರ ಆಗಂಗಿಲ್ಲ ಕೊಲಿಜಿಯಂದಾಗ ಗೊತ್ತಲ್ಲ ಎಲ್ಲೆಲ್ಲಿ ಬರ್ತಾರೆ ಹೇಳ್ರಿ ಕೊಲಿಜಿಯಂ ಪದ್ಧತಿ ಪ್ರಕಾರ ಅಪಾಯಿಂಟ್ಮೆಂಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಎರಡಕ್ಕೆ ಸಂಬಂಧ ಬರ್ತದೆ ಯಾವ್ದು 98 ಆತನಿಗೆ ಯಾವ್ದು 99 100ನೇ ತಿದ್ದುಪಡಿ ಹೇಳ್ರಿ ಯಾವ್ದಕ್ಕ ಗಡಿ ಪ್ರದೇಶಗಳ ಅಥವಾ ಬಾಂಗ್ಲಾದೇಶ ಅಂತ ನೆನಪಿಟ್ಕೋರಿ 100 101 102 OBC ಏನು ಮಾಡ್ತಾರ ಆಯೋಗ ಅದು ನೆನಪಿಟ್ಕೋರಿ ಯಾವ ವಿಧಿ 338B ಅಲ್ಲಿ 338 ಬಂದ್ರೆ SC 338A ಬಂದ್ರೆ ST 338B ಬಂದ್ರೆ OBC ನೆನಪಿರ್ತದೆ ಇದು 102ನೇ ಅಮೆಂಡ್ಮೆಂಟ್ ಪ್ರಕಾರ 338Bದಾಗ ಸೇರಿಸ್ತಾರೆ 103 8% EWS 10% ಯಾರು EWS 8 ಲಕ್ಷಕ್ಕಿಂತ ಕೆಳಗಿರೋರು EWS ಇದ್ದಾಗ ಜನರಲ್ ಕ್ಯಾಟಗಿರಿದವ್ರು ಬರ್ತಾರ ಇದು ನೆನಪಿಟ್ಕೋರಿ EWS ಬಂದರೆ ಎಲ್ಲರೂ ಬಂದರೆ ನಾವು EWS ಅನ್ಕೋಬೋದು SC ಇರಲಿ ST ಇರಲಿ OBC ಇರಲಿ ಯಾರೇ ಇರಲಿ 8 ಲಕ್ಷಕ್ಕಿಂತ ಕೆಳಗೆ ಇನ್ಕಮ್ ಇದ್ದವ್ರು ಏನು ಮಾಡ್ಬೋದು ಅಂದರೆ EWS ತೆಗಿಸ್ತಾರೆ ಅದಕ್ಕೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಕರೀತಾರೆ ನೆನಪಿಟ್ಕೋರಿ EWS ಆದಮೇಲೆ ಯಾವ್ದು 108ನೇ ಆತಿ 104 ಆತ 103 ಆತ 104 ಆಂಗ್ಲೋ ಇಂಡಿಯನ್ ರದ್ದತಿ ಮತ್ತು SC ST ಇದು 104 105 OBC ಡಿಕ್ಲೇರ್ ಮಾಡೋದು ಪವರ್ ಯಾರಿಗೆ ಕೊಡ್ತಾರಂದ್ರೆ ಯಾರಿಗೆ ಸ್ಟೇಟ್ ಗವರ್ನರ್ ಮೊದಲು OBC ಯಾರು ಕೊಡ್ತಿದ್ರಿ ರಾಷ್ಟ್ರಪತಿ ಇದು ನೆನಪಿಟ್ಕೋರಿ ಈಗ ನಮ್ಮಲ್ಲಿ ಏನು SCದಾಗ 101 ಕಾಸ್ಟ್ ಅದಾವತ್ತೀವಲ್ಲ ಆ 101 ಕಾಸ್ಟ್ನ SCದಾಗ ಯಾರು ಸೇರಿಸ್ಯಾರ ಅಂದ್ರೆ ರಾಷ್ಟ್ರಪತಿಯವ್ರು ಸೇರಿಸ್ತಾರೆ ರೀ ಅವ್ರ ಕಡೆಯಿಂದ ಈಗ ರೀಸೆಂಟಾಗಿ ಕುರುಬ್ರದ್ದು STದಾಗ ಒಂದೊಂದು ಕಡೆ ಐತಿ ಒಂದೊಂದು ಕಡೆ ಇಲ್ಲ ಅವ್ರನ್ನ STದಾಗ ಸೇರಿಸ್ಬೇಕನ್ನತ್ತಾರಲ್ಲ ಅದರ ಅಧಿಕಾರ ಯಾರಿಗೆ ಇರ್ತದೆ ಅಂದ್ರೆ ರಾಷ್ಟ್ರಪತಿಗೆ ಇರ್ತದೆ ಅಲ್ಲಿ ಹೋಗ್ಬೇಕು ಬಟ್ ಈಗ ಏನು ಮಾಡಿದ್ರೆ ಮೊದಲು OBCನೂ ಅವರ ಡಿಕ್ಲೇರ್ ಮಾಡ್ತೀರಾ ಪ್ರೆಸೆಂಟ್ OBCನ ಅಧಿಕಾರ ಯಾರಿಗೆ ಕೊಟ್ರಂದ್ರೆ ಗವರ್ನರಿಗೆ ಕೊಡ್ತಾರೆ ಎಷ್ಟದು ಈಗ ಮುಗಿದು 105 106ನೇದು ಯಾವ್ದ
ಹಾಂ, ನಾರಿ ವಂದನ್ ಅಧಿನಿಯಮ ಆರ್ಟಿಕಲ್ ಹೇಳ್ರಿ ಬಡ ಬಡ. ನಾರಿ ವಂದನ್ ಲಾಸ್ಟ್ ಹೊಸವಾಗಿದ್ರೆ ಬಿಡ್ತೀನಿ ಕರೆ. ನಾರಿ ವಂದನ್ ಹೇಳ್ರಿ ಬಡ ಬಡ. ನಾರಿ ವಂದನ್ ಯಾವ ಇಯರ್ದಾಗ ಬರ್ತೈತಿ? ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ, ನೆನಪೈತಲ್ಲ? ಯಾವ ಇಯರ್ದಾಗ? 2023 ಇದು ಅಮೆಂಡ್ಮೆಂಟ್. ಇವು ಯಾಕೆ ನೆನಪಿಟ್ಕೋರಿ ಅಂದ್ರೆ ರೀಸೆಂಟಾಗಿ ನ್ಯೂಸ್ನಾಗ ಅದಾವ ಅಂದ್ರೆ ಡೇಟ್ದಾಗ ಅದನ್ನ ಕನ್ಫ್ಯೂಸ್ ಮಾಡಿರ್ತಾರೆ. 26, 25 ಹಾಕಿದಾಗ ರೀಸೆಂಟಾಗಿ ಐತತಿ, 25, 26 ಹಾಕಿರಿ. ಮತ್ತು ಯಾವಾಗ ಅಂದ್ರೆ 2023 ಬರ್ತೈತೆ ರೀ. ಯಾವ ಅಮೆಂಡ್ಮೆಂಟ್ ಅಂದ್ರೆ ಎಷ್ಟು? 106ನೇ ಅಮೆಂಡ್ಮೆಂಟ್. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಮೀಸಲಾತಿ ಅಂದ್ರೆ 33, 33% ಮೀಸಲಾತಿ. ಎಲ್ಲೆಲ್ಲಿ? ವಿಧಾನಸಭೆ, ಲೋಕಸಭೆ, ಡೆಲ್ಲಿ ಬರ್ತೈತಿ. ಇವಕ್ಕೆ ಆರ್ಟಿಕಲ್ ಬರ್ತೈತಿ. ವಿಧಾನಸಭೆದಾಗ ಯಾವ ವಿಧಿ ಅಡಿ ಮೀಸಲಾತಿ? 332 ಅದ. 300 ಲೋಕಸಭೆ ಒಳಗೆ 330A. ನಾನು ಮ್ಯಾಲಿಂದ ಹೇಳಿದ್ದೀನಿ, ನೀವು ಉಲ್ಟಾ ಹೇಳತ್ತ. ಕರೆಕ್ಟ್. ಮ್ಯಾಲೆ ಏನಾಯ್ತು? ಹಾಂ, ಯಾವ್ದು ಲೋಕಸಭೆ ಅಥವಾ ಈ ನೆನಪಿಟ್ಕೋರಿ. ರಿಸರ್ವೇಷನ್ ಎಲ್ಲಿ ಇರ್ತೈತೆ ಹೇಳ್ರಿ? SC ಆಗಲಿ, ST ಆಗಲಿ ಅಥವಾ ಮಹಿಳೆಯರಿಗಾಗಲಿ ಎಲ್ಲಿ ಮೀಸಲಾತಿ ಕೊಡ್ತಾರ? ನೆನಪಿಟ್ಕೋರಿ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ದಾಗ ಎಲ್ಲಿ ಮೀಸಲಾತಿ ಇರಂಗಿಲ್ಲ. ಬಟ್ ಇಲ್ಲಿ ಲೋಕಸಭೆ ಒಳಗೆ ಕೊಡ್ಬೇಕಾರ 330A ಬರ್ತದೆ. 330A ಯಾವುದು? ನಾರಿ ಶಕ್ತಿದು ಹೇಳತ್ನ 106ನೇ ತಿದ್ದುಪಡಿ ಪ್ರಕಾರ ಏನು ನಾರಿ ಶಕ್ತಿ ವಂದನ ಅಧಿನಿಯಮ ಬಂದೈತಲ್ಲ, ಆ 33% ರಿಸರ್ವೇಷನ್ ಕೊಡ್ಬೇಕಾರ ಸಂವಿಧಾನದಾಗ ತಿದ್ದುಪಡಿ ಮಾಡ್ಯಾರಂದ್ರೆ ಅದಕ್ಕೆ ವಿಧಿ ಇರ್ತದೆ. ಆ ವಿಧಿ ಅಡೇನ ಕೊಡ್ಬೇಕು. ಲೋಕಸಭೆದಾಗ ಬಂದಾಗ 330A, ವಿಧಾನಸಭೆದಾಗ ಬಂದಾಗ 332A, ಆಮೇಲೆ ಡೆಲ್ಲಿದಾಗ ಬಂದಾಗ 239AA. ಹಾಂ, AA 239AA. ಎಷ್ಟು ವರ್ಷದ ತನಕ ಮೀಸಲಾತಿ ಇದು? ಯಾವ್ದ್ರಿ? 15 ವರ್ಷದ ತನಕ ಮೀಸಲಾತಿ. ನೆನ್ಬಿಟ್ಟು ಹಾಂ 15 ವರ್ಷದ ಮೀಸಲಾತಿ ಅಂದ್ರೆ 334A. ಹಾಂ, 334A ಕರೆಕ್ಟ್. 15 ವರ್ಷ ತನಕ ನಡಿತೈತಿ. 15 ವರ್ಷ ಆದಮೇಲೆ ಈ 334A ಐತಲ್ಲ, ಆ 334AA ಆಗ್ಬೋದು. ಯಾಕಂದ್ರೆ ಅದ್ರೊಳಗೆ ಮತ್ತೆ 15 ವರ್ಷ ಮುಂದೆ ಹಾಕ್ಬೋದು. ಕನ್ಫ್ಯೂಷನ್ ಏನಿಲ್ಲಲ್ಲ ಹೇಳ್ರಿ. ನಾರಿ ಶಕ್ತಿ ವಂದನ ಅಧಿನಿಯಮ ಯಾವ ಇಯರ? 2023. ಎಷ್ಟು ಪರ್ಸೆಂಟ್ ರಿಸರ್ವೇಷನ್? ಎಲ್ಲೆಲ್ಲಿ? ವಿಧಾನಸಭೆ ಮತ್ತು ಲೋಕಸಭೆ ಮತ್ತು ಡೆಲ್ಲಿ ಒಳಗೆ. ಲೋಕಸಭೆ ಆರ್ಟಿಕಲ್ 330A, ಆಮೇಲೆ ವಿಧಾನಸಭೆ 332A, ಆಮೇಲೆ ಡೆಲ್ಲಿ 239, 229AA. 239 ಅಲ್ಲ, ನಾ ಏನೇ ಸಾರಿ 229. ಎಟ್ಟೆ ನೀವು? 239AA. ನಾ ಏನು ಹೇಳಿ? 239AA. ಆಮೇಲೆ ಇನ್ನು 15 ವರ್ಷ ಕೊಡೋದು ಯಾವುದಂದ್ರೆ 334A. ನೆನಪಿರ್ತೈತಲ್ಲ? ಕನ್ಫ್ಯೂಸ್ ಇಲ್ಲ. ನಾಳೆನು